ಮಹಾಭಾರತದ ರಹಸ್ಯಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಮ್ ತೈಲ, ಶುದ್ಧತೆಗೆ ಆದ್ಯತೆ. ಮತ್ತು ಓಂ ಶ್ರೀ ಕಾಲಜ್ಞಾನ ಜ್ಯೋತಿಷ್ಯ ಪೀಠಂ, ನಿಮ್ಮ ಎಲ್ಲಾ ಸಮಸ್ಯೆಗಳಿಗೂ ನಿಖರ ಪರಿಹಾರ. ವಾಸ್ತು ಮತ್ತು ಜ್ಯೋತಿಷ್ಯ ತಜ್ಞರು ಪ್ರಧಾನ ತಾಂತ್ರಿಕ ಪಂಡಿತ್ ಶ್ರೀ ರಾಘವೇಂದ್ರ ಕುಲಕರ್ಣಿಯವರಿಂದ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಸರಣಿ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು, ದ ಸೀಕ್ರೆಟ್ಸ್ ಆಫ್ ಮಹಾಭಾರತ. ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ನಮ್ಮೊಂದಿಗಿದ್ದಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪ ಸರ್. ಸರ್, ವೆಲ್ಕಮ್ ಟು ದ ಶೋ. ನಮಸ್ತೆ. ನಮಸ್ತೆ. ಯುದ್ಧದ ಮಧ್ಯದಲ್ಲಿದ್ದೀವಿ, ಆದರೆ ಯುದ್ಧದ ಆರಂಭ ಮಾತ್ರ ಇದು. ಯಾಕೆಂದರೆ 2 ದಿನಗಳು ಮುಗಿದಿದೆ, ಇವತ್ತು 3ನೇ ದಿನಕ್ಕೆ ನಾವು ಕಾಲಿಡ್ತಾ ಇದ್ದೀವಿ. ಸೊ 3ನೇ ದಿನ ಏನಾಗುತ್ತೆ ಸರ್? 3ನೇ ದಿವಸ ಆರಂಭಕ್ಕೆ 2ನೇ ದಿವಸದ್ದೊಂದು ಇದಿತ್ತಲ್ಲ, ಹಾಗಾಗಿ 3ನೇ ದಿವಸ ಭೀಷ್ಮ ಮೊದಲೇ ವ್ಯೂಹ ರಚನೆ ಮಾಡ್ತಾನೆ. ನಾವು 1ನೇ ದಿವಸದಲ್ಲಿ ಪಾಂಡವರ ಕೈ ಹಿಂದಾಗಿತ್ತಲ್ಲ, ಮಾರದಿನ ಬೆಳಗ್ಗೆನೆ ಅವರು ವ್ಯೂಹ ರಚನೆ ಮಾಡ್ಕೊಂಡು ಕಾಯ್ತಾ ಇದ್ರು ಇವರು ಬರುವಾಗ. ನಾವು ಅದನ್ನು ಗಮನಿಸಿದ್ರು. 2ನೇ ದಿವಸ. 3ನೇ ದಿವಸದಷ್ಟೊತ್ತಿಗೆ ಅವ್ರು ಸಿದ್ಧರಾಗೋಕ್ಕಿಂತ ಮೊದಲು ಭೀಷ್ಮ ಗಾರುಡ ವ್ಯೂಹ ರಚಿಸ್ತಾನೆ. ಗರುಡ ವ್ಯೂಹ, ಓಕೆ, ಗರುಡ ಪಕ್ಷಿಯ ತರಹದ್ದು ಆ ವ್ಯೂಹವನ್ನು ರಚಿಸ್ತಾನೆ. ರಚಿಸಿ ಅದರ ಕೊಕ್ಕಿನ ತುದಿಯ ಜಾಗದಲ್ಲಿ ಅವನು ನಿಂತ್ಕೋತಾನೆ. ಅಂದರೆ ಒಂದು ಗರುಡ ಪಕ್ಷಿ ಹೀಗೆ ಕೂತಿರುತ್ತಲ್ಲ, ಅದೇ ಥರದ ವ್ಯೂಹ ಆಗಿರುತ್ತೆ. ಅದನ್ನೇ ಸರಿಯಾಗಿ ಹೀಗೆ ಮೇಲಿಂದ ನೋಡಿದರೆ ಅದು ಗರುಡ ಪಕ್ಷಿಯ ಒಂದು ಚಿತ್ರ ಥರ ಕಾಣಿಸುತ್ತೆ, ಎತ್ತರದಿಂದ ನೋಡಿದರೆ ಅನ್ನೋ ಥರ. ಆ ಥರ ಅದರ ಕೊಕ್ಕಿನ ಜಾಗದಲ್ಲಿ ಅವನು ನಿಂತ್ಕೊಳ್ತಾನೆ. ಕೊಕ್ಕು ಅಂದರೆ ಒಂದು ಹಾರುವ ಪಕ್ಷಿಯಲ್ಲಿ ಮುಂದಿರೋದು ಕೊಕ್ಕೆ. ಹೌದು, ಆಫ್ಕೋರ್ಸ್. ಅಥವಾ ಕೂತಗಳು ಕೊಕ್ಕೆ ಮುಂದೆ ಬರುತ್ತಲ್ಲ ಪಕ್ಷಿಯದ್ದು, ಅಲ್ಲಿ ನಿಲ್ತಾನೆ. ಅಂದರೆ ಭೀಷ್ಮ 3ನೇ ದಿನದ ಯುದ್ಧನ ಲೀಡ್ ಮಾಡೋದಕ್ಕೆ ಅವನೇ ಮುಂದೆ ನಿಂತ್ಕೊಳ್ತಾನೆ. ಅದರ ಕಣ್ಣಿನ ಜಾಗದಲ್ಲಿ ಒಂದು ಕಡೆಯಲ್ಲಿ ದ್ರೋಣಾಚಾರ್ಯರು, ಇನ್ನೊಂದು ಕಡೆಯಲ್ಲಿ ಕೃತವರ್ಮನನ್ನು ನಿಲ್ಲಿಸ್ತಾನೆ. ಓಕೆ ಓಕೆ. ಕೊಕ್ಕಿನ ಜಾಗದಲ್ಲಿ ನಿಂತರೆ ಈ ಕಡೆ ದ್ರೋಣರು ಮತ್ತು ಕೃತವರ್ಮರನ್ನು ನಿಲ್ಲಿಸ್ತಾನೆ. ಅದರ ತಲೆಯ ಜಾಗದಲ್ಲಿ, ಅದರ ಜುಟ್ಟಿರುತ್ತಲ್ಲ ಆ ಜಾಗದಲ್ಲಿ ಅಶ್ವತ್ಥಾಮ, ಕೃಪ ಇಬ್ಬರನ್ನು ನಿಲ್ಲಿಸ್ತಾನೆ. ಈ ಅಶ್ವತ್ಥಾಮ ಮತ್ತು ಕೃಪರು ಏನಂದರೆ ಹೆಚ್ಚಾಗಿ ಇವರು ಒಟ್ಟಿಗೆ ಇರೋದು ಹೆಚ್ಚು. ಮಾವಾಳಿ ಅಂದ್ರಲ್ಲ, ಸೋದರ ಮಾವ ಅಲ್ಲ, ಅಂದರೆ ಕೃಪರ ತಂಗಿ ಕೃಪಿಯ ಮಗ ಅಶ್ವತ್ಥಾಮ. ಹಾಗಾಗಿ ಅವರಿಬ್ಬರು ಬಹಳ ನಂಟು ಅಂತ ಅನ್ಸತ್ತೆ. ಅಂದರೆ ಮಹಾಭಾರತ ಕೆಲವು ವಿಷಯವನ್ನು ನೇರವಾಗಿ ಏನು ಹೇಳದೆ ಹೇಳ್ಕೊಂಡು ಹೋಗುತ್ತಲ್ಲ. ಈ ಕೃಪರು ಅಶ್ವತ್ಥಾಮ ಹೆಚ್ಚು ಕಡೆಯಲ್ಲಿ ಒಟ್ಟಿಗೆ ಕಾಣಿಸ್ಕೊಳ್ತಾರೆ. ಅಶ್ವತ್ಥಾಮ ದ್ರೋಣರು ಅಷ್ಟು ಒಟ್ಟಿಗೆ ಕಾಣಿಸಲ್ಲ, ಕೃಪರು ದ್ರೋಣರು ಅಷ್ಟು ಕಾಣಿಸೋಲ್ಲ. ಹಾಗೆ ಸೋದರ ಮಾವನ ಜೊತೆಗೆ ಹೆಚ್ಚು ಅವನು ಇದು ಮಾಡ್ತಿದ್ದ, ಬೆರಿತಿದ್ದ ಅಂತ ಅನ್ಸುತ್ತೆ. ಕೃಪಿ ದ್ರೋಣಾಚಾರ್ಯರ ವೈಫು. ಹಾಂ, ಹೌದು, ಕೃಪಾಚಾರ್ಯರ ತಂಗಿ. ಇವರ ಜೊತೆಗೆ ತ್ರಿಗರ್ತರು, ಮತ್ಸ್ಯರು, ಕೇಕೆಯರು, ವಾಟಧಾನರು, ಇಷ್ಟು ಜನ ಸೈನ್ಯಗಳು ಅಲ್ಲಿ ನಿಂತ್ಕೊಳ್ಳುತ್ತೆ, ಅವ್ರ ಜೊತೆ ನಿಂತ್ಕೊಳ್ಳುತ್ತೆ. ಕುತ್ತಿಗೆಯ ಜಾಗದಲ್ಲಿ ಜಯದ್ರಥನನ್ನು ನಿಲ್ಲಿಸ್ತಾನೆ. ಜಯದ್ರಥನ ಅವನ ಜೊತೆಗೆ ಭೂರಿಶ್ರವನ ಸೈನ್ಯ, ಶಲ್ಯ, ಭಗದತ್ತ, ಮದ್ರಕರು, ಸಿಂಧು ಮತ್ತು ಸೌವೀರ ದೇಶದ ಸೈನ್ಯ ಮತ್ತು ಪಂಚನದದ ಸೈನ್ಯ, ಇದಿಷ್ಟು ಜಯದ್ರಥನ ಜೊತೆಗೆ ಕುತ್ತಿಗೆಯ ಜಾಗದಲ್ಲಿ ನಿಂತ್ಕೊಳ್ಳುತ್ತೆ. ಪಂಚನದ ಅಂದರೆ ಪಂಜಾಬ್, ಈಗಿನ ಪಂಚನದ ಅಂತಿದ್ರ. ಹಾಂ, ಪಂಚನದ ಅಂತ ಕರಿತಿದ್ರ. ಈಗಲೂ ಪಂಜಾಬ್ ಅನ್ನೋದು ಅಪ್ ಅನ್ನೋದ್ರ ಮೇಲೆ ಬಿದೆ. ಪಂಚ ಅಪ್ ಅಂತ, ಅಪ್ ಅಂದ್ರೆ ನೀರು. ಹಾಗಾಗಿ 5 ನದಿಗಳು ಹರಿತಾ ಇದ್ರಿಂದಲೇ ಆ ಭಾಗಕ್ಕೆ ಪಂಜಾಬ್ ಅಂತ ಹೆಸರು ಬಂದಿದ್ದು. ಅಂದ್ರೆ ಈಗ ಒಂದಿಷ್ಟು ಭಾಗ ಪಾಕಿಸ್ತಾನದಲ್ಲಿದೆ, ಒಂದಿಷ್ಟು ಭಾಗ ಭಾರತದಲ್ಲಿದೆಯಲ್ಲ, ಅಲ್ಲೂ ಪಂಜಾಬ್ ಅಂತಲೇ ಕರೀತಾರೆ ಅದಕ್ಕೆ. ಅಲ್ಲಿ ಪಂಚನದದ ಸೈನ್ಯ ಅಂತ, ಪಂಚನದ ಅಂತ ಕರೀತಾರೆ. ಪಂಚನದ ಅಂತ ಕರೀತಾರೆ. ಅದರಲ್ಲಿ ನದಿ, ನದ ಅಂತ 2. ನಾವು ಎಲ್ಲವನ್ನು ನದಿ ಅಂತ ಕರಿತೀವಿ. ಆಗ ನದ ಬೇರೆ ನದಿ ಬೇರೆ ಅಂತ 2 ವಿಭಾಗ ಇದೆ ನಮ್ಮಲ್ಲಿ. ಹೌದಾ? ಇದು ಪಶ್ಚಿಮಕ್ಕೆ ಹರಿಯೋದಲ್ಲ ನದ, ಪೂರ್ವಕ್ಕೆ ಹರಿಯೋದಲ್ಲ ನದಿ, ಈ ಥರ ಬೇರೆ ಬೇರೆ ಅದಕ್ಕೊಂದು ವಿಭಾಗ ಹೇಳ್ತಾರೆ. ಯಾಕೆ ನದಿ, ಯಾಕೆ ನದ ಅಂತ. ನದ ಅನ್ನೋದು ಪುರುಷ, ನದಿ ಅನ್ನೋದು ಸ್ತ್ರೀ ಅನ್ನೋ ತರಹ ಬೇರೆ ಬೇರೆ ತರಹದ ವ್ಯಾಖ್ಯಾನಗಳು, ವಿಮರ್ಶೆಗಳೆಲ್ಲ ಅದಕ್ಕಿದೆ. ಬಟ್ ಎಲ್ಲವೂ ನದಿ ಅಲ್ಲ. ನದಿ, ನದ. ಬ್ರಹ್ಮಪುತ್ರ ಅನ್ನೋದನ್ನ ನದ ಅಂತ ಕರೀತಾರೆ ಅವರು. ಅದಕ್ಕೆ ಬ್ರಹ್ಮಪುತ್ರಿ ಅಂತಿಲ್ಲ ನೋಡಿ. ಸಾಧಾರಣ ನದಿಗಳೆಲ್ಲ ಸ್ತ್ರೀಲಿಂಗದಲ್ಲಿದೆ ನಮ್ಮಲ್ಲಿ. ಕಾವೇರಿ, ಶರಾವತಿ, ಗಂಗಾ, ಯಮುನಾ, ನರ್ಮದಾ ಅಂತೆಲ್ಲ. ಆದರೆ ಬ್ರಹ್ಮಪುತ್ರ ನದಿ ಅಂತ ಕರಿತಿದೀವಲ್ಲ ನಾವು, ಅದನ್ನು ನದ ಅಂತ ಕರಿತಾ ಇದ್ರು ಅವರು. ಹೀಗಾಗಿ ಪಂಚ ನದಗಳ ಭೂಮಿ ಅದು ಅಂತ. ಹಿಂಭಾಗದಲ್ಲಿ ಅದರ ಬೆನ್ನಿನ ಭಾಗದಲ್ಲಿ ದುರ್ಯೋಧನ ನಿಂತ್ಕೊಳ್ತಾನೆ. ಅವನ ಜೊತೆಗೆ ಅವನಷ್ಟು ಸಹೋದರರಲ್ಲೇ ನಿಂತ್ಕೊಳ್ತಾರೆ ಬೆನ್ನಿನ ಭಾಗದಲ್ಲಿ.
ಅದರ ರೆಕ್ಕೆಯ ಜಾಗದಲ್ಲಿ, ಗರುಡದ ರೆಕ್ಕೆಯ ಜಾಗದಲ್ಲಿ ವಿಂದ ಮತ್ತು ಅನುವಿಂದದವರು, ಅವಂತಿಯ ಇಬ್ಬರು ಮೊದಲನೇ ದಿನ ಯುದ್ಧದಲ್ಲಿ ಇವರು ಜೋರಾಗಿ ಯುದ್ಧ ಮಾಡಿದ್ರು. ಎರಡನೇ ದಿವಸದಲ್ಲಿ ಇವರು ಅಷ್ಟು ಕಾಣಿಸ್ಕೊಂಡಿಲ್ಲ. ಕಾಂಬೋಜರು ಮತ್ತು ಶಕರ ಸೈನ್ಯ ಮತ್ತು ಕಾಂಬೋಜದ ಸೈನ್ಯ. ಶಕ ಅಂದ್ರೆ ನಮ್ಗೆ ಗೊತ್ತಿದೆ, ಶಕರು ಹೂಣರು ಅಲ್ಲ, ಅವರು ನಮ್ಮ ಯಾರ್ಯಾವರ್ತದ ಹೊರಗಡೆ ಇದ್ರಲ್ಲ, ಇತಿಹಾಸಗಳಲ್ಲಿ ಓದ್ತೀವಲ್ಲ ಅವ್ರನ್ನ. ಅವರೆಲ್ಲ ರೆಕ್ಕೆಯ ಜಾಗದಲ್ಲಿ ಇದ್ದರು, ಶೂರಸೇನರು ಕೂಡ. ಅದರಲ್ಲಿ ರೆಕ್ಕೆಗಳಲ್ಲಿ ಬಲದಲ್ಲಿ ಅಂದರೆ ಬಲರೆಕ್ಕೆಯಲ್ಲಿ ಇವರುಗಳ ಜೊತೆಗೆ ಮಾಗಧರು, ಕಲಿಂಗರು, ಅಂದರೆ ಕಲಿಂಗ ಸೈನ್ಯ ಮುಗಿದಿರಲಿಲ್ಲ ಅಂತ ಗೊತ್ತಾಗತ್ತೆ. ನಿನ್ನೆ ಅಷ್ಟು ಯುದ್ಧ ಆಗಿ ಅಷ್ಟೆಲ್ಲ ಆದರೂ ಕಲಿಂಗರು ಉಳ್ಕೊಂಡಿದ್ರು. ಆಮೇಲೆ ದಾಶೇರಕರು, ಅದೊಂದು ಗಣರಾಜ್ಯ ದಾಶೇರಕ ಅಂತ ಅವರು ಇಷ್ಟು ಜನ ಬಲಭಾಗದ ರೆಕ್ಕೆಯ ಜಾಗದಲ್ಲಿ ನಿಂತಿದ್ದರು. ಆಮೇಲೆ ಕಾನನ, ವಿಕುಂಜ, ಮುಕ್ತ, ಪುಂಡ್ರವಿಷ ಇವರೆಲ್ಲ ಬೃಹದ್ಬಲ ರಾಜನ ಜೊತೆಗೆ ಸೇರಿಕೊಂಡು ಎಡಭಾಗದಲ್ಲಿ ನಿಂತ್ಕೊಂಡಿದ್ರು. ಇವುಗಳೆಲ್ಲ ಅಂದರೆ ಈ ದೇಶಗಳ ಹೆಸರನ್ನೆಲ್ಲ ಉಲ್ಲೇಖ ಮಾಡೋದು ಇದು ಅಲ್ಲಲ್ಲಿ ಬರುತ್ತೆ, ಒಂದೇ ಸಲ ಹೇಳಿರೋದಿಲ್ಲ. ಯಾವ್ಯಾವ ದೇಶದವ್ರು ಬಂದಿದ್ರು ಸೈನ್ಯಕ್ಕೆ ಅಂತ ಅನ್ನುವಾಗ ಆವಾಗ ಒಂದಿಷ್ಟು ಹೆಸರು ಕೊಟ್ಟಿರುತ್ತೆ. ಇಲ್ಲೆಲ್ಲ ಕೊಡುವಾಗ ಆ ಹೆಸರುಗಳು ಮತ್ತು ಉಲ್ಲೇಖ ಅಲ್ಲಿ ಮಿಸ್ ಆಗಿರೋದು ಇಲ್ಲಿ ಬರುತ್ತೆ. ಇಲ್ಲಿ ಹೇಳ್ತಾರೆ, ಅದನ್ನು ಉಲ್ಲೇಖಿಸಿ ಹೇಳ್ತಾರೆ ಮತ್ತೆ ಅಂತ. ಯಾಕೆಂದರೆ ಈ ಕಾನೂನ, ವಿಕುಂಜ, ಮುಕ್ತ, ಪುಂಡ್ರವಿಷ ಇವುಗಳೆಲ್ಲ ಹೊಸ ಹೆಸರುಗಳಾಗಿ ಕಾಣಿಸ್ಕೊಳ್ತಾ ಇದೆ. ಹೀಗೆ ಇವುಗಳನ್ನೆಲ್ಲ ಈ ತರಹದಲ್ಲಿ ನಿಲ್ಲಿಸಿ ಗರುಡ ವ್ಯೂಹವನ್ನು ರಚಿಸಿಕೊಂಡು ಭೀಷ್ಮ ಕಾಯ್ತಾ ಇರ್ತಾನೆ. ಇದನ್ನ ಅರ್ಜುನ ನೋಡ್ತಾನೆ. ಇವರು ಸಿದ್ಧರಾಗ್ತಾರಲ್ಲ, ಅರ್ಜುನ ನೋಡ್ತಾನೆ. ಅವನು ದೃಷ್ಟದ್ಯುಮ್ನ ಜೊತೆಗೆ ಒಂದು ಮಾತುಕತೆ ಮಾಡ್ತಾನೆ. ದೃಷ್ಟದ್ಯುಮ್ನೇನ ಸಹಿತ ಪ್ರತ್ಯವ್ಯೂಹತ ಸಂಯೋಗಿ ಅಂತ ಪ್ರತಿವ್ಯೂಹ ರಚಿಸ್ತಾನೆ. ಇಲ್ಲಿ ಭಾಳ ಚೆನ್ನಾಗಿರೋದೇನೆಂದರೆ ವ್ಯೂಹ ಮತ್ತು ಪ್ರತಿವ್ಯೂಹ ಅಂತ. ಈ ವ್ಯೂಹ ಶಬ್ದವನ್ನು ನಾವು ಇವತ್ತು ಬಳಸ್ಕೊಳ್ತಾ ಇದ್ದೀವಿ, ರಾಜಕಾರಣದಲ್ಲಿ ವ್ಯೂಹ ಅನ್ನೋದನ್ನು ಬಳಸ್ತೀವಿ. ವ್ಯೂಹಕ್ಕೆ ಪ್ರತಿವ್ಯೂಹ ಅಂತಿರುತ್ತೆ. ಹೇಗೆ ಅಂದರೆ ಈಗ ನಾಳೆ ಇಂಥ ವ್ಯೂಹ ರಚಿಸಬೇಕು ಅಂತ ಇವರು ಒಂದು ತೀರ್ಮಾನ ಮಾಡ್ಕೊಂಡಿರ್ತಾರೆ, ಅವರು ಒಂದು ತೀರ್ಮಾನ ಮಾಡ್ಕೊಂಡಿರ್ತಾರೆ. ಕೆಲವು ಸಲ ಇವರೇ ರಚಿಸಿದ ಅದೇ ವ್ಯೂಹದಲ್ಲಿ ಮುಂದುವರಿಯುತ್ತೆ. ಕೆಲವು ಸಲ ಎದುರು ಪಕ್ಷದ ವ್ಯೂಹವನ್ನು ನೋಡಿ ಇವರು ವ್ಯೂಹ ಬದಲಾಯಿಸೋದಿರುತ್ತೆ. ಈ ಮೂರನೇ ದಿನದಲ್ಲಿ ಅದಾಯಿತು ಅಂತ ಅನಿಸುತ್ತೆ. ಯಾಕೆಂದರೆ ಅವ್ರು ಯಾವ ವ್ಯೂಹ ರಚಿಸ್ತಾರೆ ನೋಡ್ಕೊಂಡು ವ್ಯೂಹ ರಚಿಸೋಣ ಅಂತ ಇವ್ರು ಕಾದಿರಲ್ಲ, ಇವ್ರು ಯಾವುದೋ ಬೇರೆ ವ್ಯೂಹ ಮಾಡ್ಕೊಂಡಿರ್ತಾರೆ. ಆದರೆ ಇಲ್ಲಿ ಗರುಡ ವ್ಯೂಹ ಬಂದಿರೋದನ್ನು ನೋಡಿದಾಗ ಇದಕ್ಕೆ ಅರ್ಧಚಂದ್ರ ವ್ಯೂಹ ಬೇಕು ಅಂತ ಅರ್ಜುನ ನಿರ್ಣಯ ಮಾಡ್ತಾನೆ. ಅರ್ಧಚಂದ್ರ ವ್ಯೂಹ. ದೃಷ್ಟದ್ಯುಮ್ನ ಜೊತೆಗೆ ಮಾತಾಡಿ ಇವರು ಅರ್ಧಚಂದ್ರ ವ್ಯೂಹವನ್ನು ರಚಿಸ್ತಾರೆ. ಈಗ ಅಂದರೆ ಅರ್ಧಚಂದ್ರ ಹೀಗೆ ಬರುತ್ತಲ್ಲ, ಅದರ ಎರಡು ತುದಿಗಳು ಮುಂಭಾಗದಲ್ಲಿರುತ್ತೆ. ಅರ್ಧಚಂದ್ರ ಯಾವ ಥರ ಅಂತಂದರೆ ಹೀಗೆ ಇವ್ರ ಕಡೆಗೆ ಇದು ಒಳಗೆ ಬರುತ್ತೆ, ಶತ್ರು ಪಕ್ಷದ ಕಡೆಗೆ ಅದರ ಎರಡು ತುದಿಗಳು ಹೀಗೆ ಹೋಗುತ್ತೆ ಅನ್ನೋ ಥರ ರಚಿಸ್ಕೊಳ್ತಾರೆ ಅರ್ಧಚಂದ್ರವನ್ನು. ಹೀಗದು ಇದಿದೆ, ಗರುಡ ಇದೆ. ಇದು ಅರ್ಧಚಂದ್ರ ಹೀಗಿದೆ ಅಂತ. ಒಂದೊಮ್ಮೆ ಆ ಇಡೀ ಸೈನ್ಯ ಮುಂದೆ ಬಂದರೆ ಅರ್ಧಚಂದ್ರ ಆವರಿಸೋದಕ್ಕೆ ಬರುತ್ತೆ ಅಂತ. ಅಂದರೆ ಅವರು ಒಳಗೆ ಏನಾದರೂ ಬಂದರು ಅಂದರೆ ಕವರ್ ಅಪ್ ಮಾಡೋಕ್ಕಾಗತ್ತೆ. ಹಾಗಾಗಿ ಇವರು ಹೀಗೆ ಅದು ಹೀಗೆ ಮೂವ್ ಆಗ್ತಾ ಇದ್ದರೆ ಇವರು ಹೀಗೆ ಕವರ್ ಮಾಡೋ ಥರ ಅಂತ. ಅಂದರೆ ಅದು ತುದಿಯನ್ನು ಇಟ್ಟುಕೊಂಡು ಹೀಗೆ ರಚಿಸಿದರೆ ಇವರು ಅದನ್ನು ಹೀಗೆ ರಚಿಸೋದು ಅಂತ, ಈ ಥರದ ತಂತ್ರಗಳನ್ನೆಲ್ಲ ಯೋಚಿಸ್ತಾರೆ ಅವರು. ಹಾಗಾಗಿ ಅರ್ಧಚಂದ್ರ ವ್ಯೂಹವನ್ನು ರಚಿಸ್ತಾರೆ. ಅದರಲ್ಲಿ ಅದರ ಬಲದ ತುದಿಯಲ್ಲಿ ಎರಡು ವ್ಯೂಹ ಬಂದಾಗ ಬಲ ಎಡ ಕಾಣಿಸ್ಕೊಡ್ತಲ್ಲ, ಬಲದ ತುದಿಯಲ್ಲಿ ಭೀಮ ಇರ್ತಾನೆ. ಅದರಲ್ಲಿ ಅವನ ನಂತರ ಅಂದರೆ ಅದು ಅರ್ಧಚಂದ್ರ ಹೀಗೆ ಬರುತ್ತಲ್ಲ, ಅವಾಗ ಹೀಗೆ 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 ನಿಂತ್ಕೋಬೇಕಲ್ಲ, ಅವನ ನಂತರದಲ್ಲಿ ವಿರಾಟ ನಿಂತ್ಕೊಳ್ತಾನೆ. ಭೀಮನ ನಂತರದಲ್ಲಿ ಭೀಮ ಒಂದು ಸೈನ್ಯದ ಜೊತೆಗೆ ನಿಂತ್ಕೊಂಡಿರ್ತಾನೆ. ಅದಾದಮೇಲೆ ವಿರಾಟ ಆದಮೇಲೆ ದ್ರುಪದ ನಿಲ್ತಾನೆ. ನೀಲಾಯುಧ ಅಂತ ಒಂದು ದೇಶ, ನೀಲಾಯುಧದ ಸೈನಿಕರ ಜೊತೆಗೆ ವಿರಾಟ ಮತ್ತು ದ್ರುಪದರು ತಮ್ಮ ಸೈನ್ಯದೊಂದಿಗೆ ನಿಂತ್ಕೋತಾರೆ. ಈ ನೀಲನ ಅನಂತರ ಧೃಷ್ಟಕೇತು ನಿಂತ್ಕೊಳ್ತಾನೆ. ಚೇದಿ, ಕಾಶಿ, ಕರುಷ, ಪೌರವ ಇಷ್ಟು ದೇಶದ ಸೈನ್ಯಗಳ ಜೊತೆಗೆ ಧೃಷ್ಟಕೇತು ನಿಲ್ತಾನೆ. ಧೃಷ್ಟಕೇತು ಚೇದಿಯವನು, ಇವರು ಅಲ್ಲಿ ನಿಲ್ತಾರೆ. ಅದಾದಮೇಲೆ ಧೃಷ್ಟದ್ಯುಮ್ನ, ಶಿಖಂಡಿ ಇವರು ಪಾಂಚಾಲದ ಸೈನ್ಯದೊಂದಿಗೆ ನಿಲ್ತಾರೆ. ಎಷ್ಟು ಚೆನ್ನಾಗಿದೆ ನೋಡಿ, ದ್ರುಪದ ಅಲ್ಲಿ ನಿಂತಿದ್ದಾನೆ, ಆದರೆ ದ್ರುಪದನ ಜೊತೆಗೆ ಅವನ ಸೈನ್ಯ ನಿಂತಿಲ್ಲ. ಅವನ ಜೊತೆಗೆ ಕಾಶಿ, ಕರುಷ, ಚೇದಿ ಸೈನ್ಯಗಳು ನಿಂತ್ಕೊಂಡಿರ್ತವೆ. ಆದರೆ ಇಲ್ಲಿ ದೃಷ್ಟದ್ಯುಮ್ನ ಮತ್ತು ಶಿಖಂಡಿ ಜೊತೆಗೆ ಪಾಂಚಾಲದ ಸೈನ್ಯ ನಿಂತ್ಕೊಂಡಿದೆ. ಅಂದರೆ ಈಗ ದ್ರುಪದ,
ಶಿಖಂಡಿ, ದೃಷ್ಟದ್ಯುಮ್ನ 3 ಪಾಂಚಾಲರ ಮಹಾವೀರರು. ಆದರೆ ಎಲ್ಲ ಸಲವೂ ಅವರು ಅವರ ಸೈನ್ಯವನ್ನೇ ಲೀಡ್ ಮಾಡೋಲ್ಲ. ಇವತ್ತು ತಮ್ಮ ಸೈನ್ಯವನ್ನು ಯಾರು ಲೀಡ್ ಮಾಡಬೇಕು ಅಂತ ಹಂಚ್ಕೊಳ್ಳೋದು ಎಲ್ಲ ಇರುತ್ತೆ ಅಂತ. ಪ್ರಭದ್ರಕ ದೇಶದ ಸೈನ್ಯ ಕೂಡ ಇವ್ರ ಜೊತೆ ನಿಂತಿರುತ್ತೆ. ಇವರು ಇಷ್ಟಾಗುವಾಗ ಇವರು ಮಧ್ಯಭಾಗದಲ್ಲಿ ನಿಂತಿರ್ತಾರೆ. ದೃಷ್ಟದ್ಯುಮ್ನ ಇತ್ಯಾದಿಗಳು ನಿಂತಿದ್ದು ಮಧ್ಯಭಾಗದಲ್ಲಿ ಅಂತ. ಅಲ್ಲಿ ಅವರ ಜೊತೆಗೆ ಧರ್ಮರಾಜ ನಿಂತಿರ್ತಾನೆ ಗಜ ಸೈನ್ಯದೊಂದಿಗೆ. ಧರ್ಮರಾಜ ನಂತರ ಸಾತ್ಯಕಿ ನಿಂತ್ಕೊಂಡಿರ್ತಾನೆ. ಸಾತ್ಯಕಿ ಆದಮೇಲೆ ಉಪಪಾಂಡವರು ನಿಂತ್ಕೊಂಡಿರ್ತಾರೆ. ಅದಾದ ಮೇಲೆ ಅಭಿಮನ್ಯು ನಿಂತ್ಕೊಂಡಿರ್ತಾನೆ ಅವರದ ನಂತರದಲ್ಲಿ. ಅಭಿಮನ್ಯುವಿನ ಅನಂತರ ಘಟೋತ್ಕಚ ನಿಂತಿರ್ತಾನೆ. ಓಕೆ. ಅದಾದ ಮೇಲೆ ಕೇಕಯ್ಯದ ಸೈನ್ಯ ನಿಂತಿರುತ್ತೆ, ಕೇಕಯ್ಯದವರು. ಇಷ್ಟಾದ ಮೇಲೆ ಕೊನೆಯಲ್ಲಿ ಎಡತುದಿಯಲ್ಲಿ ಅರ್ಜುನ ನಿಂತಿರ್ತಾನೆ. ಈ ಕಡೆ ಭೀಮ, ಈ ಕಡೆ ಅರ್ಜುನ, ಉಳಿದವರೆಲ್ಲ ಹೀಗೆ, ಮಧ್ಯದಲ್ಲಿ ಧರ್ಮರಾಜ. ಈ ತರಹದ ಅರ್ಧಚಂದ್ರ ವ್ಯೂಹವನ್ನು ರಚಿಸ್ಕೊಳ್ತಾರೆ. ಯುದ್ಧ ಆರಂಭ ಆಗತ್ತೆ. ಮೊದಲಿಗೆ ಸಹಜ ಯುದ್ಧ, ಧರ್ಮಯುದ್ಧವೇ ಆರಂಭ ಆಗುತ್ತೆ. ಪದಾತಿಯೊಂದಿಗೆ, ಅಶ್ವಾರೋಹಿಯೊಂದಿಗೆ, ಗಜಾರೋಹಿಯೊಂದಿಗೆ, ರಥಿಕನೊಂದಿಗೆ ಅಂತಲೇ ಆರಂಭ ಆಗುತ್ತೆ. ಸ್ವಲ್ಪ ಹೊತ್ತಾಗ್ತಾ ಇದ್ದ ಹಾಗೆ ಎಂದಿನಂತೆ ರೂಲ್ಸ್ ಬ್ರೇಕ್ ಆಗಿ ಸಿಕ್ಕವ್ರ ಜೊತೆಗೆ ಅಂತ ಆರಂಭ ಆಗುತ್ತೆ. ಪದಾತಿಯು ಆನೆ ಮೇಲಿದ್ದವನು ಹೊಡೆದು ಬಿಡ್ತಾನೆ. ಅದೆಲ್ಲ ಮಾಡ್ತಾರೆ. ಪದಾತಿಗಳು ಅಂದರೆ ಏನು ಕಡಿಮೆ ಸಾಮರ್ಥ್ಯದವರು ಅಂತೇನಿರಲ್ಲ. ಅವನು ಇಲ್ಲಿಂದಲೇ ಈಟಿ ಥರದ್ದೆಲ್ಲ ಇರುತ್ತಲ್ಲ, ಹೀಗೆ ಎಸೆಯೋದು, ಅದನ್ನೇ ಎಸ್ತು ಅಲ್ಲಿರೋ ಯಾರೋ ವೀರನ್ ಕೊಂದು ಬಿಡ್ತಾನೆ. ಈ ಥರದ್ದೆಲ್ಲ ಮಾಡ್ಕೊಳ್ತಾರೆ. ಹಾಗಾಗಿ ಸ್ವಲ್ಪ ಹೊತ್ತು ಆಗ್ತಾ ಇದ್ದಾಗೆ ಯುದ್ಧದ ಬಿಸಿ ಬರ್ತಾ ಇದ್ದ ಹಾಗೇನೆ ಯಾರಿಗಾದರೂ ಅಂತ ಆಗಿಬಿಡುತ್ತೆ. ಮತ್ತೆ ಈ ಯುದ್ಧ ಮತ್ತೆ ಹಿಂದಿನ ದಿನದ ಮುಂದುವರಿಕೆ ಅರ್ಜುನ ಮುಂದುವರಿಸ್ತಾನೆ. ಭೀಷ್ಮ ಗರುಡ ವ್ಯೂಹ ರಚಿಸಿ ಮುಂದೆ ನಿಂತಿದ್ದೆ ಹಿಂದಿನ ದಿನದ ಅರ್ಜುನನ ಭಯಂಕರ ಪರಾಕ್ರಮವನ್ನು ನೋಡಿದಾಗ. ಹಾಗಾಗಿ ಇವತ್ತು ಅರ್ಜುನ ಪರಾಕ್ರಮವನ್ನು ಮುಂದುವರಿಸ್ತಾನೆ. ಈ ಪರಾಕ್ರಮ ಅಂತ ಇದೆಯಲ್ಲ, ಈ ವೀರ್ಯ, ಶೌರ್ಯ, ಪರಾಕ್ರಮ ಅಂತೆಲ್ಲ ಬಳಸ್ತಾರೆ. ಸಾಧಾರಣವಾಗಿ ನಾವು ಬಳಸುವಾಗ ಇದನ್ನೆಲ್ಲ ಒಂದೇ ಅರ್ಥದ ಪದವಾಗಿ ಬಳಸಿಬಿಡ್ತೀವಿ. ಆದರೆ ಇದೆಲ್ಲವೂ ಒಂದೇ ಅಲ್ಲ, ಇದೆಲ್ಲ ಒಂದೇ ಅರ್ಥ ಅಲ್ಲ ಇದಕ್ಕೆ. ಪರಾಕ್ರಮ ಅಂದರೆ ಪರಾನ ಆಕ್ರಮತೆ ಅಂತ ಅರ್ಥ. ಶತ್ರುವಿನ ಮೇಲೆ ಆಕ್ರಮಣ ಮಾಡೋದು ಅಂತ, ಮುನ್ನುಗ್ಗುತ್ತಾನೆ ಅಂತ, ದಾಳಿ ಮಾಡ್ತಾನೆ ಅಂತ. ಹಾಗಾಗಿ ಅರ್ಜುನ ಶೌರ್ಯದಿಂದ ಹೋರಾಡಿದ ಅಂತ ಬರುತ್ತಲ್ಲ, ಶೌರ್ಯ ಇದ್ದೇ ಇರುತ್ತೆ, ವೀರ್ಯತನ ಇದ್ದೇ ಇರುತ್ತೆ, ವೀರತನ. ಆದರೆ ಪರಾಕ್ರಮ ಅನ್ನುವಾಗ ಅವನು ಅದನ್ನು ರಕ್ಷಣಾತ್ಮಕವಾಗಿ ಆಡದೆ ಅವನು ಅಟ್ಯಾಕ್ ಮಾಡ್ತಾನೆ. ಅವನು ಅಗ್ರೆಸಿವ್ ಆಗಿ ನುಗ್ಗಿ ಹೋಗಿ ಅಟ್ಯಾಕ್ ಮಾಡ್ತಾನೆ. ಹಾಗಾಗಿ ಇವತ್ತು ಬೆಳಗ್ಗೆ ಆಗ್ತಾ ಇದ್ದಾಗೆ ಭೀಷ್ಮನ ಯೋಚನೆ ಹೇಗಿತ್ತೋ ಅದೇ ಆಗತ್ತೆ. ಏನಂದರೆ ಅರ್ಜುನ ಅಟ್ಯಾಕ್ ಆರಂಭ ಮಾಡ್ತಾನೆ. ಅರ್ಜುನನ ಈ ಆಕ್ರಮಣಕ್ಕೆ ಪ್ರತ್ಯಾಕ್ರಮಣ ಆಗುತ್ತೆ. ಜೋರಾಗಿ ಭೀಷ್ಮನೇ ಮುಂದೆ ಇರ್ತಾನಲ್ಲ, ಪ್ರತ್ಯಾಕ್ರಮಣ ಆಗುತ್ತೆ. ಹಾಗಾಗಿ ಮೊದಲ ಹಂತದಲ್ಲಿ ಎರಡೂ ಕಡೆನಲ್ಲೂ ಸೈನ್ಯದಲ್ಲಿ ಇವರು ಓಡ್ತಾರೆ, ಅವರು ಓಡ್ತಾರೆ ಅಂತ ಆಗಿಬಿಡತ್ತೆ. ಓಕೆ. ಇವರ ಈ ಯುದ್ಧದಿಂದಾಗಿ ಎದ್ದ ಧೂಳಿನಿಂದಾಗಿ ಸೂರ್ಯ ಮರೆಯಾಗಿ ಬಿಡುತ್ತಾನೆ ಅಂತ ವರ್ಣಿಸ್ತಾರೆ ವ್ಯಾಸರು. ಮಣ್ಣಿನ ನೆಲ ಅಲ್ಲ, ಅಷ್ಟು ರಥಗಳು, ಆನೆ, ಕುದುರೆ ಓಡಾಟ ಇವೆಲ್ಲ ಆದಾಗ ಎದ್ದ ಧೂಳಿದೆಯಲ್ಲ, ಎದ್ದ ಧೂಳಿನಲ್ಲಿ ಕತ್ತಲಾಗೋ ಥರ ಆಗಿಬಿಡತ್ತೆ ಅಂತ. ಹಾಗಾಗಿ ಕೆಲವು ಸಲ ಏನಾಗ್ಬಿಡ್ತಿತ್ತಂತೆ ಅಂದರೆ ಪ್ರತಿದಿಶೋ ವಾಪಿ ತತ್ರ ಯಜ್ಞ ಕಥಂಚನ, ಯಾವ ದಿಕ್ಕು ಅಂತಲೇ ಅಂದರೆ ನಾನು ಈ ಕಡೆ ಪೂರ್ವಕ್ಕೆ ಹೋಗ್ತಾ ಇದ್ದೀನಾ, ಪಶ್ಚಿಮಕ್ಕೆ ಹೋಗ್ತಾ ಇದ್ದೀನಾ ಅನ್ನೋದೇ ಗೊತ್ತಾಗದೇ ಇರೋ ಥರದ್ದು. ಇದರಿಂದಾಗಿ ಯಾರು ಅಂತಲೇ ಗೊತ್ತಾಗದೇ ಇರೋ ಥರದ್ದು. ಎಲ್ಲರ ಮೇಲೂ ಧೂಳು ಮುಸ್ಕಿರತ್ತೆ ಯಾರು ಅಂತ. ಈಗ ಸಮವಸ್ತ್ರ ಹಾಕ್ಕೊಂಬಂದಿರಲ್ಲ ಎರಡೂ ಪಕ್ಷದವರು, ಅವರವ್ರ ಬಣ್ಣ ಅವರವ್ರದ್ದು ಏನೇನೋ ಇರುತ್ತೆ, ಯಾರು ಅಂತಲೇ ಗೊತ್ತಾಗಲಿಲ್ಲ ಅಂತ. ಅನುಮಾನೇನ ಸಂಜ್ಞಾಭಿರ ನಾಮ ಗೋತ್ರೈಶ್ಚ ಸಂಯೋಗೆ ವರ್ತತೆ ಸ್ಮ ತದಾ ಯುದ್ಧಂ ತತ್ರ ವಿಷಾಂಪತೆ ಅಂತ. ಇವನು ಯಾರು ಅಂತ ಅನುಮಾನದಿಂದ ಇವನು ಅಂದ್ಕೊಂಡು ಯುದ್ಧ ಮಾಡಬೇಕಾಗಿತ್ತು ಅಂತ. ಅಂದರೆ ಅವನ ಬಾಣದಿಂದ ಯಾವ ಥರ ಶಬ್ದ ಬರ್ತಾ ಇದೆ, ಹಾಗಾಗಿ ಇದು ಗಾಂಡೀವ, ಅವನು ಹೆಂಗೆ ಯುದ್ಧ ಮಾಡ್ತಾ ಇದ್ದಾನೆ, ಅದರಿಂದಾಗಿ ಇವನು ಯಾರಿರ್ಬೋದು ಅಂತೆಲ್ಲ ಅನುಮಾನ ಪಡ್ಕೋಬೇಕಾಗಿತ್ತು. ಆಮೇಲೆ ಇನ್ನೊಂದೇನೆಂದರೆ ಅವರು ನಾಮಗೋತ್ರಗಳನ್ನು ಹೇಳ್ಕೊಳ್ತಾ ಇದ್ರು ಯಾವಾಗಲೂ ಯುದ್ಧ ಮಾಡುವಾಗ. ಹೌದೌದು, ನಾನು ಪಾಂಡುವಿನ ಮಗ ಅರ್ಜುನ ಬಂದಿದ್ದೇನೆ, ಅರ್ಜುನ ನಿನ್ನನ್ನು ಎದುರಿಸ್ತಾ ಇದ್ದೇನೆ ಅಂತ ಹೀಗೆ ಹೇಳ್ಕೊಳ್ತಾನೆ ಯುದ್ಧ ಮಾಡ್ತಾ ಇದ್ರು ಅವರು. ಹಾಗಾಗಿ ಅದೆಲ್ಲ ಹೇಳಿದಾಗ ಓಹೋ ತನ್ನೆದುರಿ ಬಂದು ನಿಂತವನು ಇವನು ಅಂತೆಲ್ಲ ನಿರ್ಣಯ ಮಾಡ್ಕೋಬೇಕಾಗಿತ್ತು. ಓಕೆ ಓಕೆ ಓಕೆ. ಯುದ್ಧ ಅಂದರೆ ಇಲ್ಲಿ ಯಾರು ನಿಮ್ಮ ಹೊಡೆದೇ ಇದ್ರು ಕೂಡ ಧೂಳಿಂದ ಕೂಡ ಅಸ್ವಸ್ಥರಾಗಿ ನೀವು ಖಂಡಿತವಾಗಿ ಅಲ್ವಾ ನೀವು ಮನೆಗೆ ಹೋಗೋ ಸಾಧ್ಯತೆ ಇದೆ, ಅಥವಾ ನೀವು ಸಿಕ್ಕಾಗೋ ಸಾಧ್ಯತೆನೂ ಇದೆ ಅಲ್ವಾ. ಹೀಗೆ ಯುದ್ಧ ಮುಂದುವರಿತಾ ಎರಡೂ ಕಡೆಯಲ್ಲೂ ವ್ಯೂಹ ಛಿದ್ರ ಆಯ್ತಂತೆ.
ವ್ಯೂಹ ಛಿದ್ರ ಹೇಗಾಗುತ್ತೆ ಅಂದರೆ ಇವ್ರು ಹೋಗಿ ಯಾರ್ದೋ ಮೇಲೆ ದಾಳಿ ಮಾಡಿದ ಕೂಡಲೇ ಅವನನ್ನು ಮೂವ್ ಮಾಡಿಸ್ತಾರೆ ಇವರು. ಅದಾದ ಕೂಡಲೇ ವ್ಯೂಹ ಛಿದ್ರ ಆಗುತ್ತೆ. ಗುರಿಯೇ ಅದಿರುತ್ತೆ ವ್ಯೂಹ ಛಿದ್ರ ಮಾಡಬೇಕು ಅಂತ. ಇವ್ರ ಗುರಿ ವ್ಯೂಹ ಛಿದ್ರ ಆಗದೇ ಇರುವಂತೆ ಮಾಡೋ ಥರ ಇರುತ್ತೆ. ಅದು ಎಷ್ಟೋ ಸಲ ಏನಾಗುತ್ತೆ ಅಂದರೆ ಇವನ ಮೇಲೆ ದಾಳಿ ಮಾಡಿದ ಕೂಡಲೇ ಆ ಕಡೆ ಇದ್ದವನು ಸೀದಾ ಬರಬೇಕಾಗತ್ತೆ, ಅವನು ಆಗಲ್ಲ, ಛಿದ್ರ ಆಗುತ್ತೆ. ಕೆಲವು ಸಲ ಇವರೇ ಆಕ್ರಮಣ ಮಾಡೋದಕ್ಕೆ ಅಂತಲೂ ಮುಂದೆ ಹೋಗಿ ಎರಡು ವ್ಯೂಹಗಳು ಇದಾಗ್ಬಿಡ್ತು ಅಂತ. ಹಾಗೆ ಯುದ್ಧ ಮುಂದುವರಿಯುತ್ತೆ. ಯುದ್ಧ ಬಹಳ ಘೋರವಾಗಿ ಮುಂದುವರಿತಾ ಅಸಂಖ್ಯ ಸಾವು ನೋವುಗಳಾದವು. ಸಾವು ನೋವುಗಳು ಅಂತ ಅಂದಾಗ ರಕ್ತ ಹರಿಯೋಕ್ಕೆ ಆರಂಭ ಆಗುತ್ತಲ್ಲ, ರಕ್ತ ಹರಿಯೋಕ್ಕೆ ಆರಂಭ ಆದಾಗ ಎದ್ದ ಧೂಳು ಕೆಳಗಿಳಿತು ಅಂತ ವ್ಯಾಸರು ವರ್ಣಿಸ್ತಾರೆ. ಅಂದರೆ ಮೊದಲು ಒಣನೆಲ ಇತ್ತಲ್ಲ, ಬೆಳಗ್ಗೆ ಯುದ್ಧ ಮಾಡುವಾಗ ಧೂಳು ಹಾರುತ್ತಾ ಇತ್ತು. ಯಾವಾಗ ರಕ್ತ ಹರಿತು, ಯಾವ ಪ್ರಮಾಣದಲ್ಲಿ ರಕ್ತ ಹರಿತು ಅಂತಂದರೆ ಧೂಳು ಏಳೋದು ನಿಂತು ಹೋಗಿಬಿಡ್ತು ಅಂತ. ಪ್ರಶಶಾಮ ರಜೋಭೌಮಂ ವ್ಯುತ್ಕ್ಷಿತಂ ರಣಶೋಣಿತೈ ದಿಶಶ್ಚ ವಿಮಲಾ ಸರ್ವಾಹ ಸಂಬಭೂರ್ಜನೇಶ್ವರ ಅಂತ. ಇಡೀ ಧೂಳು ಇಳಿದು ಸ್ಪಷ್ಟವಾಗಿ ಎಲ್ಲವೂ ಕಾಣೋದಕ್ಕೆ ಆರಂಭ ಆಯಿತು ಅಂತ. ಅಷ್ಟು ರಕ್ತ ಹರಿತಾ ಇತ್ತು ಅಂತ. ಎಂಥ ಸನ್ನಿವೇಶ. ಈ ಕಡೆಯಲ್ಲಿ ದುರ್ಯೋಧನನ ಪಕ್ಷದಲ್ಲಿ ಭೀಷ್ಮ, ದ್ರೋಣರು, ಜಯದ್ರಥ, ಪುರುಮಿತ್ರ, ವಿಕರ್ಣ, ಶಕುನಿ ಇವರುಗಳು ಭಯಂಕರವಾಗಿ ಯುದ್ಧ ಮಾಡುತ್ತಾರೆ ಅವತ್ತು. ಶಕುನಿಯು ಮಹಾಯೋಧನೆ, ಬರೀ ಇದು ಮಾತ್ರ ಇದ್ದವನಲ್ಲ. ಇವರುಗಳು ಬಹಳ ಯುದ್ಧ ಮಾಡ್ತಾರೆ. ಇವರು ಪದೇ 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 ಪಾಂಡವ ಸೈನ್ಯವನ್ನು ನಾಶ ಮಾಡ್ತಾರೆ ಇವರುಗಳು. ಆ ಕಡೆಯಲ್ಲಿ ಭೀಮ, ಘಟೋತ್ಕಚ, ಸಾತ್ಯಕಿ, ಚೇಕಿತಾನ ಮತ್ತು ಉಪಪಾಂಡವರು ಇವರುಗಳು ಬಹಳ ಜೋರಾಗಿ ಯುದ್ಧ ಮಾಡುತ್ತಾರೆ. ಇವರುಗಳು ಮುಂಚೂಣಿ ಬರ್ತಾರೆ. ಅಂದರೆ ಉಳಿದವರು ಒಂದು ಸ್ವಲ್ಪ ಹಿಂದಿರ್ತಾರೆ, ಇವರುಗಳು ಮುನ್ನುಗ್ಗಿ ಯುದ್ಧ ಮಾಡ್ತಾರೆ. ನಿಧಾನವಾಗಿ ದ್ವಂದ್ವ ಯುದ್ಧಕ್ಕೆ ತಿರ್ಕೊಳ್ಳುತ್ತೆ. ಘಟೋತ್ಕಚನ ಭಯಂಕರವಾದ ಯುದ್ಧವನ್ನು ನೋಡಿ ದುರ್ಯೋಧನನೇ ಅವನನ್ನು ಎದುರಿಸೋದಕ್ಕೆ ಹೋಗ್ತಾನೆ. ಅದು ಹೇಗೆ ಅಂದರೆ 1000 ರಥಗಳನ್ನು ತಗೊಂಡು ಹೋಗ್ತಾನಂತೆ ಘಟೋತ್ಕಚನ ಎದುರಿಗೆ ಯುದ್ಧ ಮಾಡೋದಕ್ಕೆ ಅವನು. ಅವರಿಬ್ಬರ ನಡುವೆ ಯುದ್ಧ ಆರಂಭ ಆಗುತ್ತೆ, ದುರ್ಯೋಧನ ಮತ್ತು ಘಟೋತ್ಕಚರ ನಡುವೆ. ಮತ್ತು ಪಾಂಡವರ ಉಳಿದ 5 ಜನ ಭೀಷ್ಮ ಮತ್ತು ದ್ರೋಣರನ್ನು ಎದುರಿಸ್ತಾರೆ. 5 ಜನ ಸೇರಿ. ಅಭಿಮನ್ಯು ಮತ್ತು ಸಾತ್ಯಕಿ ಇವರು ಶಕುನಿಯ ಜೊತೆಗೆ ಅಲ್ಲಿಯ ಸೈನ್ಯದ ಜೊತೆಗೆ ಯುದ್ಧ ಮಾಡುತ್ತಾರೆ. ಹೀಗೆ ನಿಧಾನವಾಗಿ ಮತ್ತೊಮ್ಮೆ ಅದು ದ್ವಂದ್ವ ಯುದ್ಧಕ್ಕೆ ತಿರ್ಕೊಳ್ಳುತ್ತೆ. ಉಳಿದ ರಾಜರುಗಳೆಲ್ಲ ಸೇರಿ ಭೀಷ್ಮದ್ರೋಣರ ಜೊತೆಗೆ ಯುದ್ಧ ಮಾಡ್ತಾ ಇದ್ದ ಅರ್ಜುನನ ಮೇಲೆ ಮುಗಿ ಬೀಳ್ತಾರೆ. ಎಲ್ಲರ ಜೊತೆಗೆ ಅದ್ಭುತವಾದ ಯುದ್ಧ ಮಾಡ್ತಾನೆ ಅರ್ಜುನ. ಮೇಲೆ ಕುಳಿತು ನೋಡ್ತಾ ಇದ್ದವರು ಅರ್ಜುನನ ಆ ಲಾಘವವನ್ನು ನೋಡಿ ಬಹಳ ಮೆಚ್ಚುತ್ತಾರೆ. ಲಾಘವ ಅಂದರೆ ಅದೊಂದು ವೇಗ, ಅದು ಬಹಳ ಹಗುರವಾಗಿ ಇದ್ದಾಗ ಆಗತ್ತೆ. ಅದು ಒಂದು ವೇಗ ಇರುತ್ತೆ. ಏನಂದರೆ ಈಗ ಯಾವಾಗ ಅವನು ಬತ್ತಳಿಕೆ ಕೈ ಹಾಕದ, ಯಾವಾಗ ಬಾಣ ತೆಗೆದ, ಅದನ್ನು ಯಾವಾಗ ಬಿಲ್ಲಿಗೆ ಇಟ್ಟ, ಯಾವಾಗ ಶಿಂಜಿನಿಯನ್ನು ಎಳೆದ, ಯಾವಾಗ ಗುರಿ ಇಟ್ಟು ಬಿಟ್ಟ, ಮತ್ತು ಯಾವಾಗ ಬತ್ತಳಿಕೆ ಕೈ ಹಾಕದ ಅಂತ ಗೊತ್ತಾಗಲ್ಲ ಅಂತ. ಅದು ಅಷ್ಟು ವೇಗವಾಗಿ ಆಗ್ತಾ ಇರುತ್ತೆ ಅಂತ. ಅದನ್ನು ನೋಡಿ ವಿಸ್ಮಯ ಆಯ್ತಂತೆ ಮೇಲೆ ಕುಳಿತವರಿಗೆ. ತತ್ರ ತಲ್ಲಾಘವನ್ ದೃಷ್ಟ ಬೀಭತ್ಸೋ ರತಿಮಾನುಷಂ ದೇವದಾನವ ಗಂಧರ್ವ ಪಿಶಾಚೋರ್ಗ ರಕ್ಷಸಾಹ ಸಾಧು ಸಾಧ್ವಿತಿ ರಾಜೇಂದ್ರ ಫಲ್ಗುನಂ ಪ್ರತ್ಯಪೂಜೆಯನ್ ಅಂತ. ಮೇಲೆ ಇದ್ದ ದೇವತೆಗಳು, ದಾನವರು, ಗಂಧರ್ವರು, ಪಿಶಾಚರು, ನಾಗರು, ರಾಕ್ಷಸರುಗಳು ಇವರುಗಳು ನೋಡಿ ಬಹಳ ಆಶ್ಚರ್ಯಪಟ್ಟು ಬಿಟ್ಟರು ಅಂತ. ಹಾಗೆ ಯುದ್ಧ ಮಾಡ್ತಾ ಇದ್ದ ಅರ್ಜುನ. ಆ ಕಡೆಯಲ್ಲಿ ಅಭಿಮನ್ಯು ಮತ್ತು ಸಾತ್ಯಕಿ ಯುದ್ಧ ಮಾಡ್ತಾ ಇದ್ರಲ್ಲ, ಅಲ್ಲಿ ಶಕುನಿಯ ಸೈನ್ಯ ಬಹಳ ಘೋರವಾಗಿ ಯುದ್ಧ ಮಾಡುತ್ತೆ ಇವ್ರ ಜೊತೆಗೆ. ಯುದ್ಧ ಮಾಡ್ತಾ ಸಾತ್ಯಕಿಯನ್ನು ರಥಹೀನನ್ನಾಗಿ ಮಾಡಿಬಿಡುತ್ತೆ. ಅದು ಎಷ್ಟು ಅಂದರೆ ಅವನ ಮೈಯಲ್ಲಿ ಒಂದು ಚೂರು ಜಾಗ ಇಲ್ಲದಂತೆ ಗಾಯ ಮಾಡಿಬಿಡುತ್ತಾರೆ ಸಾತ್ಯಕಿಗೆ. ಸಾತ್ಯಕಿ ಅಭಿಮನ್ಯುವಿನ ರಥವನ್ನು ಏರ್ಕೊಂಡು ಯುದ್ಧ ಮಾಡ್ತಾರೆ. ಆಮೇಲೆ ರಥವನ್ನು ಏರ್ಕೊಳ್ತಾನೆ, ಅವರಿಬ್ಬರು ಸೇರಿ ಯುದ್ಧ ಮಾಡ್ತಾರೆ. ಈ ಕಡೆಯಲ್ಲಿ ಭೀಷ್ಮದ್ರೋಣರು ಯುಧಿಷ್ಠಿರನ ಮೇಲೆ ದಾಳಿಗೆ ಹೊರಡ್ತಾರೆ. ಯುಧಿಷ್ಠಿರನ ಮೇಲೆ ಆದರೆ ಯುಧಿಷ್ಠಿರ ಮತ್ತು ನಕುಲ ಸಹದೇವರು 3 ಜನ ದ್ರೋಣರ ಸೈನ್ಯವನ್ನು ಓಡಿಸಿ ಬಿಡ್ತಾರೆ ಯುದ್ಧ ಮಾಡಿ. ಈ ಕಡೆಯಲ್ಲಿ ದುರ್ಯೋಧನ ಬಂದಿರ್ತಾನಲ್ಲ ಘಟೋತ್ಕಚನ ಜೊತೆಗೆ ಯುದ್ಧಕ್ಕೆ. ಘಟೋತ್ಕಚ ಬಹಳ ಜೋರಾಗಿ ಯುದ್ಧ ಮಾಡ್ತಾನೆ. ಅವನ ಜೊತೆಗೆ ಭೀಮನು ಸೇರ್ಕೊಳ್ತಾನೆ. ಭೀಮ, ಘಟೋತ್ಕಚ ಮತ್ತು ದುರ್ಯೋಧನ ಅವನ ಜೊತೆಗೆ ಸೇರಿದ ರಾಜರುಗಳು, ಇವರ ಯುದ್ಧವು ಜೋರಾಗಿ ನಡೆಯುತ್ತೆ. ಅವರ ಯುದ್ಧ ನಡೀತಾ ಇರುವಾಗ ಭೀಮ ಒಂದು ಹಂತದಲ್ಲಿ ನಗುನಗುತ್ತಾ
ದುರ್ಯೋಧನನನ್ನು ಗಾಯಗೊಳಿಸಿಬಿಡ್ತಾನೆ. ಅದು ಯಾವ ಪ್ರಮಾಣದಲ್ಲಿ ಗಾಯಗೊಳಿಸ್ತಾನೆ ಅಂತಂದರೆ, ಇದು ದುರ್ಯೋಧನ ಮೂರ್ಛೆ ಹೋಗಿಬಿಡ್ತಾನೆ, ಎಚ್ಚರ ತಪ್ತಾನೆ. ದುರ್ಯೋಧನ ಎಚ್ಚರ ತಪ್ಪಿದ್ದನ್ನು ನೋಡಿದ ಅವನ ಸಾರಥಿ ತಕ್ಷಣ ಅವನ ರಥವನ್ನು ಯುದ್ಧಭೂಮಿಯಿಂದ ಹಿಂದಕ್ಕೆ ತಗೊಂಡೋಗ್ತಾನೆ, ದುರ್ಯೋಧನನ ರಥವನ್ನು. ಯಾವಾಗ ದುರ್ಯೋಧನನ ರಥ ಆ ಕಡೆ ಹೋಗೋದು ನೋಡುತ್ತೋ, ಸೈನ್ಯ ಹೆದರಿ ಓಡೋದಕ್ಕೆ ಮತ್ತೆ ಆರಂಭ ಮಾಡುತ್ತೆ, ವಾಪಸ್ಸು ಓಡೋದಕ್ಕೆ ಆರಂಭ ಮಾಡುತ್ತೆ. ಓಡ್ತಾ ಇದ್ದ ಸೈನ್ಯವನ್ನು ಬೆನ್ನಟ್ಟಿ ಹೋಗ್ತಾನೆ ಭೀಮ. ಓಕೆ. ಇವರು ಒಂದು ಓಡ್ತಾ ಇರ್ತಾರೆ, ಒಂದು ದ್ರೋಣರ ಸೈನ್ಯವನ್ನು ಯುಧಿಷ್ಠಿರ ಅವರು ಓಡಿಸಿರ್ತಾರೆ, ಈ ಸೈನ್ಯವನ್ನು ಭೀಮ ಓಡಿಸಿರ್ತಾನೆ. ತಡೆಯೋದಕ್ಕೆ ಭೀಷ್ಮ ದ್ರೋಣ ಇಬ್ಬರು ಬಹಳ ಪ್ರಯತ್ನ ಪಡ್ತಾರೆ, ಸೈನ್ಯವನ್ನು ಹಿಂದಿರುಗಿಸಬೇಕಲ್ಲ. ಎಷ್ಟು ಪ್ರಯತ್ನ ಪಟ್ಟಿದ್ರೂ ಸಾಧ್ಯವೇ ಆಗೋದಿಲ್ಲ. ವಾರ್ಯಮಾಣಂ ಹಿ ಭೀಷ್ಮೇಣ ದ್ರೋಣೇನ ಚ ವಿಷಾಂಪತೆ ನಾಶಕ್ನುತಾಂ ವಾರಯಿತುಂ ಅಂತ. ತಡೆಯೋದಕ್ಕೆ ಆಗೋದಿಲ್ಲ, ಭಯಗ್ರಸ್ತವಾಗಿ ಓಡೋದಕ್ಕೆ ಆರಂಭ ಮಾಡ್ತವೆ. ಇವರು ಓಡ್ತಾ ಇರುವ ಇದೇ ಸಮಯದಲ್ಲಿ ಸುಬಲನ ಸೇನೆ ಇರುತ್ತಲ್ಲ, ಶಕುನಿಯ ಸೇನೆ, ಗಾಂಧಾರದ ಸೇನೆ, ಅದು ಸಾತ್ಯಕಿಯನ ರಥಹೀನನನ್ನಾಗಿ ಮಾಡಿರುತ್ತೆ. ಅವನು ಅಭಿಮನ್ಯುವಿನ ರಥದಲ್ಲಿ ಕುಳಿತು ಯುದ್ಧ ಮಾಡ್ತಾ ಇದ್ದಾನಲ್ಲ, ಅವ್ರ ಕೈ ಮೇಲಾಗ್ಬಿಡತ್ತೆ ಮತ್ತೆ ಸಾತ್ಯಕಿ ಮತ್ತು ಅಭಿಮನ್ಯು ಇರದ್ದು. ಅವರು ಗಾಂಧಾರದ ಸೇನೆಯನ್ನು ಓಡಿಸೋದಕ್ಕೆ ಆರಂಭ ಮಾಡ್ತಾರೆ. ಅರ್ಜುನ ಮತ್ತಷ್ಟು ಭೀಕರವಾಗಿ ಯುದ್ಧ ಆರಂಭ ಮಾಡ್ತಾನೆ. ಅರ್ಜುನ ಕೌರವ ಸೈನ್ಯದ ಮೇಲೆ ಅಪಾರವಾಗಿ ನಷ್ಟವಾಗುವಂತೆ ಬಾಣ ಪ್ರಯೋಗವನ್ನು ಮಾಡೋಕ್ಕೆ ಆರಂಭ ಮಾಡ್ತಾನೆ. ಎಚ್ಚರ ತಪ್ಪಿ ಹೋಗಿದ್ದ ದುರ್ಯೋಧನನಿಗೆ ಎಚ್ಚರ ಆಗತ್ತೆ. ಎಚ್ಚರ ಆದ ಕೂಡಲೇ ಮತ್ತೆ ರಥ ತಿರುಗಿಸಿ ಅವನು ಹಿಂದಿರುಗಿ ಬರ್ತಾನೆ. ಓಕೆ. ಯಾವಾಗ ದುರ್ಯೋಧನ ಹಿಂದಿರುಗಿ ಬಂದೋ, ಅವನನ್ನು ಯಾರ್ಯಾರು ನೋಡ್ತಾರೋ ಅವರು ಬರೋದಕ್ಕೆ ಆರಂಭ ಮಾಡ್ತಾರೆ. ಒಂದಿಷ್ಟು ಜನ ಬರೋದೇ ಇಲ್ಲ. ದುರ್ಯೋಧನನ ಕಂಡ್ರು ಅವ್ರು ಹಿಂದಿರುಗಿ ಹೋಗ್ತಾರೆ, ಕೆಲವರು ಒಂದಿಷ್ಟು ಜನ ಹಿಂದಿರುಗಿ ಬರ್ತಾರೆ. ದುರ್ಯೋಧನ ನೇರವಾಗಿ ಭೀಷ್ಮನ ಬಳಿಗೆ ಬರ್ತಾನೆ. ಭೀಷ್ಮನ ಬಳಿಗೆ ಬಂದು ಹೇಳ್ತಾನೆ. ಅವನದ್ದು ಯಾವಾಗಲೂ ವ್ಯಂಗ್ಯವೇ ದುರ್ಯೋಧನನದ್ದು. ಸಿಟ್ಟೂ ಇದೆ ಅವನಿಗೆ, ಸಮಾಧಾನವೂ ಇಲ್ಲ, ನಂಬಿಕೆಯೂ ಇಲ್ಲ, ಮತ್ತು ವ್ಯಂಗ್ಯ ಮಾಡ್ತಾನೆ ಭೀಷ್ಮನಿಗೆ. ನೀನು ಬದುಕಿದೆಯಾ ಇನ್ನು? ದ್ರೋಣಾಚಾರ್ಯರು ಬದುಕಿದ್ದಾರೆ, ನೀವಿಬ್ಬರು ಬದುಕಿರುವಾಗಲೂ, ಮತ್ತು ಕೃಪರೂ ಬದುಕಿದ್ದಾರೆ, ನೀವು 3 ಜನ ಬದುಕಿರುವಾಗಲೂ ನನ್ನ ಸೈನ್ಯ ಹೆದರಿ ಹೀಗೆ ಓಡ್ತಾ ಇದೆ ಅಂದರೆ ಏನು ಹೇಳಬೇಕು ಇದಕ್ಕೆ ಅಂತ. ನಿಮಗೆ ಪಾಂಡವರನ್ನ ಎದುರಿಸುವ ಸಾಮರ್ಥ್ಯವೇ ಇಲ್ಲ ಅಂತ ಹೇಳಬೇಕಾ? ಅಶ್ವತ್ಥಾಮ ಇದ್ದಾನೆ, ದ್ರೋಣಾಚಾರ್ಯರಿದ್ದಾರೆ, ಕೃಪರಿದ್ದಾರೆ, ನೀವಿದ್ದೀರಿ, ನೀವಿಷ್ಟು ಜನಕ್ಕೂ ಸೇರಿ ಪಾಂಡವರ ಜೊತೆ ಯುದ್ಧ ಮಾಡೋ ಸಾಮರ್ಥ್ಯ ಇಲ್ಲ ಅಂತ ಹೇಳಬೇಕಾ? ಅಥವಾ ಪಾಂಡವರ ಬಗ್ಗೆ ನಿಮಗಿರೋ ಕರುಣೆ ಅಂತ ಹೇಳಬೇಕಾ ಇದನ್ನು ಅಂತ? ಅನುಗ್ರಾಹ್ಯ ಪಾಂಡುಸುತ ನೂನಂ ತವ ಪಿತಾಮಹ. ಯಾಕೆಂದರೆ ನನ್ನ ಸೈನ್ಯ ಸೋಲ್ತಾ ಇದೆ, ಸಾಯ್ತಾ ಇದ್ರು ನೀವು ಸುಮ್ಮನಿದೆಯಾ ಅಂದರೆ ನಿನಗೆ ಪಾಂಡವರ ಬಗ್ಗೆ ಕರುಣೆ ಇದೆ ಅಂತಲೇ ಹೇಳಬೇಕಾಗತ್ತೆ ಅಂತ. ಇದನ್ನು ನೀನು ಮೊದಲೇ ಹೇಳ್ಬೋದಾಗಿತ್ತಲ್ಲ, ನನಗೆ ಪಾಂಡವರ ಬಗ್ಗೆ ಕರುಣೆ ಇದೆ ಅಂತ. ಸೋಸ್ಮಿ ವಾಚ್ಯಸ್ತ್ವಯ ರಾಜನ್ ಪೂರ್ವಮೇವ ಸಮಾಗಮೆ. ನಾವು ಸೇರಿ ಮಾತಾಡಿದ್ವಲ್ಲ ಯುದ್ಧದ ಬಗ್ಗೆ, ಸಭೆ ಸೇರಿದ್ವಲ್ಲ, ಅವತ್ತೇ ಹೇಳಬೇಕಿತ್ತು ನಯೋತ್ಸೆ ಪಾಂಡವಾನ್ ಅಂತ. ಪಾಂಡವರ ಜೊತೆಗೆ ನಾನು ಯುದ್ಧ ಮಾಡೋದಿಲ್ಲ ಅಂತ ಹೇಳ್ಬೋದಾಗಿತ್ತಲ್ಲ. ನೀ ಅದನ್ನು ಹೇಳಿದರೆ ನಾನು ಕರ್ಣನ ನೇತೃತ್ವದಲ್ಲಿ ಯುದ್ಧ ಮಾಡ್ತಾ ಇದ್ದೆ, ನೀನು ಬೇಕಾಗಿರಲಿಲ್ಲ ನನಗೆ. ಈಗ ನಿನ್ನ ಕಾರಣಕ್ಕಾಗಿ ಕರ್ಣನೂ ನನ್ನ ಜೊತೆಗೆ ಯುದ್ಧ ಮಾಡ್ತಾ ಇಲ್ಲ, ನೀನು ಪರಾಕ್ರಮ ತೋರ್ತಾ ಇಲ್ಲ ಅಂತ ಚುಚ್ಚುತ್ತಾನೆ. ಭೀಷ್ಮ ನಗ್ತಾನೆ ಮೊದಲಿಗೆ ಅವನ ಮಾತು ಕೇಳಿ, ಆಮೇಲೆ ಸಿಟ್ಟಾಗಿ ಹೇಳ್ತಾನೆ, ಎಷ್ಟು ಸಲ ಹೇಳಿದೆ ನಿನಗೆ, ತಥ್ಯಮುಕ್ತಂ ಹಿತಂ ವಚಃ ಬಹುಶಃ, ಬಹಳ ಸಲ ಹೇಳಿದೆ. ಏನಂತ ಅಂದರೆ ಅಜೇಯ ಪಾಂಡವ ಯುದ್ಧೇ ದೇವೈರಪಿ ಸವಾಸವೈಹಿ. ಪಾಂಡವರನ್ನ ಸೋಲ್ಸೋದಕ್ಕೆ ಇಂದ್ರ ಸಹಿತವಾದ ದೇವಸೈನ್ಯಕ್ಕೂ ಆಗೋದಿಲ್ಲ ಅನ್ನೋದನ್ನು ಸಾಕಷ್ಟು ಸಲ ಹೇಳಿದ್ದೇನೆ ನಿನಗೆ. ಆದರೆ ನೀನು ಕೇಳೋದಕ್ಕೆ ಸಿದ್ಧನಿಲ್ಲ. ಇವತ್ತು ಅದೇ ಮಾತು, ಪಾಂಡವರನ್ನು ಸೋಲ್ಸೋದಕ್ಕೆ ಸಾಧ್ಯ ಇಲ್ಲ ಅನ್ನೋದೇ ಮಾತು, ಕೇಳೋದಕ್ಕೆ ನೀನು ಸಿದ್ಧನಿಲ್ಲ ಅಷ್ಟೇ. ಆದರೆ ವಯಸ್ಸಾಗಿದೆ ನನಗೆ, ಈ ವೃದ್ಧಾಪ್ಯದಲ್ಲೂ ನಾನೇನು ಮಾಡ್ತೀನಿ ಅನ್ನೋದನ್ನು ನೋಡು, ನಾನೇನು ಮಾಡಬೇಕೋ ಅದನ್ನು ಮಾಡುತ್ತೀನಿ, ನಿನ್ನ ಕಣ್ಣಾರೆ ನೋಡ್ಬೋದಂತೆ ಇವತ್ತಿನ ನನ್ನ ಯುದ್ಧ ಹೇಗಿರುತ್ತೆ ಈಗ ಅಂತ ಹೇಳಿ ಚುಚ್ಚಿಸಿಕೊಂಡು ಭೀಷ್ಮ ತುಂಬ ಸಿಟ್ಟಿನಿಂದ ಪಾಂಡವರ ಮೇಲೆ ಆಕ್ರಮಣ ಮಾಡ್ತಾನೆ. ಒಂದು ಶಂಖನಾದ ಮಾಡ್ತಾನೆ ಭೀಷ್ಮ. ಅಂದರೆ ಈ ಶಂಖನಾದ ಮತ್ತೊಂದು ಎಚ್ಚರಿಕೆ, ಈಗ ನಾನು ಬರ್ತಾ ಇದ್ದೀನಿ ಅಂತ. ಭೀಷ್ಮನ ಶಂಖನಾದಕ್ಕೆ ಪ್ರತಿಯಾಗಿ ಪಾಂಡವರು ಶಂಖನಾದ ಮಾಡ್ತಾರೆ, ನಾವೇನು ಹೆದರಿಲ್ಲ ಅಂತ. ಸೊ ಭೀಷ್ಮ ಏನು ಮಾಡ್ತಾನೆ ಸರ್ ಹಾಗಾದರೆ ಮೂರನೇ ದಿವಸದ ಯುದ್ಧ ಇಷ್ಟಾಗುವಾಗ ಮಧ್ಯಾಹ್ನ ಆಗಿರುತ್ತೆ. ಮಧ್ಯಾಹ್ನದ ಒಳಗಿನ ಜಯ ಪಾಂಡವರಿಗೆ ಸಿಕ್ಕಿರುತ್ತೆ.
ಹಾಗಾಗಿ ಪಾಂಡವರು ಸಂತೋಷದಲ್ಲಿರ್ತಾರೆ, ಗೆಲುವಿನ ಸಂತೋಷದಲ್ಲಿರ್ತಾರೆ. ಗೆಲುವಿನ ಸಂತೋಷದಲ್ಲಿದ್ದ ಪಾಂಡವರ ಮೇಲೆ ಭೀಷ್ಮ ಆಕ್ರಮಣ ಮಾಡ್ತಾನೆ. ಈಗ ಆಕ್ರಮಣ ಮಾಡುವಾಗ ಭೀಷ್ಮ ಮತ್ತೆ ಸೈನ್ಯವನ್ನು ಮೇಲೆತ್ತುಕೊಂಡೇ ಬಂದಿರ್ತಾನೆ. ದುರ್ಯೋಧನ ಇಷ್ಟು ಹೇಳಿ ಭೀಷ್ಮ ಮತ್ತೆ ಶಂಖನಾದ ಮಾಡಿದಾಗ ಅಲ್ಲೂ ಒಂದು ನವಚೇತನ ಬಂದಿರುತ್ತೆ. ಅವರು ಮತ್ತೆ ಯುದ್ಧ ಮಾಡ್ಕೊಳ್ತಾರೆ. ಮತ್ತೊಂದು ಭೀಕರ ಯುದ್ಧಕ್ಕೆ ಮುನ್ನುಡಿ ಅಂತ ಹೇಳಬೇಕದು, ಅಂಥದ್ದೊಂದಾಗುತ್ತೆ. ಕೂಗು ಎಲ್ಲ ಕಡೆ ಕೇಳಿ ಬರುತ್ತೆ, ನಿಲ್ಲು 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 ಅಂತ ಹೇಳಿ ಗರ್ಜಿಸೋದು, ಬಾ ಹಿಂದಿರುಗಿ ಬಾ ನಿನ್ನನ್ನು ಸೋಲಿಸ್ತೇನೆ ಅಂತ ಹೇಳಿರೋದು, ಇಲ್ಲೇ ನಿಂತ್ಕೊಂಡಿದ್ದೀನಲ್ಲ ಹೊಡಿ ನೋಡೋಣ ಅಂತ ಹೇಳೋದು, ಈ ಥರದ ವೀರ ಗರ್ಜನೆಗಳೆಲ್ಲ ಕೇಳಿಸುತ್ತೆ. ತಿಷ್ಠ ತಿಷ್ಠೋಸ್ಮಿ ವಿದ್ಯೇನಂ ನಿವರ್ತಸ್ವ ಸ್ಥಿರೋಭವ ಸ್ಥಿತೋಸ್ಮಿ ಪ್ರಹರಸ್ವೇತಿ ಶಬ್ದಾಶ್ರೂಯಂತ ಸರ್ವಶಃ ಅಂತ, ಹೊಡಿ ನೋಡೋಣ ಅನ್ನೋ ತರಹದ್ದು ಇಂಥ ಮಾತುಗಳು ಇರುತ್ತೆ ಅಲ್ಲಿ. ಅವುಗಳೆಲ್ಲ ಕೇಳ್ತಾ ಹೋಗುತ್ತೆ. ಅದರ ಜೊತೆಗೆ ಮತ್ತೊಂದು ಯುದ್ಧ ಆರಂಭ ಆಗುತ್ತೆ. ಆ ಯುದ್ಧ ಹೇಗಿತ್ತು ಅಂದರೆ ರಕ್ತದ ನದಿ ಹರಿತು ಅಂತ ವ್ಯಾಸರು ಹೇಳ್ತಾರೆ. ಪ್ರಾವರ್ತತ ಮಹಾವೇಗ ನದಿ ರುಧಿರವಾಹಿನಿ ಅಂತ, ರಕ್ತದ ಧಾರೆಯನ್ನು ಹರಿಸುವ ನದಿಯೇ ಹರಿತಿತ್ತು ಅಲ್ಲಿ ಅಂತ. ಆ ತರಹದಲ್ಲಿ ಇತ್ತು ಯುದ್ಧ. ಆ ತರಹದಲ್ಲಿ ಯುದ್ಧ ನಡೀತಾ ಇತ್ತು. ಬಹಳ ಭೀಕರವಾಗಿತ್ತು. ಪೆಟ್ಟು ತಿಂದವರು ಕೆಳಗೆ ಬಿದ್ದು ಕೂಗ್ತಾ ಇದ್ದರು ಅಂತ. ಯಾರೋ ಒಬ್ಬ ಅಣ್ಣ ಅಂತ ಕರಿತಿದ್ದ, ಯಾರೋ ಒಬ್ಬ ತಮ್ಮ ಅಂತ ಕರಿತಿದ್ದ, ಅಪ್ಪ ಅಂತ ಕರಿತಿದ್ದ, ಗೆಳೆಯ ಅಂತ ಕರಿತಾ ಇದ್ದ, ಬಂಧು ಅಂತ ಕರಿತಾ ಇದ್ದ, ಮಾವ ಅಂತ ಕರಿತಾ ಇದ್ದ. ಕರೆದು ಬಿದ್ದು ಒದ್ದಾಡ್ತಾ ಇದ್ರು, ನನ್ನ ರಕ್ಷಣೆ ಮಾಡು ಅಂತ ಹೇಳ್ತಾ ಇದ್ರು. ತಾತ ಭ್ರಾತ ಸಖೆ ಬಂಧು ವಯಸ್ಯ ಮಮ ಮಾತುಲ ಮಾಂ ಪರಿತ್ಯಜೇತ್ಯನ್ಯೇ ಚುಕ್ರುಷು ಪತಿತಾರಣೆ ಅಂತ, ನನ್ನನ್ನು ಕೈ ಬಿಟ್ಬಿಡ್ಬೇಡ, ನನ್ನನ್ನು ಕಾಪಾಡು, ನನ್ನ ಪ್ರಾಣ ಉಳಿಸು ಅಂತ ಕೂಕ್ಕೊಳ್ತಾ ಇದ್ರು ಅಂತ. ಬಾ ಅಂತ ಹೇಳ್ತಾ ಇದ್ರು, ಬಿಟ್ಟೋಗ್ಬೇಡ ಅಂತ ಹೇಳ್ತಾ ಇದ್ರು. ಭಯ ಆಗ್ತಾ ಇದೆ ನನಗೆ, ಎಲ್ಲೋದೆ ನೀನು ಅಂತ ಕೇಳ್ತಾ ಇದ್ರು. ಆಧಾ ವಾಭ್ಯಾಹಿ ಮಾಗಚ್ಚ ಕಿಂ ಭೀತೋಸಿ ಕ್ವಯಾಸ್ಯಸಿ, ಇನ್ಯಾರೋ ಭಯ ಆಗ್ತಾ ಇದೆಯಾ ಅಂತ ಕೇಳ್ತಾ ಇದ್ರು. ಹೀಗೆ ಆಕ್ರಂದನಗಳು, ಆಕ್ರೋಶಗಳು ಎಲ್ಲವೂ ಬೆರೆತು ಬಿಟ್ಟಿದ್ವು ಅಲ್ಲಿ ಅಂತ. ಅಂಥದ್ದೊಂದು ಕಂಡು ಕೇಳಿರೋದು ಯುದ್ಧ ಆಗೋಯ್ತು ಅವತ್ತು ಅಂತ ಹೇಳ್ತಾನೆ. ಭೀಷ್ಮ ಬಹಳ ಅದ್ಭುತವಾದ ಯುದ್ಧ ಮಾಡ್ತಾನೆ. ಅವನದ್ದೊಂದು ಕ್ರಮ ಇರುತ್ತೆ. ಆ ಮಂಡಲಾಕಾರವಾಗಿ ಸುತ್ತುತ್ತಾ ಯುದ್ಧ ಮಾಡೋದು ಅಂತ ಹಿಂದೂ ಮಾಡಿದ್ದ ಅವನೊಂದು ಸಲ. ಅದನ್ನು ಅವನ ರಥ ಸುತ್ತಲೇ ಇರುತ್ತೆ, ಸೈನ್ಯಗಳ ನಡುವೆ ನುಗ್ಗತ್ತೆ, ಸುತ್ತತ್ತೆ, ಅವನು ಎಲ್ಲಿದ್ದಾನೆ ಅಂತಲೇ ಗೊತ್ತಾಗಲ್ಲ ಅನ್ನೋ ತರಹದಲ್ಲಿ ಅವನು ಯುದ್ಧ ಮಾಡ್ತಾ ಹೋಗ್ತಾನೆ. ಅಂದರೆ ನರ್ತನ ಮಾಡ್ತಾ ಇದ್ದಾನೋ ಯುದ್ಧ ಮಾಡ್ತಾ ಇದ್ದಾನೋ ಗೊತ್ತಾಗಲ್ಲ ಅನ್ನೋ ಥರ. ನೃತ್ಯನ್ವೈ ರಥೋಪಸ್ಥೆ ದರ್ಶಯನ್ ಪಾಣಿಲಾಘವನ್ ಅಂತ. ಅಂದರೆ ಅವನ ನಿಂತ್ಕೊಂಡು ಆಡೋದಿದೆಯಲ್ಲ, ಕೈಗಳನ್ನು ಇನ್ನೊಂದನ್ನು ಆಡಿಸೋದು, ಇದನ್ನು ತೆಗಿತಾನೆ ಏನೇನೋ ಮಾಡ್ತಾನಲ್ಲ, ಅದನ್ನು ನೋಡಿದಾಗ ಅದು ನೃತ್ಯ ಅಂತ ಅನ್ನಿಸುವಷ್ಟು ಅಲ್ಲಿ ಅಂಗಭಂಗಿಗಳು ಚಲನೆ ಇರುತ್ತೆ ಅಂತ. ಆ ಥರದ ಯುದ್ಧ ಮಾಡ್ತಾನೆ. ಭೀಷ್ಮ ಸಹಜವಾಗಿ ಯುದ್ಧ ಮಾಡ್ತಾ ಇದ್ದಾನೋ ಅಥವಾ ಮಾಯಾಯುದ್ಧ ಆರಂಭ ಮಾಡಿದಾನೋ ಅಂತ ಅನಿಸಿಬಿಡುತ್ತೆ ಅಂತ. ಮಾಯಾಯುದ್ಧ ಬರೋದಿಲ್ಲ ಮನುಷ್ಯರುಗಳಿಗೆ ಯಾರಿಗೂ, ಅದು ಬರೋದು ರಾಕ್ಷಸರಿಗೆ ಮಾತ್ರ. ಮಾಯಾಯುದ್ಧ ಅಂತ ಅನಿಸ್ಬಿಡುತ್ತೆ ಅವರಿಗೆ. ಯಾಕೆ ಅಂತ ಅಂದರೆ ಪೂರ್ವಸ್ಯ ದಿಶಿ ತಂದೃಷ್ಟ ಪ್ರತೀಚ್ಯಾಂ ದದೃಶರ್ಜನ ಅಂತ. ಈಗ ಪೂರ್ವದಲ್ಲಿ ನೋಡಿರ್ತಾರೆ, ಮುಂದಿನ ಕ್ಷಣದಲ್ಲಿ ಅವನು ಪಶ್ಚಿಮದಲ್ಲಿ ಕಾಣಿಸ್ಕೊಳ್ತಾನೆ ಅಂತ. ಆ ಪ್ರಮಾಣದಲ್ಲಿ ಅವನ ಓಡಾಟ ಆ ಥರದಲ್ಲಿ ಮಾಡಿದಾಗ ಇದು ಮಾಯಾಯುದ್ಧ ಅಂತ ಅನ್ಸುತ್ತೆ. ಇನ್ನೊಂದು ಕ್ಷಣದಲ್ಲಿ ಉತ್ತರದಲ್ಲಿರ್ತಾನೆ, ಇನ್ನೊಂದು ಕ್ಷಣದಲ್ಲಿ ದಕ್ಷಿಣದಲ್ಲಿರ್ತಾನೆ, ಆ ಥರ ಸುತ್ತಾನೆ. ಅಂದರೆ ದುರ್ಯೋಧನ ಚುಚ್ಚಿದ್ದು ಎಷ್ಟು ಕೆಲಸ ಮಾಡ್ತಾ ಇದೆ ಅಂತ. ಬಟ್ ಲೈಫಲ್ಲೂ ಚುಚ್ಚಿದ್ದು ಭಾಳ ಕೆಲಸ ಮಾಡ್ತೇವೆ ಸರ್. ತುಂಬ ಕೆಲಸ ಅಲ್ವಾ, ಚುಚ್ಚಿದ್ದೇ ಕೆಲಸ ಮಾಡ್ತೇವೆ. ಯಾಕೆ ತುಂಬ ಸಾಫ್ಟಾಗಿ ಎಲ್ಲವನ್ನೂ ಹೇಳೋದು ಆಗಲ್ಲ, ಆಗಲ್ಲ. ಚುಚ್ಚೋದು ನಮ್ಮನ್ನೆಲ್ಲ ಉದ್ಧಾರ ಮಾಡಿರೋದು ನಮ್ಮನ್ನು ಚುಚ್ಚಿದವರು ಅಲ್ವಾ. ನಮ್ಮನ್ನು ಕೆಲವೊಂದ್ಸಲ ಬೈದವರು, ಹೌದು, ಅವಾಗ ಬೇಜಾರಾಗಿರುತ್ತೆ. ಬಟ್ ಆಮೇಲೆ ಅದೇ ನಮ್ಮನ್ನ ಸರಿದಾರಿಗೆ ತಂದಿರತ್ತೆ ಅಥವಾ ನಾವು ಚಾಲೆಂಜ್ ತಗೊಂಡು ಮುಂದುವರೆದಿರ್ತೀವಿ. ಒಬ್ಬರಿಗೂ ಒಂದು ಹಂತದಲ್ಲಿ ಭೀಷ್ಮ ಕಾಣಿಸ್ತಾನೆ ಇರಲಿಲ್ವಂತೆ. ಭೀಷ್ಮ ಕಾಣಿಸ್ತಾ ಇಲ್ಲ, ಅಲ್ಲೇ ಅದೊಂದು ಬೆಂಕಿ ಇದೆ ಅಂತ ಅನ್ನಿಸ್ತಿತ್ತಂತೆ, ಅದು ಅಗ್ನಿ ಇದೆ, ಅದು ಸುತ್ತುತ್ತಾ ಇದೆ ಮಂಡಲಾಕಾರವಾಗಿ ಅಂತ ಅನ್ನಿಸ್ತಾ ಇರ್ತಂತೆ. ಹಾಗೆ ಯುದ್ಧ ಮಾಡ್ತಾನೆ ಅವನು, ಅಮಾನುಷವಾದ ಯುದ್ಧ. ಅಮಾನುಷೇಣ ರೂಪೇಣ ಚರಂತಂ ಪಿತರಂತವ ಅಂತ ಅಮಾನುಷವಾದ ಯುದ್ಧ ಮಾಡ್ತಾನೆ. ಅದನ್ನು ನೋಡಿದಾಗ ಭೀಷ್ಮ ಅನ್ನೋದೊಂದು ದೊಡ್ಡ ಅಗ್ನಿಗೋಳ, ಉರಿತಾ ಇರುವ ಅಗ್ನಿಜ್ವಾಲೆ. ಪಾಂಡವರ ಪಕ್ಷದಲ್ಲಿರುವವರೆಲ್ಲ ಚಿಟ್ಟೆಗಳು, ಪತಂಗಗಳು ಅಂತ ಹೋಗಿ 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 ಅಗ್ನಿಗೆ ಬೀಳ್ತಾ ಇರುವ ಪತಂಗಗಳು ಅಂತ ಅನ್ನಿಸುವಂತೆ ಇತ್ತು ಅಂತ ಆ ದೃಶ್ಯವನ್ನು ಸಂಜಯ ಹೇಳ್ತಾನೆ. ಭೀಷ್ಮನ ಎದುರು ಬಂದು ನಿಂತವನನ್ನು ಒಂದು ಕ್ಷಣ ಅಷ್ಟೇ ಕಾಣ್ತಿದ್ದೆ ನಾನು, ಮುಂದಿನ ಕ್ಷಣದಲ್ಲಿ ಅವನು ಬಿದ್ದಿರುತ್ತಿದ್ದ ಅಂತ ಹೇಳ್ತಾನೆ ಸಂಜಯ ನೋಡಿ ಯುದ್ಧ ವರದಿ ಮಾಡ್ತಾ ಇರೋದಲ್ಲ, ನೋಡಿ ಬಂದು ಹೇಳ್ತಾ ಇರೋದಲ್ಲ. ಈ ಕ್ಷಣದಲ್ಲಿ ಭೀಷ್ಮನ ಎದುರಿಗೆ ಅವನು ಹೋಗಿ ನಿಂತಿದ್ದು ನೋಡಿದೆ, ಮುಂದಿನ ಕ್ಷಣದಲ್ಲಿ ಅವನು ಬಿದ್ದೋಗಿದ್ದ ಅಂತ. ಆ ತರಹದ ಯುದ್ಧ ಆಗುತ್ತೆ. ಇದನ್ನು ನೋಡಿ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ, ಅರ್ಜುನ,
ಆ ಕಾಲ ಬಂದಿದೆ, ಆ ಕಾಲ ಬಂದಿದೆ, ನೀನು ಅಪೇಕ್ಷಿಸ್ತಾ ಇದ್ದ ಕಾಲ ಬಂದಿದೆ, ಭೀಷ್ಮನ ಮೇಲೆ ಪ್ರಹಾರ ಮಾಡು ಅಂತ, ಭೀಷ್ಮನ ಮೇಲೆ ಆಕ್ರಮಣ ಮಾಡು. ಅಯಂ ಸಕಾಲ ಸಂಪ್ರಾಪ್ತ ಪಾರ್ಥಯ ಕಾಂಕ್ಷಿತಸ್ತ್ವಯ, ಬಹಳ ಕಾಲದಿಂದ ಕಾಯ್ತಾ ಇದೆಯಲ್ಲ ಆ ಕಾಲ ಇದು ಅಂತ. ಯಾವ ಕಾಲ ಅದು ಅಂತ ಅಂದರೆ, ನೀನು ರಾಜರ ಸಮ್ಮುಖದಲ್ಲಿ ಹೇಳಿದ್ದೆ, ನೀನು ಭೀಷ್ಮದ್ರೋಣ ಮುಖಾನ್ ಸರ್ವಾನ್, ಅಂದರೆ ಭೀಷ್ಮ ದ್ರೋಣ ಎಲ್ಲರನ್ನು ನಾನು ವಧಿಸ್ತೇನೆ ಅಂತ ಹೇಳಿದ ಮಾತಿತ್ತಲ್ಲ ನಿಂದು, ಆ ಮಾತಿನ ಸಮಯ ಇದು. ಈಗಲೂ ನೀನು ಮೋಹಕ್ಕೆ ಒಳಗಾಗಬೇಡ. ಮತ್ತೆ ಈಗ ಸಮಯ, ಭೀಷ್ಮ ಸಂಹಾರದ ಸಮಯ ಬಂದಿದೆ, ಮುನ್ನುಗ್ಗು ಅಂತ ಹೇಳ್ತಾನೆ ಕೃಷ್ಣ. ಅಂದರೆ ಈಗಲೂ ಅರ್ಜುನ ಆ ಥರದ ಯುದ್ಧಕ್ಕೆ ಮುಂದಾಗಿಲ್ಲ ಅನ್ನೋದು ಗೊತ್ತಾಗುತ್ತೆ. ಭೀಷ್ಮ ಎಷ್ಟು ಥರದ ಯುದ್ಧ ಮಾಡೋದಿಲ್ಲ. ಅರ್ಜುನ ಚುಚ್ಚಿದಾಗ ಯುದ್ಧ ಮಾಡ್ತಾನೆ, ಆದರೆ ಭೀಷ್ಮನ ಎದುರಿಗೆ ಅಂತಂದರೆ ಅವನಲ್ಲಿ ಒಂದು ಮೃದುತ್ವ ಇದ್ದೇ ಇದೆ. ಹಿಂಜರಿಕೆ ಅಲ್ಲ, ಹಿಂಜರಿಕೆ ಅನ್ನೋದಕ್ಕಿಂತ ಭೀಷ್ಮನ ಜೊತೆಗೆ ಅವನು ಈಗಲೂ ಆ ಪ್ರಮಾಣದಲ್ಲಿ ಯುದ್ಧ ಮಾಡೋದಕ್ಕೆ ಸಿದ್ಧನಿಲ್ಲ, ದ್ರೋಣರೆದುರಿಗೂ ಸಿದ್ಧನಿಲ್ಲ. ಓವರಾಲ್ ಆಗಿಯೂ ಅರ್ಜುನ ಆ ಮಟ್ಟದ ಯುದ್ಧಕ್ಕೆ ಸಿದ್ಧನಿಲ್ವಾ ಅಂತ ಅನಿಸುತ್ತೆ. ಅವನ ಶಕ್ತಿ ಯಾವುದು, ಅವನ ಸಾಮರ್ಥ್ಯ ಯಾವುದು, ಅದಕ್ಕೆ ತಕ್ಕಂಥ ಯುದ್ಧವನ್ನು ಅವನು ಈಗಲೂ ಮಾಡ್ತಾ ಇಲ್ಲ ಅಂತಲೇ ಅನಿಸುತ್ತೆ. ಅದಕ್ಕೆ ಭಗವದ್ಗೀತೆಯ ಉಪದೇಶ ಆದರೂ ಕೂಡ ಕಾರಣ ಏನು ಅಂತಂದರೆ ಅದು ಅರ್ಜುನನ ಸ್ವಭಾವ ಅಂತ. ಅರ್ಜುನನ ಸ್ವಭಾವ ಅಂದರೆ ತುಂಬ ಕಾರುಣ್ಯದ ಸ್ವಭಾವ ಅವನದ್ದು. ಯುಧಿಷ್ಠಿರ ಮತ್ತು ಅರ್ಜುನ ಇಬ್ಬರಿಗೂ ವಿಪರೀತವಾದ ಕಾರುಣ್ಯ. ಹೊರಗಡೆ ಅರ್ಜುನನ ನಾವು ತುಂಬ ಸಲ ಮಾತಾಡಿದ್ದೀವಿ ಇದನ್ನು. ಅರ್ಜುನನ ಭಾಳ ತರಹದಲ್ಲಿ ಅಹಂಕಾರಿ, ಸ್ವಕೇಂದ್ರಿತವಾದ ಒಂದು ವ್ಯಕ್ತಿತ್ವ ಇದ್ದವನು ಅಂತೆಲ್ಲ ನೋಡ್ತೀವಲ್ಲ, ಹಾಗಲ್ವೇ ಅಲ್ಲ. ಅವನು ಬಹಳ ಕರುಣೆಯ ಸ್ವಭಾವ, ಶಕ್ತಿ ಸಾಮರ್ಥ್ಯಗಳು ಎಷ್ಟಿದ್ರೂ. ಹಾಗಾಗಿ ಅವನು ಸಂಹಾರ ಅನ್ನೋದಕ್ಕೆ ಅವನು ಮುನ್ನುಗ್ಗೋದೇ ಇಲ್ಲ. ಯಾರೋ ನುಗ್ಗಿಸಬೇಕು, ಅವನ್ನ ಪ್ರತಿ ಸಲ ನುಗ್ಗಿಸಬೇಕು ಅವನನ್ನು. ಪ್ರಾಯಶಃ ಕೃಷ್ಣ ಒಬ್ಬ ಇಲ್ಲದೇ ಇದ್ದಿದ್ರೆ ಅರ್ಜುನ ಯುದ್ಧವೇ ಮಾಡ್ತಿರ್ಲಿಲ್ವೇನೋ ಅಂತಂದರೆ, ಯುದ್ಧದ ಥರ ಏನೋ ಮಾಡ್ಕೊಂಡು ಇದ್ದು ಬಿಡ್ತಿದ್ನೇನೋ ಅಂತ ಅನ್ಸುತ್ತೆ. ಭಯ ಇಲ್ಲ ಅವನಿಗೆ, ಹಿಂಜರಿಕೆ ಇಲ್ಲ, ಆದರೆ ಕಾರುಣ್ಯ ಕೆಲಸ ಮಾಡುತ್ತೆ ಅವನಲ್ಲಿ ಅಂತ. ಇದು ಯುಧಿಷ್ಠಿರನಲ್ಲೂ ಕೆಲಸ ಮಾಡುತ್ತೆ. ಹಾಗಾಗಿ ನಿನ್ನ ಇಡೀ ಸೈನ್ಯ ಹಾಳಾಗ್ತಾ ಇದೆ. ಬೀಭತ್ಸೋ ಪಶ್ಯ ಸೈನ್ಯಂ ಸ್ವಂ ಭಜ್ಯಮಾನಂ ಸಮಂತತಃ. ಇದು ಸಮಯ ಅಲ್ಲ, ನೀನು ಸುಮ್ಮನೆ ಇರೋ ಸಮಯ ಅಲ್ಲ ಇದು. ಹಾಗಾಗಿ ಮುನ್ನುಗ್ಗು ಅಂತ ಹೇಳ್ತಾನೆ. ಅರ್ಜುನ ಹೇಳ್ತಾನೆ, ಭೀಷ್ಮನ ಎದುರು ನನ್ನ ರಥವನ್ನು ತಗೊಂಡು ಹೋಗು ಅಂತ ಹೇಳ್ತಾನೆ. ಚೋದಯಶ್ಚಾನ್ಯತೋ ಭೀಷ್ಮೋ ವಿಗಾಹ್ಯೇತದ್ ಬಲಾರ್ಣವಂ ಅಂತ. ಭೀಷ್ಮನ ರಥದ ಎದುರಿಗೆ ಅರ್ಜುನನ ರಥ ಹೋಗುತ್ತೆ. ಯಾವಾಗ ಭೀಷ್ಮ ರಥದ ಎದುರು ಅರ್ಜುನನ ರಥ ಬರುತ್ತೋ ಯುಧಿಷ್ಠಿರನ ಸೈನ್ಯಕ್ಕೆ ಮತ್ತೆ ಬಲ ಬರುತ್ತೆ. ಓಕೆ, ಹಾಂ, ಅರ್ಜುನ ಭೀಷ್ಮನನ್ನು ಎದುರಿಸೋದಕ್ಕೆ ಹೊರಟಿದ್ದು ಕಂಡು ಕೂಡಲೇ ಅವರಿಗೆ ಧೈರ್ಯ ಬರುತ್ತೆ. ಓಡ್ತಾ ಇದ್ದವರು, ಹಿಂದಿದ್ದವರು ಎಲ್ಲರೂ ಮತ್ತೆ ವಾಪಸ್ ಬಂದುಬಿಡ್ತಾರೆ. ಅಂದರೆ ಇಷ್ಟೇ ಅಂತ. ಆದರೆ ಅವ್ರು ಎಲ್ಲರಿಗೂ ಫೀಲ್ ಆಗುತ್ತೆ ಅದು ಅಂತ, ನಮ್ಮ ಮಹಾಯೋಧ ಯುದ್ಧ ಮಾಡ್ತಾ ಇಲ್ಲ ಅಂತ ಓಡ್ತಾರೆ. ಯಾವಾಗ ಅರ್ಜುನ ಮುಂದಾದ್ನೋ ಇನ್ನು ನಮ್ಮ ಭಯ ಇಲ್ಲ ಅಂತ ಮುನ್ನುಗ್ಗುತ್ತಾರೆ ಅಂತ. ನಮ್ಮ ಲೈಫಲ್ಲಿ ಕೂಡ ನಾವು ಕೆಲವೊಂದ್ಸಲ ನಾನು ಈ ಟಿ ವಿನಿದ್ದಾಗ ಸರ್ ನಮ್ಮ ಸರ್ ಒಬ್ಬರಿದ್ದರು, ಮಂಜುನಾಥ್ ಅಂತ ಹೇಳಿ. ಅವ್ರು ಆಫೀಸಲ್ಲಿದ್ದರೆ ನನಗೆ ಏನೋ ಒಂದು ಉತ್ಸಾಹ ಬರೋದು. ಅಂದರೆ ಅವ್ರಿದ್ರೆ ಏನೋ ಒಂದು ಎಕ್ಸ್ಟ್ರಾ ಎನರ್ಜಿ ನನಗೆ. ನಾನು ಯಾವಾಗಲೂ ಅದನ್ನು ಅಂದರೆ ಕೆಲವೊಬ್ರು ಇರ್ತಾರಲ್ವ, ನಮ್ಗೆ ಏನೋ ಮಾಡ್ಬಿಡ್ತಾರೆ ಅವರು. ಹೌದು ಹೌದು, ಅಂದರೆ ತುಂಬ ಜನ ಇದ್ದಾರೆ. ಬಟ್ ಅವರು ಅದರಲ್ಲಿ ನನಗೆ ಈ ಟಿ ವಿ ಟೈಮಲ್ಲಿ ಖುಷಿಯಾಗೋದು ಒಂಥರ. ಅಂದರೆ ಅವರೇನು ಮಾಡಲೇಬೇಕು ಅಂತಲೂ ಇರಲ್ಲ. ಎಷ್ಟೋ ಸಲ ಅವ್ರು ಇದ್ದಾರೆ ಅನ್ನೋದು ಸಾಕಾಗತ್ತೆ. ನಾವು ನಮ್ಮ ಕೆಲಸ ಮಾಡ್ತಾ ಇರ್ತೀವಿ, ನಾವೇ ಮಾಡ್ತೀವಿ ನಮ್ಮ ಕೆಲಸನ. ಆದರೆ ಅವರು ಇದ್ದಾರೆ ಅನ್ನೋ ಫೀಲು ಒಂದು ಇದನ್ನು ಕೂಡ. ಹೌದೌದು ಹೌದು ಹೌದು ಹೌದು. ಅರ್ಜುನನ ರಥ ಬಂದಿದ್ದನ್ನು ನೋಡಿ ಭೀಷ್ಮ ಸಿಂಹನಾದ ಮಾಡ್ತಾನೆ. ಅಂದರೆ ಗರ್ಜಿಸ್ತಾನೆ. ಒಂದು ಸಲ ಗರ್ಜಿಸಿದವನು ಒಂದೇ ಕ್ಷಣ ಒಂದು ಬಾಣದ ಮಳೆ ಕರೀತಾನೆ. ಬಾಣದ ಮಳೆ ಎಷ್ಟು ಅಂದರೆ ಕೃಷ್ಣ ಅರ್ಜುನ ರಥ ಎಷ್ಟು ಮುಚ್ಚಿಗೆ ಹೋಗಿಬಿಡತ್ತೆ. ಬೇರೆ ಯಾವುದೇ ಸಾರಥಿಯಾಗಿದ್ದರೂ ಭ್ರಾಂತನಾಗಿಬಿಡ್ತಿದ್ದ, ವಿಚಲಿತನಾಗ್ತಾ ಇದ್ದ. ಕೃಷ್ಣ ಆಗಿದ್ದಕ್ಕಾಗಿ ವಿಚಲಿತನಾಗಲಿಲ್ಲ ಅಂತ ಹೇಳ್ತಾನೆ ಸಂಜಯ. ವಾಸುದೇವ ಸ್ವಸಂಭ್ರಾಂತೋ ಧೈರ್ಯಮಾಸ್ಥಾಯ ಸತ್ವವಾನ್ ಅಂತ. ಧೈರ್ಯವನ್ನು ತುಂಬಿಕೊಂಡು ಅಂತ ಚೋದಯಾಮಾಸ ತಾನಶ್ವಾನ್ ಅಂತ. ಅಂದರೆ ಧೈರ್ಯ ತಾಳಿ ಅವನಡೆಗೆ ನುಗ್ಗಿಸ್ದ ಅಂತ. ಅಂಥದ್ದೊಂದು ಭೀಕರ ವಾತಾವರಣವನ್ನು ಭೀಷ್ಮ ಸೃಷ್ಟಿ ಮಾಡ್ತಾನೆ. ಅರ್ಜುನ ಬಾಣ ಬಿಟ್ಟು ಭೀಷ್ಮನ ಧನಸ್ಸನ್ನು 3 ತುಂಡು ಮಾಡಿ ಹಾಕ್ತಾನೆ. ಧನಸ್ಸನ್ನು ಅವನು ಇನ್ನೊಂದು ಧನಸ್ಸನ್ನು ತಗೊಳ್ತಾನೆ, ಮತ್ತೆ ತುಂಡು ಮಾಡ್ತಾನೆ. ಮುಂದಿನ ಕ್ಷಣದಲ್ಲಿ ಇನ್ನೊಂದು ಧನಸ್ಸು ತಗೊಳ್ತಾನೆ, ಅದರ ಮುಂದಿನ ಕ್ಷಣದಲ್ಲಿ ಇವನು ಮತ್ತೆ ಅದನ್ನು ತುಂಡರಿಸ್ತಾನೆ. 3 ಬಾರಿ ಅವನನ್ನು ತುಂಡರಿಸ್ತಾನೆ. ಅವನ ಈ ಲಾಘವ ನೋಡಿ ಭೀಷ್ಮ ಮೆಚ್ಚಿಬಿಡ್ತಾನೆ. ಸಾಧು ಪಾರ್ಥ ಮಹಾಬಾಹೋ ಸಾಧುಭೋ ಪಾಂಡನಂದನ.
ತ್ವಯ್ಯೇ ವೈತದ್ಯುಕ್ತ ರೂಪಂ ಮಹತ್ಕರ್ಮ ಧನಂಜಯ ಪ್ರೀತೋಸ್ಮಿ ಸುದೃಢಂ ಪುತ್ರ ಕುರು ಯುದ್ಧಂ ಮಯಾ ಸಹ ಅಂತ ಮೆಚ್ಚಿಬಿಡ್ತಾನೆ. ಅದು ಎಷ್ಟು ವೇಗ ಅಂದರೆ ಭೀಷ್ಮನದ್ದು ಅಂಥದ್ದೇ ವೇಗ. ಒಂದು ದನಸಿಗೆ ತಗೊಳ್ತಾ ಇದ್ದಾಗ ತುಂಡಾಗ್ಬಿಡತ್ತೆ ಅಂತ, ಅಷ್ಟು ವೇಗದಲ್ಲಿ ಅಂತ. ಅದನ್ನು ನೋಡಿ ಹೊಗಳ್ತಾನೆ, ಎಂಥ ಲಾಘವ ನಿನ್ನದು, ಮೆಚ್ಚಿಬಿಟ್ಟೆ ನಾನು, ಬಾ ನನ್ನ ಜೊತೆ ಯುದ್ಧ ಮಾಡು ಅಂತ ಕರೀತಾನೆ. ಮಗು ಅಂತಲೇ, ಪುತ್ರ ಅಂತಲೇ ಕರೆದು, ಬಾ ಮಗು ಯುದ್ಧ ಮಾಡು ನನ್ನ ಜೊತೆಗೆ ಅಂತ. ಓಕೆ. ಭೀಷ್ಮ ಕರೆದವನು ಯುದ್ಧ ಜೋರಾಗಿ ಆರಂಭ ಮಾಡ್ತಾನೆ. ಕೃಷ್ಣ ರಥವನ್ನು ಹೇಗೆ ಅದ್ಭುತವಾಗಿ ನಡೆಸಿದ ಆ ಸಮಯದಲ್ಲಿ ಅಂತ ಹೇಳ್ತಾರೆ. ರಥವೇ ಕಾಣಲಿಲ್ಲ ಭೀಷ್ಮನಿಗೆ ಅಂತ. ಅದರ್ಶಯದ್ ವಾಸುದೇವೋ ಹಯಮಾನೆ ಪರಂ ಬಲಂ ಮೋಘಾನ್ ಕುರುವನ್ ಶರಾಂಸ್ತಸ್ಯ ಮಂಡಲಾನ್ ವೆಚರಲ್ಲಗು. ಚಕ್ರಾಕಾರವಾಗಿ ರಥ ಸುತ್ತೋದಕ್ಕೆ ಆರಂಭ ಮಾಡುತ್ತೆ ಅರ್ಜುನನದ್ದು. ಭೀಷ್ಮನಿಗೆ ರಥ ಎಲ್ಲಿದೆ, ಅರ್ಜುನ ಎಲ್ಲಿದ್ದಾನೆ, ಕೃಷ್ಣ ಎಲ್ಲಿದ್ದಾನೆ, ಎಲ್ಲಿಗೆ ಬಾಣ ಬಿಡಬೇಕು ಅಂತಲೇ ಗೊತ್ತಾಗದೇ ಇರೋ ಥರ ಅಂತ. ಗುರಿ ಇಡಬೇಕಲ್ಲ, ಈ ಕ್ಷಣ ಇಲ್ಲಿ ಕಂಡ್ರೆ ಈ ಕ್ಷಣ ಇಲ್ಲಿ ಕಾಣುತ್ತೆ, ಈ ಕ್ಷಣ ಇಲ್ಲಿ ಕಾಣುತ್ತೆ. ಹಾಗೆ ಕೃಷ್ಣ ತನ್ನ ಲಾಘವ ತೋರಿಸ್ತಾನೆ, ತನ್ನ ಕೌಶಲ ತೋರಿಸ್ತಾನೆ. ಸುಮ್ಮನೆ ಸಾರಥಿಯಾಗಿ ಕುಳಿತಿದ್ದಾನೆ, ಅದ್ಭುತ ಸಾರಥಿ ಅವನು. ಹೀಗೆ ಅವರಿಬ್ಬರ ನಡುವೆ ಒಂದು ಭಾರಿ ಯುದ್ಧ ಆರಂಭ ಆಗುತ್ತೆ. ಭಾರಿ ಯುದ್ಧ ಆರಂಭ ಆಗುತ್ತೆ, ಇಬ್ಬರು ಯುದ್ಧ ಮಾಡ್ತಾರೆ. ಆದರೆ ಕೃಷ್ಣ ಗಮನಿಸ್ತಾನೆ, ಭೀಷ್ಮ ಪರಾಕ್ರಮದಿಂದ ಯುದ್ಧ ಮಾಡ್ತಾ ಇದ್ದ, ಆದರೆ ಅರ್ಜುನ ಮೃದು ಯುದ್ಧ ಮಾಡ್ತಾ ಇದ್ದ ಅಂತ. ತತಃ ಕೃಷ್ಣಸ್ತು ಸಮರೇ ದೃಷ್ಟ್ವಾ ಭೀಷ್ಮ ಪರಾಕ್ರಮಂ ಸಂಪ್ರೇಕ್ಷ್ಯ ಚ ಮಹಾಬಾಹು ಪಾರ್ಥಸ್ಯ ಮೃದು ಯುದ್ಧತಾಂ. ತಡಿತಾ ಇದ್ದ ಅವನನ್ನ ಅನ್ನೋದು ಬಿಟ್ಟರೆ ಒಂದು ಆಕ್ರಮಣವೇ ಇರಲಿಲ್ಲ ಭೀಷ್ಮನ ಎದುರಿಗೆ. ಮತ್ತೆ ಅರ್ಜುನನದ್ದು ಡಿಫೆನ್ಸ್ ಮೆಕ್ಯಾನಿಸಮ್, ಅಷ್ಟೇ ಮಾಡ್ಕೋತಾ ಇದ್ದ ಅಂತ ನೋಡಿದಾಗ ಕೃಷ್ಣನಿಗೆ ಅನ್ಸತ್ತೆ, ಸೂರ್ಯ ಅಂದರೆ ಮಧ್ಯಾಹ್ನದ ಸೂರ್ಯನಂತೆ ಪ್ರಖರವಾಗಿ ಭೀಷ್ಮ ಕಾಣಿಸ್ಕೊಳ್ತಾ ಇದ್ದಾನೆ, ಯುದ್ಧ ಮಾಡ್ತಾ ಇದ್ದಾನೆ. ಇವನದ್ದು ಮೃದು ಯುದ್ಧ. ಹೀಗೆಯೇ ನಡೆದರೆ ಯುಧಿಷ್ಠಿರನ ಸೈನ್ಯ ಉಳಿಯೋದಿಲ್ಲ ಅಂತ ಕೃಷ್ಣಗನ್ಸತ್ತೆ. ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟರೆ, ಇನ್ನೊಂದು ಅರ್ಧ ದಿವಸ ಬಿಟ್ಟರೆ ಪಾಂಡವರ ಯುದ್ಧದ ಕತೆ ಮುಗಿಯತ್ತೆ ಅಂತ ಅನಿಸುತ್ತೆ ಕೃಷ್ಣನಿಗೆ. ಅರ್ಜುನ ನೋಡಿದರೆ ಈಗ ಹೇಳೋಷ್ಟು ಹೇಳಿಯಾಗಿದೆ, ಆದರೂ ಅವನು ಮೃದು ಯುದ್ಧದಲ್ಲೇ ಇದ್ದಾನೆ. ಅರ್ಜುನನ ಬಿಟ್ಟು ಇನ್ಯಾರೂ ಭೀಷ್ಮನನ್ನು ತಡೆಯೋದಕ್ಕೆ ಸಾಧ್ಯವೇ ಇಲ್ಲ. ಭೀಷ್ಮ ಹೀಗೆ ಯುದ್ಧ ಮಾಡ್ತಾನೆ, ಅರ್ಜುನ ನೋಡಿದರೆ ಹೀಗೆ ಯುದ್ಧ ಮಾಡ್ತಾನೆ ಅಂದರೆ ಭೀಷ್ಮನೂ ಹಾಗೇ ಅಲ್ಲ. ದುರ್ಯೋಧನ ಚುಚ್ಚಿದ ಮೇಲೆ ಬಂದವನು ಬಿಟ್ಟರೆ ಅದಕ್ಕೂ ಮೊದಲು ಅವನದು ಮೃದು ಯುದ್ಧನೇ. ಜೋರಾಗಿ ಅಂತ ಕಾಣಿಸಿದ್ರು, ಸೋಲಿಸುವ ಯುದ್ಧ ಅಲ್ಲ ಅಂತ, ತಡೆಯುವಂಥ ಯುದ್ಧ ಅಷ್ಟೇ, ಮ್ಯಾನೇಜ್ ಮಾಡೋದು. ಕೃಷ್ಣ ಯೋಚನೆ ಮಾಡ್ತಾನೆ, ಭೀಷ್ಮನನ್ನು ನಾನೇ ಕೊಲ್ಲಬೇಕಷ್ಟೆ, ಬೇರೆ ದಾರಿ ಇಲ್ಲ. ಸೋಹಂ ಭೀಷ್ಮಂ ನಿಹಂ ಮೆದ್ಯ ಪಾಂಡವಾರ್ಥಾಯ ದಂಶಿತಃ. ಪಾಂಡವರನ್ನು ಉಳಿಸಬೇಕು ಅಂತಂದರೆ ನಾನೇ ಅವನನ್ನು ಕೊಲ್ಲೋದು ಬಿಟ್ಟು ಬೇರೆ ದಾರಿ ಇಲ್ಲ ಅಂತ. ಯಾಕೆಂದರೆ ಅರ್ಜುನನಿಗೆ ಕರ್ತವ್ಯ ಪ್ರಜ್ಞೆ ಇಲ್ಲ ಅಂತ. ಕರ್ತವ್ಯಂ ನಾಭಿಜಾನಾತಿ ರಣೇ ಭೀಷ್ಮಸ್ಯ ಗೌರವಾತ್. ಅರ್ಜುನ ಕರ್ತವ್ಯವನ್ನೇ ಅರ್ಥ ಮಾಡ್ಕೊಳ್ತಿಲ್ಲ. ಯಾಕೆ ಅಂದರೆ ಭೀಷ್ಮಸ್ಯ ಗೌರವಾತ್, ಭೀಷ್ಮನ ಬಗ್ಗೆ ಅವನಿಗಿರುವ ಗೌರವ ಇದೆಯಲ್ಲ, ಆ ಕಾರಣಕ್ಕಾಗಿ ತಾನೇನು ಮಾಡಬೇಕಾಗಿದೆ ಅನ್ನೋದನ್ನು ಅವನು ಮಾಡ್ತಾ ಇಲ್ಲ ಅರ್ಜುನ. ಓಕೆ, ಅಂದರೆ ಅದನ್ನೇ ನಾನು ಸ್ವಲ್ಪ ಮೊದಲೇ ಹೇಳಿದ್ನಲ್ಲ, ಅರ್ಜುನ ಇಷ್ಟು ಗೀತೋಪದೇಶ ಆದ ಮೇಲೂ ಮಾಡ್ತೀನಿ ಅಂತ ಹೇಳಿದ ಮೇಲೂ ಅರ್ಜುನನಿಗೆ ಸಾಧ್ಯವಾಗೋದೇ ಇಲ್ಲ ಅದು ಅಂತ. ಭೀಷ್ಮನ ಜೊತೆಗೆ ದ್ರೋಣರ ಜೊತೆಗೆ ಯುದ್ಧ ಮಾಡೋದು ಅನ್ನೋದು ಸಾಧ್ಯವೇ ಆಗೋದಿಲ್ಲ ಅಂತ. ಅದು ಹೇಳಿತನ ಅಲ್ಲ, ಹಿಂಜರಿಕೆ ಅಲ್ಲ, ಅದು ಅರ್ಜುನನ ಸ್ವಭಾವ ಅಂತ. ಹಿರಿಯರನ್ನು ಕೊಲ್ಲುವುದು ಅನ್ನೋದು ಅಸಾಧ್ಯವಾದ ಮಾತೆ ಅವನಿಗೆ ಅಂತ. ಅಸಾಧ್ಯವಾದ ಮಾತೆ. ಯಾರು ಹೇಳಿದ್ರು ಎಷ್ಟು ಹೇಳಿದ್ರು ಆ ಕ್ಷಣಕ್ಕಷ್ಟೇ. ಮತ್ತೆ ಮುಂದಿನ ಕ್ಷಣದಲ್ಲಿ ಅರ್ಜುನ ಅದೇ ಸ್ವಭಾವದವನು ಅಂತ. ಈ ಎರಡೂ ಕಡೆಯಲ್ಲಿರುವ ಇಷ್ಟು ಘೋರವಾದ ಯುದ್ಧ ನಡೆದಲ್ಲೂ ಎರಡೂ ಕಡೆಯಲ್ಲೂ ಹೆಚ್ಚಿನ ಜನ ಇದೇ ಸ್ವಭಾವದಲ್ಲೇ ಇದ್ದವರು. ಆ ಕಡೆಗೂ ಇದ್ದವರಲ್ಲೂ ತುಂಬ ಜನ ಹೀಗೆ, ಭೀಷ್ಮ ದ್ರೋಣ ಶಲ್ಯಾದಿಗಳೆಲ್ಲ ಹೀಗೆ ಇದ್ದವ್ರೆ ಅವರು. ಈವನ್ ಅಶ್ವತ್ಥಾಮನೂ ಕೂಡ ಹೌದು, ಎಷ್ಟೋ ಕಾಲದವರೆಗೆ. ನಂತರ ತಂದೆ ಸತ್ತ ನಂತರ ಅವನು ಭಾಳ ಕೆಟ್ಟದಾಗ ಪ್ರತಿಕ್ರಿಯಿಸ್ತಾನೆ ಅನ್ನೋದು ಬಿಟ್ಟರೆ ಉಳಿದಂತೆ ಹೆಚ್ಚಿನ ಜನರ ಕತೆ ಹೀಗೆ ಆಗಿರುತ್ತೆ. ಗೌರವವಾಗಿ ಯುದ್ಧ ಮಾಡ್ತಾರೆ, ಲಕ್ಷಾಂತರ ಜನ ಸಾಯಿಸ್ತಾರೆ ಅಂತ ಇದ್ರೂ ಮೃದು ಯುದ್ಧವೇ ಮಾಡ್ತಾ ಇರೋದು. ಅವರವರ ಸಾಮರ್ಥ್ಯ ಏನೋ ಆ ಯುದ್ಧ ನಡೀತಾ ಇರೋದಿಲ್ಲ. ಕೃಷ್ಣ ಹೀಗೆ ಯೋಚನೆ ಮಾಡ್ತಾ ಇರುವಾಗಲೇ ಪಾಂಡವರ ಸೈನ್ಯ ಮತ್ತೆ ಹಿಂದೆ ಓಡೋದಕ್ಕೆ ಆರಂಭ ಮಾಡುತ್ತೆ ಭೀಷ್ಮನ ಪರಾಕ್ರಮದ ಯುದ್ಧಕ್ಕೆ.
ಅದನ್ನು ಸಾತ್ಯಕಿ ನೋಡ್ತಾನೆ, ಸಾತ್ಯಕಿ ತಡಿತಾನೆ, ತಡೆದು ಬೈತಾನೆ. ಕ್ವಕ್ಷತ್ರಿಯ ಯಾಸ್ಯಥ, ಎಲ್ಲಿಗೆ ಓಡ್ತಾ ಇದ್ದೀರಿ? ಕ್ಷತ್ರಿಯರಲ್ವ ನೀವು? ನೈಷ ಧರ್ಮ, ಧರ್ಮ ಅಲ್ಲ ಇದು, ಕ್ಷಾತ್ರಧರ್ಮ ಅಲ್ಲ ಇದು. ಸತಾಂ ಪರಸ್ತಾತ್ ಕಥಿತಃ ಪುರಾಣೈಃ ಮಾಸ್ವಾಂ ಪ್ರತಿಜ್ಞಾಂ ಜಹತ ಪ್ರವೀರಾ ಸ್ವಂ ವೀರಧರ್ಮಂ ಪರಿಪಾಲಯದ್ವಂ. ವೀರಧರ್ಮ ಪಾಲನೆ ಮಾಡಬೇಕು ನೀವು, ಯುದ್ಧ ಹೇಗಾದರೂ ಇರಲಿ, ಹೀಗೆ ಓಡೋದಲ್ಲ ಅಂತ ಹೇಳ್ತಾನೆ. ಆದರೆ ಅದನ್ನೂ ಕೇಳಿಯೂ ಅವರೇನು ಉಳ್ಕೊಳ್ಳೋದಿಲ್ಲ, ಓಡೋರು ಓಡ್ತಾನೆ ಇರ್ತಾರೆ. ಇದನ್ನು ನೋಡಿದ ಕೃಷ್ಣ ಸಾತ್ಯಕಿಗೆ ಹೇಳ್ತಾನೆ, ಭೀಷ್ಮ ಇವತ್ತು ಪಾಂಡವರ ಸೈನ್ಯವನ್ನು ಉಳಿಸೋದಿಲ್ಲ. ಕ್ರುದ್ಧನಾಗಿ ಭೀಷ್ಮ ಪ್ರಹಾರ ಮಾಡುವಾಗ ಅದನ್ನು ತಡೆಯೋದಕ್ಕೂ ಸಾಧ್ಯ ಇಲ್ಲ. ತಸ್ಮಾದಹಂ ಗೃಹ್ಯ ರಥಾಂಗ ಮುಗ್ರಂ ಪ್ರಾಣಂ ಹರಿಷ್ಯಾಮಿ ಮಹಾವ್ರತಸ್ಯ. ನಾನು ಕುದುರೆಯ ಇದನ್ನು ಹಿಡಿದಿದ್ದೀನಲ್ಲ, ಅದನ್ನು ಬಿಡ್ತೇನೆ, ಬಿಟ್ಟು ನಾನೇ ಇಳಿದು ಭೀಷ್ಮನನ್ನು ಕೊಂದು ಪಾಂಡವರಿಗೆ ಸಂತೋಷ ಕೊಡ್ತೇನೆ ಅಂತ ಹೇಳ್ತಾನೆ ಕೃಷ್ಣ, ಸಾತ್ಯಕಿಗೆ ಹೇಳ್ತಾನೆ. ಬಟ್ ಆ್ಯಕ್ಚುಲಿ ಅವನು ಆಯುಧ ಹಿಡಿಯಲ್ಲ ಅಂತ ಒಂದು ಇದೆ ಅಲ್ವಾ? ಆಯುಧ ಹಿಡಿಯೋದಿಲ್ಲ ಅಂತ ಹೇಳಿರ್ತಾನೆ. ಆಯುಧ ಹಿಡಿದು ಯುದ್ಧ ಮಾಡೋದಿಲ್ಲ ನಾನು ಅಂತ ಒಂದು ಮಾತು ಹೇಳಿರ್ತಾನೆ. ಪ್ರತಿಜ್ಞೆ ಅನ್ನೋ ಥರ ಅಲ್ಲ, ನಾನು ಯುದ್ಧದಲ್ಲಿ ಭಾಗವಹಿಸೋದಿಲ್ಲ ಅಂತ ಹೇಳಿರ್ತಾನೆ. ಬಟ್ ಅದು ಮುರಿಯುವಂಥ ಸಂದರ್ಭ ಕೂಡ ಬರುತ್ತೆ, ಮುರಿಯೋದಿಲ್ಲ, ಮುರಿಯೋ ಸಂದರ್ಭ ಬರುತ್ತೆ. ಅಂದರೆ ಆ ಥರದ ಆ ಒಂದು ಕ್ಷಣದ ಫೀಲಿಂಗು, ಆ ಕ್ಷಣದ ಒಂದು ಫೀಲಿಂಗ್. ಅಂದರೆ ಇದೇ ನಮಗೆ ಮಹಾಭಾರತದ ಅದ್ಭುತ ಏನು ಅನ್ನೋದು ಕಾಣಿಸುತ್ತೆ. ಕೃಷ್ಣ ಭಾಳ ಪ್ರಾಜ್ಞ ಅಂಥವನು ಹೀಗೆ ಮಾಡಬಹುದಾ ಅಂತ ಅಂದರೆ ಹೌದು ಅಂತ, ಅದು ಬದುಕು ಅಂತ. ಬದುಕು ಆ ಕ್ಷಣದಲ್ಲಿ ನಮ್ಮನ್ನ ಏನೋ ಒಂದು ಪರಿವರ್ತನೆಗೆ ತರುತ್ತೆ. ಆವಾಗ ಏನೋ ಒಂದು ಮಾಡಬೇಕು ಅಂತ ಅನ್ಸತ್ತೆ. ಆಗ ಹಳೆಯದಲ್ಲ ಅಂತ ಪದವಿ ಪ್ರಮಾಣ ಪತ್ರಗಳು ಅವತ್ತೆಲ್ಲ ಕೂತ್ಕೊಂಡು ಬೇರೆಯವರಿಗೆ ಉಪದೇಶ ಮಾಡಿದ್ದು ಅವುಗಳೆಲ್ಲ ಕೆಲಸ ಮಾಡೋದು. ಈ ಕ್ಷಣಕ್ಕೆ ಏನು ಅನ್ನೋದೇ ಬೇಕಾಗೋದು ಅಂತ. ಈ ಕ್ಷಣಕ್ಕೇನು ಅಂತ ಅಂದರೆ ನಾನು ಶಸ್ತ್ರ ಹಿಡಿಯೋದಿಲ್ಲ ಅನ್ನುವ ಕೃಷ್ಣನ ಪ್ರತಿಜ್ಞೆಗಿಂತಲೂ ಈಗ ಧರ್ಮಕ್ಕೆ ಜಯ ತಂದುಕೊಡೋದೇ ಮುಖ್ಯ ಅಂತಂದಾಗ ಇದೆರಡರಲ್ಲಿ ಯಾವುದು ಅಂತಂದರೆ ಕೃಷ್ಣ ತಗೊಳ್ಳೋದು ಅದನ್ನೇ ಅಂತ. ಈಗ ಪ್ರತಿಜ್ಞೆ ಮುರಿದ್ನಲ್ಲ ಕೃಷ್ಣ ಅಂದರೆ ಮುರಿಬೋದು. ಯಾಕೆ ಅಂದರೆ ಫಲಿತಾಂಶವನ್ನು ಲಕ್ಷಿಸಿ ಅಲ್ವ ಇರಬೇಕಾಗಿರೋದು ಅಂತ. ಪ್ರತಿಜ್ಞೆಯೇ ಮುಖ್ಯ ಅಂತ ಕುಳಿತುಕೊಂಡ್ರೆ ಅನ್ಯಾಯ ಗೆಲ್ಲತ್ತಲ್ಲ ಅಂತ. ಹಾಗಾಗಿ ಅನ್ಯಾಯ ಸೋಲಬೇಕು ಅಂತಂದರೆ ನಾನು ಪ್ರತಿಜ್ಞೆಯನ್ನು ಮುರಿದ್ರೂ ಆದೀತು ಅನ್ನೋ ತರಹದ್ದು ಅಂತ. ಈ ಕೃಷ್ಣನ ಹೆಚ್ಚಿನ ನಿಲುವುಗಳಲ್ಲಿ ಇದೇ ಕಾಣಿಸುತ್ತೆ ಅಂತ. ಆ ಟೈಮಿಗೆ ಏನು ಬೇಕೋ ಅದು ಇಂಪಾರ್ಟೆಂಟ್. ಹೌದು. ಆಮೇಲೆ ಇನ್ನೊಂದು ಈ ಭೀಷ್ಮ ಕೂಡ, ಈ ಭೀಷ್ಮ ಪ್ರತಿಜ್ಞೆ ಮಾಡದೇ ಇದ್ರೆ ಬಹುಶಃ ಮಹಾಭಾರತ ಬೇರೆ ಥರನೇ ಆಗ್ತಿತ್ತಲ್ವ, ಮದುವೆ ಆಗ್ಬಿಟ್ಟಿದೆ. ಹೌದೌದು, ಅಲ್ಲಿಂದ ಅದೇ ಆರಂಭ. ಇಡೀ ಮಹಾಭಾರತ ಅದಕ್ಕೆ ಆರಂಭವೇ ಅದು, ಭೀಷ್ಮ ಪ್ರತಿಜ್ಞೆಯಿಂದಲೇ ಆರಂಭ ಅದು. ಹಾಗಾಗಿ ಸುಮಾರು ಜನರ ಪ್ರಶ್ನೆ ಭೀಷ್ಮನ ವ್ಯಕ್ತಿತ್ವದ ಮೇಲೆ ಅದೇ ಇದೆ. ಇವನು ಪ್ರತಿಜ್ಞೆ ಮಾಡಿ ಇಷ್ಟೆಲ್ಲ ಮಾಡಿಬಿಟ್ಟ ಅಂತ. ಇವನು ಪ್ರತಿಜ್ಞೆ ಮಾಡದೇ ಇದ್ದಿದ್ರೆ ಏನಾಗ್ತಿತ್ತು, ಯಾಕೆ ಮಾಡಬೇಕಾಗಿತ್ತು ಇವನು ಅಂತ. ಪ್ರತಿಜ್ಞೆ ಮಾಡಿದ್ರೆ ಒಂದೇ ವಂಶ ಕಂಟಿನ್ಯೂ ಆಗ್ತಿತ್ತು ಅಷ್ಟೇ. ಭೀಷ್ಮನೇ ಮದುವೆ ಆಗಿರ್ತಿದ್ದ, ಅವನ ಮಕ್ಕಳು ಮುಂದುವರಿತಿದ್ರು. ಅವನ ಮಕ್ಕಳು ಇಬ್ಬರು ಹುಟ್ಟಿದವ್ರ ನಡುವೆ ವಿವಾದ ಬರಬಾರದು ಅಂತೇನು ಇರಲಿಲ್ಲ, ಅಣ್ಣ ತಮ್ಮದರ ನಡುವೆ ಬರಬಾರದು ಅಂತ ಇಲ್ವಲ್ಲ ಸ್ವಂತ. ಆದರೆ ಹೀಗಾಗಬೇಕು ಅಂತ ಇರಲಿಲ್ಲ ಅಂತ ಹೇಳ್ಬೋದು ಅಂತ. ಆವಾಗ ಪಾಂಡು ಧೃತರಾಷ್ಟ್ರ ಈ ಥರ ಹುಟ್ಟು ಬರ್ತಾ ಇರಲಿಲ್ಲ. ಇವರೆಲ್ಲೋ ಕಾಡಲ್ಲಿದ್ದರು, ಇವ್ರು ಹಿಂದೆ ಬಂದರು, ಇವ್ರಿಗೆ ಯಾಕೆ ರಾಜ್ಯ ಕೊಡಬೇಕು ಅಂತ ದುರ್ಯೋಧನಿಗೆ ಅನ್ನಿಸ್ತಾ ಇರಲಿಲ್ಲ. ಇದೆಲ್ಲ ಸಹಜವಾಗಿ ಕಾಣ್ತಾ ಇತ್ತು. ಹಿರಿಯ ಮಗ ಪಟ್ಟೆ ಏರ್ಕೊಂಡು ಹೋಗಿರ್ತಿದ್ದ ಅಂತ. ಹಾಗಾಗಿ ಇದೆಲ್ಲವೂ ಇದ್ದಿದ್ದು ಎಲ್ಲಿ ಅಂದರೆ ಭೀಷ್ಮನ ಪ್ರತಿಜ್ಞೆಯಿಂದಲೇ ಇದಕ್ಕೊಂದು ತಿರುವು ಸಿಕ್ತು. ನಾನು ಆ್ಯಕ್ಚುಲಿ ನೀವು ಹೇಳ್ತಿರ್ಬೇಕಾದ್ರೆ ನನಗೊಂದು ಘಟನೆ ಅಲ್ಲ, ನನ್ನ ಬಾಲ್ಯ ನೆನಪಾಗ್ತಾ ಇತ್ತು. ನಾವು ಚಿಕ್ಕವರಿದ್ದಾಗ ನನ್ನ ಫ್ರೆಂಡ್ಸ್ ಒಂದು 3-4 ಜನ ನಾವೆಲ್ಲ ಬಿಲ್ಲು ಬಾಣ ಮಾಡ್ಕೊಂಡಿದ್ವಿ. ಗೊತ್ತಿಲ್ಲ ನಮ್ಮ ಜನ್ರೇಷನ್ ಅವ್ರು ಮಾಡಿದ್ರು ಅಥವಾ ನಾವು ಅಷ್ಟೇ ಮಾಡಿದ್ದು ಗೊತ್ತಿಲ್ಲ. ನಾವೆಲ್ಲ ಬಿಲ್ಲು ಬಾಣ ಮಾಡಿದವರಲ್ವಾ, ಆ ಜನ್ರೇಷನ್ಗೆ ಇತ್ತದು. ಸೊ ಬಿದಿರಿಂದೇ ಹೋಗಿ ತೊಗೊಂಡು ಬಂದು ಬಿಲ್ಲು ಬಾಣ ಮಾಡಿಕೊಂಡು, ಆಮೇಲೆ ಆ ಬಾಣಕ್ಕೆ ಮುಂದೆ ಒಂದು ಕಬ್ಬಿಣದ ಇದು ತಗಡು ತೊಗೊಂಡು ಅದನ್ನು ಕಟ್ ಮಾಡಿ ಅದನ್ನು ಮಡಚಿ ಅದನ್ನು ಚೂಪಾಗುವಂಥ ಮಾಡಿ ಅದನ್ನು ಇಟ್ಕೋತಿದ್ವಿ. ಆಮೇಲೆ ಅದು ಸ್ವಲ್ಪ ಭಾರ ಆದ್ರಷ್ಟೇ ಮೇಲೆ ಹೋಗುತ್ತೆ ಅಂತ ಗೊತ್ತಾದ್ಮೇಲೆ ಹಿಂದೆ ಅದಕ್ಕೆ ಡಾಂಬರ್ ಹಾಕ್ತಿದ್ವಿ. ಈ ರಸ್ತೆಯಲ್ಲಿ ಹೋಗ್ತಿದ್ವಿ. ರಸ್ತೆಯಲ್ಲಿ ಹೋಗಿ ರಸ್ತೆ ತುಂಬ ನಮ್ಮದು ಬೀದರ್ ಅಲ್ವಾ, ಬಿಸಿಲಿದ್ದಾಗ ಕರ ಹೋಗ್ತಿತ್ತು. ಅದನ್ನ ಕೆತ್ಕೊಂಡು ಅದನ್ನ ಉಂಡೆ ಥರ ಮಾಡಿ ಅದನ್ನ ಹಿಂದೆ ಹಾಕಿ ಅದನ್ನ ಮೇಲೆ ಎಷ್ಟು ಹೋಗುತ್ತೆ ಅನ್ನೋದು ನೋಡೋದು. ಆಮೇಲೆ ರಸ್ತೆ ಮೇಲೆ ಹೊಡಿಯೋದು ಹೆಂಗೆ ಅಂದರೆ ಅವಾಗ ನಿರ್ಜನ ರಸ್ತೆಗಳು ಬಹಳಷ್ಟು, ಸ್ಟ್ರೈಟ್ ರೋಡ್ ಅಲ್ವಾ, ಸೊ ರಸ್ತೆ ಮೇಲೆ ಹೊಡಿಯೋದು. ಸೊ ಈ ಥರನೂ ಮಾಡಿದ್ವಿ. ಪಕ್ಷಿಗಳು ಹೊಡಿಬೇಕಂತ ಕೆಲವೊಂದ್ಸಲ ಆ ಥರ ಒಂದು ಯೋಚನೆ ಕೂಡ ಬಂದಿದೆ ಒಂದು ಆ ಟೈಮ್, ಆ ವಯಸ್ಸಿಂದು. ಬಟ್ ಯಾವುದಕ್ಕೂ ಹೊಡೆದಿಲ್ಲ. ಹೊಡಿಬೇಕು, ಅದಕ್ಕೆ ಹೊಡೋಣ ಅಂತ ಅಂದ್ಕೊಂಡು ಇದ್ದೆ. ಅಂದರೆ ಸೊ ಅದು ಒಂದು ಟೈಮ್. ಅಂದರೆ
ಆ ಸೀಸನ್ ತಕ್ಕಂಗೆ ಚೇಂಜ್ ಆಗ್ತಿದ್ದು. ಒಂದು ಕಾಲಕ್ಕೆ ಬಿಲ್ಲು ಬಾಣ, ಇನ್ನೊಂದು ಕಾಲಕ್ಕೆ ಗಾಳಿಪಟ ಹಾರಿಸೋದು, ಇನ್ನೊಂದು ಕಾಲಕ್ಕೆ ಬೇರೆ ಇದೇನಂತಾರೆ ಗೋಲಿ ಆಡೋದು, ಇನ್ನೊಂದು ಕಾಲಕ್ಕೆ ಏನೋ ಆಡೋದು, ಕಬಡ್ಡಿ ಆಡೋದು, ಏನೋ ಹಿಂಗೆ ಚೇಂಜ್ ಆಗ್ತಾ ಹೋಗೋದು. ಭಾಳ ಚೆನ್ನಾಗಿತ್ತು ಸರ್. ಅದಂದ್ರೆ ಸ್ವಲ್ಪ ದಿನ ಆಡಿ ಆಮೇಲೆ ಅದು ಬೋರ್ ಆಗೋದು, ಬಿಟ್ಬಿಡ್ತಿದ್ವಿ, ಇನ್ನೊಂದು ಆಟ ಶುರು ಆಗ್ತಿದ್ವಿ, ಆಮೇಲೆ ಅದು ಬೋರ್ ಆಗೋದು. ನಮ್ಮಪ್ಪ ಅಂತಿದ್ರು ಯಾವ್ದಾರ ಒಂದು ಆಟ ಆಡ್ರು ಎಕ್ಸ್ಪರ್ಟ್ ಆಗ್ತೀರಿ ಅಂತಿದ್ರು. ನಮಗೆ ಅದೆಲ್ಲ ಗೊತ್ತಿಲ್ಲ, ಯಾವ್ದು ಇಷ್ಟನೋ ಅದು ಒಲಿಂಪಿಕ್ಕಿಗೆ ಹೋಗ್ಬೇಕು ಅಂತ ಇರ್ಲಿಲ್ವಲ್ಲ, ಆ ಕ್ಷಣದ ಸಂತೋಷಕ್ಕೆ ಅಷ್ಟೇ. ನಾವು ನಮ್ಮಲ್ಲಿ ಲಕ್ಕಿ ಗಿಡ ಅಂತ ಇರ್ತಿತ್ತು, ನಿಮ್ಮಲ್ಲಿ ಆ ಕಡೆ ಬಯಲ್ಸಿ ಮೇಲೆ ಕಾಣಿಸಿಲ್ಲ ನನಗೆ ಅದಕ್ಕೆ, ಅಥವಾ ಏನ್ ಹೆಸರು ಹೇಳ್ತೀರಾ ಲಕ್ಕಿ ಗಿಡ ಅಂತ, ಅದು ಬಾಗ್ತಿತ್ತು. ಅದು ಬಹಳ ಸುಲಭ, ಎಲ್ಲ ಕಡೆ ಇರ್ತಿತ್ತು, ಬೇಲಿಗೆ ಹಾಕ್ತಾ ಇದ್ರು, ಅದರಿದ್ದು ಮಾಡ್ಕೊಳ್ತಾ ಇದ್ವಿ ನಾವು. ಅದು ಆರಾಮಾಗಿ ಬಗ್ತಾ ಇತ್ತು, ಅದಕ್ಕೆ ಸೆಣಬಿನ ದಾರ ಹೀಗೆ ಕಟ್ಟಿ ಬಗ್ಸ್ಕೊಂಡ್ರೆ ಒಂದಿಷ್ಟು ದೂರ ಹೋಗ್ತಿತ್ತು. ಅದು ಕೆಲವರು ಅವರು ಸಾಮರ್ಥ್ಯ, ಕೆಲವರು ತುಂಬ ದೂರ ಹೊಡಿತಾ ಇದ್ರು, ಗುರಿ ಇಡ್ತಿದ್ರು, ಅಲ್ಲೇ ಅವ್ರವರಷ್ಟ ಕಲ್ತ್ಕೊಂಡು. ಹಾಗಾದ್ರೆ ಆವಾಗಿನ ಒಂದು ಪ್ರಮುಖ ಆಟನೇ, ಪ್ರಮುಖ ಆಟ ಆ ಜನರೇಷನ್ ಪ್ರಮುಖ ಆಟ. ಆಮೇಲೆ ನಾವೇ ಮಾಡ್ತೀವಿ, ಎಲ್ಲೂ ಹೋಗಿ ತೊಗೊಂಡು ಬರೋದಾಗ್ಲಿ, ಅದನ್ನ ಯಾರು ಮಾರಾಟನೂ ಮಾಡ್ತಿರಲ್ಲ. ಈಗಲೂ ಸಿಗತ್ತೆ, ಚೆನ್ನಾಗಿರೋದು ಸಿಗತ್ತೆ, ಮಕ್ಕಳಿಗೆ ಖುಷಿ ಕೊಡೋ ಥರ ಸಿಗುತ್ತೆ. ಆದರೆ ಆ ಸಂತೋಷ ಬೇರೆ, ನಾವೇ ಮಾಡ್ಕೊಂಡು ಆಡ್ತಿದ್ದ ಸಂತೋಷ ಅನ್ನೋದು ಬೇರೆ. ಸೊ ಬಹುಶಃ ನಿಮ್ಮ ಅನುಭವಗಳಿದ್ರೆ ಅದನ್ನು ಕೂಡ ನೀವು ಶೇರ್ ಮಾಡ್ಕೊಳ್ಳಿ. ಸೊ ಚೆನ್ನಾಗಿತ್ತು ಆ ಥರದ್ದು. ಅಂದರೆ ನಾನು ಯಾಕೆ ಈ ವಿಚಾರ ಹೇಳಿದೆ ಅಂದರೆ, ಬಿಲ್ಲು ಬಾಣ ಕೂಡ ನಮ್ಮ DNA ಬಂದಿರಬಹುದು ಅಂತ. ಹೇಗೆ ಮಹಾಭಾರತ ಬಂದಿದೆಯೋ ಹಾಗೆ ಅದು ಕೂಡ ಎಲ್ಲೋ ಒಂದು ಕಡೆ DNA ಮುಂದುವರಿಯುತ್ತೆ. ನಾನು ನೋಡಿದಂಗೆ ತುಂಬ ಮಕ್ಕಳುಗಳು ಆ ಗದೆ, ಬಿಲ್ಲು ಬಾಣ ಅದನ್ನೆಲ್ಲ ಆಟ ಸಾಮಾನಾಗಿ ಇಷ್ಟಪಡ್ತವೆ, ಈಗಿನ ಮಕ್ಕಳು ಇಷ್ಟಪಡ್ತಾರೆ. ಬಟ್ ಯಾಕೆ ಒಲಿಂಪಿಕ್ಕಲ್ಲಿ ನಾವು ಆ ಒಂದು ಕ್ಷೇತ್ರದಲ್ಲಿ ಆರ್ಚರಿನಲ್ಲಿ ಅಷ್ಟು ನಾವಿಲ್ಲ. ಸೊ ಅದು ಬಹುಶಃ ಯಾಕೆಂದರೆ ಅದು ಬಹುಶಃ ಸೇರ್ಪಡೆ ಆಗಿದ್ದು ಲೇಟ್ ಅನಿಸುತ್ತೆ. ಸೊ ಅದು ಎಲ್ಲ ಇರ್ಬೋದು ಅಂತ ಅನಿಸುತ್ತೆ. ಟ್ರೈನಿಂಗ್ ಅನ್ನೋದು ನಮ್ಮಲ್ಲಿ ಭಾಳ ಕಡಿಮೆ ಅಲ್ಲ, ಒಲಿಂಪಿಕ್ನಲ್ಲಿ ನಾವು ಹಿಂದಿರೋದಕ್ಕೆ ಕಾರಣ ಅದೇನೆ. ಕ್ರೀಡಾ ವಿಷಯಕ್ಕೆ ನಮ್ಮದು ಭಾಳ ಪ್ರೋತ್ಸಾಹನೂ ತುಂಬ ಕಡಿಮೆ. ಎಷ್ಟು ತಂದೆ ತಾಯಿಗಳು ನಾವು ಸಿದ್ಧರಿದ್ದೀವಿ, ಎಷ್ಟು ಶಿಕ್ಷಣ ಸಂಸ್ಥೆಗಳಲ್ಲಿ ಅದನ್ನು ಅಳವಡಿಸಿದ್ರೆ ನಮ್ಮ ಮಕ್ಕಳಿಗೆ ಪ್ರಧಾನವಾಗಿ ಕೊಡೋದಕ್ಕೆ ಸಿದ್ಧರಿಲ್ವಲ್ಲ ಸರ್ ಅದನ್ನು. ಆಮೇಲೆ ನಮ್ಮದು ಕ್ರಿಕೆಟ್ ಸೆಂಟ್ರಿಕ್ ದೇಶ ಆಗಿರೋದ್ರಿಂದ ಇವೆಲ್ಲ ಸ್ವಲ್ಪ ಹಿಂದೆನೇ ಇರ್ತವೆ. ನಾವು ಮಹಾಭಾರತ ಯುದ್ಧದ 3ನೇ ದಿನದಲ್ಲಿದ್ದೀವಿ ಮತ್ತು 3ನೇ ದಿನ ಎಲ್ಲ ನಾಟಕೀಯ ಬೆಳವಣಿಗೆಗಳು ಏನು ನಡೀತಾ ಇದೆ ಅದನ್ನೆಲ್ಲ ನಾವು ಗಮನಿಸ್ತಾ ಇದ್ವಿ. ಅಂದರೆ ಯುದ್ಧದ ಮಧ್ಯದಲ್ಲಿ ಕೂಡ ಮಾನವ ಸಹಜ ಸ್ವಭಾವಗಳು ಹೋಗ್ತಾನೆ ಇಲ್ಲ ಅನ್ನೋದು ಕೂಡ ಗೊತ್ತಾಗ್ತದೆ. ಅರ್ಜುನ ಥರನೇ ಇದ್ದಾನೆ, ಭೀಷ್ಮನ ಥರನೇ ಬಿಹೇವ್ ಮಾಡ್ತಾನೆ, ದುರ್ಯೋಧನ ಥರನೇ ಮಾಡ್ತಾನೆ. ಸೊ ಆ ಥರ ಭೀಮನ್ ಥರನೇ ಮಾಡಿದ್ದು ಕೂಡ ನಾವು ನೋಡಿದ್ವಿ. ಸೊ ಇಲ್ಲಿ ಭೀಷ್ಮನ ಒಂದು ತೀವ್ರ ಥರದ ಒಂದು ದಾಳಿಯಿಂದ ಪಾಂಡವ ಸೇನೆ ಕಂಗೆಡುತ್ತೆ ಮತ್ತು ಅರ್ಜುನ ಅದಕ್ಕೆ ಸರಿಯಾದ ಪ್ರತ್ಯುತ್ತರ ಕೊಡದೇ ಇದ್ದಾಗ ನಾನೇ ಆಯುಧ ತಗೊಳ್ತೀನಿ ಅನ್ನೋ ಮಾತನ್ನು ಕೃಷ್ಣ ಹೇಳಿದ್ರಿ. ಸೊ ಪ್ರತಿಜ್ಞೆ ಮಾಡಿದ್ದನ್ನು ಕೂಡ ಮುರಿಯುವಂಥ ಸಂದರ್ಭ ಬಂತು ಅನ್ನೋ ಮಾತು ಕೂಡ ಬಂತು. ಸೊ ಆಮೇಲೆ ಏನಾಗುತ್ತೆ ಸರ್, ಮತ್ತೆ ರೊಚ್ಚಿಗೆ ಹೇಳ್ತಾನೆ ಅರ್ಜುನ ಅನ್ನೋದು ಪ್ರಶ್ನೆ. ಕೃಷ್ಣ ಚಕ್ರ ಹಿಡಿತಾನೆ. ಓಕೆ, ಕೃಷ್ಣ ಚಕ್ರ ಹಿಡಿತಾನೆ. ತತಃ ಸುನಾಭಂ ವಸುದೇವ ಪುತ್ರ ಸೂರ್ಯಪ್ರಭಂ ವಜ್ರಸಮಪ್ರಭಾವಂ ಅಂತ ಚಕ್ರ ಅದನ್ನು ಕೈಯಲ್ಲಿ ಹಿಡಿತಾನೆ. ಸೂರ್ಯನಷ್ಟು ಪ್ರಕಾಶ ಇರುತ್ತೆ ಅದಕ್ಕೆ, ಸುತ್ತ ಚೂಪಾದ ಅಲಗುಗಳು ಇರುತ್ತವೆ. ಇಂದ್ರನ ವಜ್ರಾಯುಧದಷ್ಟು ಸಾಮರ್ಥ್ಯ ಇರುತ್ತೆ ಅಂತ. ವಜ್ರಗಳಲ್ಲಿ ಅಂತಂದರೆ ವಜ್ರಾಯುಧ ಶ್ರೇಷ್ಠ ಅಂತ ಕರೀತಾರೆ. ಆಯುಧಗಳಲ್ಲಿ ವಜ್ರಾಯುಧ ಶ್ರೇಷ್ಠ ಅಂತ ಇಂದ್ರನದ್ದು. ಅದರಂತೆ ಇರುವಂಥ ಆಯುಧ, ಅದನ್ನು ಕೈಯಲ್ಲಿ ಹಿಡಿದು ಕೈಯಲ್ಲಿದ್ದಂತಹ ವಾಹೆಗಳನ್ನು ಅಂದರೆ ಇದಿರುತ್ತಲ್ಲ ಕುದುರೆಗಳ ಇದನ್ನು ಹಿಡಿದಿರ್ತಾನಲ್ಲ ಅದನ್ನು ಬಿಟ್ಟು ಧುಮುಕ್ತಾನೆ ನೆಲಕ್ಕೆ. ಆಕ್ಷನ್ ತೊಗೊಂಡೇ ಬಿಡ್ತಾನೆ, ಯೋಚನೆ ಅಷ್ಟೇ ಅಲ್ಲ ಅದು. ಇಲ್ಲ, ಸಾತ್ಯಕಿಗೆ ಅಷ್ಟು ಹೇಳಿದವನು ಅರ್ಜುನಂಗೆ ಹೇಳಲ್ಲ. ಭಾಳ ಚೆನ್ನಾಗಿರೋದೇನೆಂದರೆ ನಾನೇ ಕೊಲ್ತೀನಿ ಅಂತ ಅವನ ತಲೆಯಲ್ಲಿ ಬಂದು ಯೋಚನೆ ಹೇಳಿದ್ದು ಸಾತ್ಯಕಿಗೆ ಹೇಳಿ ಧುಮುಕ್ತಾನೆ. ಅರ್ಜುನ ಜೊತೆಗೆ ಮಾತೇ ಆಡಲ್ಲ ಅದ್ರ ಬಗ್ಗೆ. ಅರ್ಜುನ ಅಲ್ಲೇ ಇರ್ತಾನೆ, ಅರ್ಜುನ ನೋಡ್ತಾ ಇರ್ತಾನೆ. ಮನ್ಸಲ್ಲಿ ಬಂದ ಯಾವ ಆಲೋಚನೆ ಇವನದ್ದು ಬರ್ತಿದ್ದ ಹಾಗೆ ಅಷ್ಟು ದೂರದಲ್ಲಿದ್ದ ಸಾತ್ಯಕ್ಕೆ ಹೇಳ್ತಾನೆ ನಾನೇ ಕೊಲ್ತೀನಿ ಭೀಷ್ಮನ್ನ ಅಂತ ಹೇಳಿ ಚಕ್ರ ಹಿಡಿದು ಕೆಳಗೆ ಧುಮುಕ್. ಇಂಡೈರೆಕ್ಟ್ ಆಗಿ ಅರ್ಜುನನಿಗೂ ಹೇಳ್ತಾ ಇದ್ದಾನೆ. ಅರ್ಜುನಿಗೆ ಹೇಳ್ತಾ ಇರೋದಲ್ಲ, ಹೊಡಿತಾ ಇದ್ದಾನೆ. ಬಿಡು ನಿನ್ನ ಹತ್ರ ಆಗಲ್ಲ ಅಂತ. ಯಾಕೆಂದರೆ ಅವನೇ ಹೇಳಿದ್ದ ಭೀಷ್ಮ ಸಂಹಾರ ಮಾಡಿಬಿಡ್ತಾನೆ ಸೈನ್ಯವನ್ನು, ಆ ಥರ ಯುದ್ಧ ಮಾಡಬೇಡ ಅಂತ ಹೇಳಿ ಕರ್ಕೊಂಬಂದಾಗಲೂ ಹಾಗೆ ಮಾಡ್ತಾ ಇದ್ದಾನಲ್ವಾ. ಇನ್ನು ನಿನ್ನ ಹತ್ರ ಮಾತಾಡೋ ಉಪಯೋಗ ಇಲ್ಲ ಅಂತ, ನಿನ್ನ ಹತ್ರ ಮಾತಾಡೋ ಉಪಯೋಗ ಇಲ್ಲ, ನಾನೇನು ಅಂತ ನಾನು ನೋಡ್ಕೋತೀನಿ ಅಂತ. ಹಾಗೆ ಧುಮುಕ್ತಾನೆ. ಸಂಕಂಪಯನ್ಗಾಂ ಚರಣೈರ್ ಮಹಾತ್ಮ ಅಂತ, ಭೂಮಿ ಕಂಪಿಸೋ ಥರ ಇತ್ತು ಅಂತ. ಅದನ್ನು ಮೃದು ಹೆಜ್ಜೆ ಇಟ್ಕೊಂಡು ಅಲ್ಲ ಅಂತ, ಆ ತರಹದಲ್ಲೇ ಇಟ್ಟುಕೊಂಡು ಭೀಷ್ಮನೆಡೆ ನುಗ್ಗುತ್ತಾನೆ. ವೇಗೇನ ಕೃಷ್ಣ ಪ್ರಸಸಾರ ಭೀಷ್ಮಂ, ವೇಗವಾಗಿ ಭೀಷ್ಮನೆಡೆಗೆ ನುಗ್ಗುತ್ತಾ ಅವನು ಅಂತ. ಸಿಟ್ಟು ಇತ್ತು ಅಂತ, ಕ್ರುದ್ಧೋ ಮಹೇಂದ್ರ ವರಜ ಪ್ರಮಾಥಿ ಅಂತ, ಅಂದರೆ ಭೀಷ್ಮನ ಮೇಲೆ ಸಿಟ್ಟು ಕೂಡ ಇತ್ತು ಅವನಿಗೆ ಅಂತ.
ಅದೃಶ್ಯವಾಗಿದ್ದ ಎಲ್ಲ ಭೂತಗಳಿವೆಲ್ಲ ಬೆಚ್ಚಿ ಬಿದ್ದುವು ಅಂತ ಸಂಜಯ ಹೇಳ್ತಾನೆ. ಸರ್ವಾಣಿ ಭೂತಾನಿ ಭೃಶಂ ವಿನೇದು, ಮೇಲೆಲ್ಲ ನೋಡ್ತಾ ಇದ್ವಲ್ಲ, ಇದೇನಿದು ಅಂತ ಕೃಷ್ಣ ಚಕ್ರ ಹಿಡಿದು ಹೊರಟಿದಾನಲ್ಲ ಅಂತಂದರೆ ಜಗತ್ ಸಂಹಾರ ಆಗುವ ಕಾಲ ಬಂತ ಅನ್ನೋ ತರಹದಲ್ಲಿ ಭಯಪಟ್ಟು ಅಂತ. ಇದು ಇವತ್ತು ಕುರು ಸೈನ್ಯದಲ್ಲಿ ಯಾರೊಬ್ಬರು ಉಳಿಯೋದಿಲ್ಲ ಅಂತ ಅವರು ಯೋಚನೆ ಮಾಡಿದ್ರು. ಕ್ಷಯಂ ಕುರುಣಾಮಿತಿ ಚಿಂತಯಿತ್ವ ಅಂತ. ಇವನು ಬರ್ತಾ ಇರೋದನ್ನು ಭೀಷ್ಮ ನೋಡ್ತಾನೆ. ಕೃಷ್ಣ ಬರೋದನ್ನು ಅದೃಶ್ಯವಾಗಿರುವ ಅಂತಹ ಮಹಾನ್ ಶಕ್ತಿಗಳು ಭಯಪಡ್ತಾ ಇವೆ, ಸುತ್ತ ಇರೋರು ಭಯಪಡ್ತಾ ಇದ್ದಾರೆ. ಹಾಗೆ ಕ್ರೋಧಾವಿಷ್ಟನಾಗಿ ಧಾವಿಸ್ತಾ ಇದ್ದಾನೆ ಕೃಷ್ಣ. ಅವನನ್ನು ಭೀಷ್ಮ ನೋಡ್ತಾನೆ, ಎದುರಿನಿಂದ ಬರ್ತಾ ಇರೋವನನ್ನು. ಅಸಂಭ್ರಮಾತ್ ಕಾರ್ಮುಕ ಬಾಣಪಾಣಿ, ಕೈಯಲ್ಲಿ ಧನಸ್ಸನ್ನು ಹಿಡಿದಿದ್ದ, ಅದರ ವಿಚಲಿತನೇ ಆಗಲಿಲ್ಲ ಅವನನ್ನು ನೋಡಿದವನು ಅಂತ ಭೀಷ್ಮ. ರಥಸ್ಥಿತ ಶಾಂತನವೋಭ್ಯುವಾಚ, ರಥದಲ್ಲಿ ನಿಂತು ಮಾತನಾಡ್ತಾನೆ, ವಿಚಲಿತನೇ ಆಗದೆ ಮಾತಾಡ್ತಾನೆ ಭೀಷ್ಮ. ಯಹ್ಯೇಹಿ ದೇವೇಶ ಜಗನ್ನಿವಾಸ ನಮೋಸ್ತುತೆ ಶಾರ್ಂಗರಥಾಂಗಪಾಣಿ ಪ್ರಸಹ್ಯ ಮಾಂ ಪಾಲಯ ಲೋಕನಾಥ ರಥೋತ್ತಮ ಅದ್ಭುತ ಶರಣ್ಯ ಸಂಖ್ಯೆ. ಬಾ ಅಂತ ಕರೀತಾನೆ, ಬಾ ದೇವೇಶ ಅಂತ ಕರೀತಾನೆ. ದೇವತೆಗಳಿಗೆ ಒಡೆಯ ನೀನು, ಜಗನ್ನಿವಾಸ, ಜಗತ್ತೇ ನಿನ್ನಲ್ಲಿ ಉಳ್ಕೊಂಡಿದೆ, ನಮಸ್ಕಾರ ನಿನಗೆ, ಬಾ ಕೊಲ್ಲು ನನ್ನನ್ನು, ಕೊಲ್ಲು ನನ್ನನ್ನು, ನಿನ್ನಿಂದ ಸತ್ತು ನಾನು ಉನ್ನತವಾದ ಗತಿಗೆ ಹೋಗ್ತೇನೆ ಅಂತ. ತ್ವಯಾ ಹತಾಸ್ಮೇಹ ಮಮಾದ್ಯ ಕೃಷ್ಣ ಶ್ರೇಯಃ ಪರಸ್ಪನ್ನಿಹ ಚೈವ ಲೋಕೆ. ಇದಕ್ಕಿಂತ ಶ್ರೇಯಸ್ಸು ಇನ್ಯಾವುದಿದೆ? ನಿನ್ನ ಕೈಯಿಂದ ಸಾಯೋದಕ್ಕಿಂತ ಒಂದು ಶ್ರೇಯಸ್ಸು ಅನ್ನೋದು ಇನ್ಯಾವುದಿದೆ? ಹಾಗಾಗಿ ಕೊಲ್ಲು ಅಂತ ಅಂತ ಭೀಷ್ಮ ಹೇಳ್ತಾನೆ. ಅಂದರೆ ಎಷ್ಟು ಚೆನ್ನಾಗಿದೆ ಸನ್ನಿವೇಶ ಅಂತ ಅಂದರೆ, ಇವನು ಅಷ್ಟು ಕೋಪದಿಂದ ಮುನ್ನುಗ್ಗಿದ್ರೆ ಅವನು ಹೆದರಿ ಇವನ ಮೇಲೆ ಬಾಣ ಪ್ರಯೋಗ ಮಾಡೋದೋ ಇನ್ನೊಂದು ಹೆದರ್ಕೊಳ್ಳೋದೋ ಏನೂ ಇಲ್ಲ ಅಂತ. ಅಂದರೆ ಅವನು ಇಚ್ಛಾಮರಣಿ ಅಲ್ಲ, ಅವನಿಗೊಂದು ಸಾವು ಬೇಕಲ್ಲ. ಇದಕ್ಕಿಂತ ಒಳ್ಳೆ ಸಾವು ಯಾವುದು ಅಂತ ಭೀಷ್ಮ ಯೋಚನೆ ಮಾಡ್ತಾ ಇದ್ದಾನೆ ಅಂತ. ಇದಕ್ಕಿಂತ ಒಳ್ಳೆ ಸಾವು ಯಾವುದು? ನೀನೇ ಕೊಲ್ತಿ ಅಂದ್ರೆ ಮುಗೀತಲ್ಲ ಅಲ್ಲಿಗೆ ಅಂತ. ಇದೆರಡು ಆಗ್ತಾ ಇರುವಾಗ ಅರ್ಜುನ, ಕೃಷ್ಣ ಹೋಗ್ತಾ ಇದ್ದಂತೆ ಅರ್ಜುನ ಧುಮುಕ್ತಾನೆ ರಥದಿಂದ. ರಥಾದವಪ್ಲುತ್ಯ ತತಸ್ತ್ವರಾವಾನ್ ಪಾರ್ಥೋಪ್ಯನುದೃತ್ಯ ಎದು ಪ್ರವೀರಂ. ಅವನ ಹಿಂದೆ ಧಾವಿಸಿ ಬರ್ತಾನೆ ಅರ್ಜುನ. ಧಾವಿಸಿ ಬಂದು ಅವನ ಕಾಲು ಹಿಡಿಯೋದಕ್ಕೆ ಪ್ರಯತ್ನ ಪಡ್ತಾನೆ. ಆದರೆ ಕೃಷ್ಣನ ವೇಗಕ್ಕೆ ಅವನ ಕಾಲು ಸಿಕ್ಕೋದಿಲ್ಲ. ಅಂತೂ ತುಂಬ ಜೋರಾಗಿ ಹೋಗಿ ಮುಂದೋಗಿ ಅವನ ಕಾಲು ಹಿಡ್ಕೊಳ್ತಾನೆ. ಆದಾಯ ವೇಗೇನ ಜಗಾಮ ವಿಷ್ಣುರ್ಜಿಷ್ಣುಂ ಮಹಾವಾತ ಇವೈಕ್ಷ ವೃಕ್ಷಂ. ಅದು ಎಷ್ಟಕ್ಕೆ ಅಂದರೆ ಪದೇಥರಾಜನ್ ದಶಮೇ ಕಥಂಚಿತ್ ಅಂತ 10 ಹೆಜ್ಜೆ ಕೃಷ್ಣ ಇಟ್ಟಾಗಿ ಹೋಗಿತ್ತು ಅಂತ. ಅಂದರೆ ಕೃಷ್ಣ ಚಕ್ರ ಹಿಡಿದು ಧುಮುಕಿದ ಕೂಡಲೇ ಅರ್ಜುನ ಧುಮುಕಿದಾನೆ. ನಾವು ಭೀಷ್ಮನ ಪ್ರತಿಕ್ರಿಯೆ ಆದಮೇಲೆ ಅದನ್ನು ಹೇಳ್ತಾ ಇದ್ದೀವಿ. ಅವನಿಗೆ ತಕ್ಷಣ ಗೊತ್ತಾಗಿದೆ ಇದೇನಾಗ್ತಾ ಇದೆ ಅಂತ, ತಕ್ಷಣ ಧುಮುಕಿದಾನೆ. ಆದರೆ ಕೃಷ್ಣನ ವೇಗ ಎಷ್ಟಿತ್ತು ಅಂದರೆ ಇಬ್ಬರು ಆಲ್ಮೋಸ್ಟ್ ಅಲ್ಲಿ ಒಟ್ಟಿಗೆ ಧುಮುಕಿದ್ರು 10 ಹೆಜ್ಜೆ ಮುಂದೆ ಹೋಗಿ ಆಗಿತ್ತು. 10 ಹೆಜ್ಜೆ ಅಂದರೆ ಒಂದೊಂದು ಹೆಜ್ಜೆ ಅಲ್ಲ, ದಾಪುಗಾಲು ಇಟ್ಟು ಹೋಗ್ತಾ ಇದ್ದಾನೆ, ಧಾವಿಸ್ತಾ ಇದ್ದಾನೆ ಅಂತಿದೆಯಲ್ಲ. 10 ಹೆಜ್ಜೆ ಮುಂದೆ ಹೋದ್ಮೇಲೆ ಕೃಷ್ಣ ಸಿಕ್ಕದ ಅರ್ಜುನನಿಗೆ ಅಂತ. ಅಷ್ಟು ವೇಗವಾಗಿ ಧಾವಿಸ್ತಾ ಇದ್ದ ಅಂತ. ಹೋಗಿ ಕಾಲಿಡಿದುಕೊಂಡು ಅವನು ಹೇಳ್ತಾನೆ, ಕೋಪಂ ಪ್ರತಿಸಂಹರ ಗತಿರ್ಭವಾನ್ ಕೇಶವ ಪಾಂಡವಾನ. ನೀನೇ ನಮಗೆ ಗತಿ, ಸಿಟ್ಟು ಮಾಡಬೇಡ, ಸಿಟ್ಟನ್ನು ಹಿಂದೆ ತಗ ಅಂತ. ಕೋಪಂ ಪ್ರತಿಸಂಹರ ಅಂತ, ಇದು ಭಾಳ ಚೆನ್ನಾಗಿದೆ. ಕೋಪವನ್ನು ಹಿಂದೆಗೆದುಕೋ ಅಂತ ಮಾತು. ಈ ಭಾಷೆಯೆಲ್ಲ ಕೇಳಕ್ಕೆ ಚಂದ ಅಂತ ಅನ್ಸ್ಬಿಡುತ್ತೆ. ಕೋಪವನ್ನು ಹಿಂತಗೊಳ್ಳೋದು ಅಂದರೆ ಹೇಗೆ ಅಂತ ನಾವು ಹಿಂದೂ ಸುಮಾರು ಸಲ ಮಾತಾಡಿದ್ದೀವಿ. ಸಿಟ್ಟು ಮಾಡೋದು, ಸಿಟ್ಟು ಬರೋದು ಅಂತ ಎರಡರ ಬಗ್ಗೆ. ಈ ಸಿಟ್ಟು ಮಾಡಿದರೆ ಸಿಟ್ಟು ವಾಪಸ್ ತಗೊಳಕ್ಕೆ ಬರುತ್ತೆ, ಅದು ನಮಗೆ ಸಿಟ್ಟು ಬರೋದಲ್ವಾ, ಹಾಗಾಗಿ ಅದು ವಾಪಸ್ ತಗೊಳಕ್ಕೆ ಬರೋದಿಲ್ಲ. ಹಾಗಾಗಿ ಕೋಪಂ ಪ್ರತಿಸಂಹರ ಅಂತ, ಸಿಟ್ಟು ವಾಪಸ್ ತಗೋ ನೀನು ಅಂತ. ಯಾಕೆಂದರೆ ನಾನು ಪ್ರತಿಜ್ಞೆ ಮಾಡ್ತೇನೆ, ಈಗ ನೀನು ಬೇಡ ಇದಕ್ಕೆ ನಾನು ಪ್ರತಿಜ್ಞೆ ಮಾಡ್ತೇನೆ, ನನ್ನ ಮಕ್ಕಳ ಮೇಲೆ ಆಣೆ ಮಾಡಿ ಹೇಳ್ತೇನೆ. ಪುತ್ರೈಶ್ಚಪೇಕೇಶ ವಸೋದರೈಶ್ಚ, ನನ್ನ ಅಣ್ಣ ತಮ್ಮಂದಿರ ಮೇಲೆ ಆಣೆ ಮಾಡಿ ಹೇಳ್ತೇನೆ, ಕುರುಗಳನ್ನು ಕೊನೆ ಮಾಡ್ತೇನೆ. ನಾನು ಇವ್ರುಗಳನ್ನು ಕೌರವರನ್ನು ಅಂತ್ಯ ಮಾಡ್ತೇನೆ. ಅಂತಂಕರಿಷ್ಯಾಮಿ ಯಥಾ ಕುರುಣಾಂ, ಅಂತ್ಯ ಮಾಡ್ತೇನೆ. ಹಾಗಾಗಿ ನೀನು ಕೋಪವನ್ನು ಹಿಂದೆಗೆದಕೋ ಅಂತ. ಇದು ಚೆನ್ನಾಗಿರೋದು ಏನು ಅಂತ ಅಂದರೆ, ಅವನು ಕೊಂದ್ರೆ ಮುಗಿದೋಗತ್ತಲ್ಲ ಅಲ್ಲಿ. ಈಗ ಕೃಷ್ಣ ಕೊಂದಿದ್ರೆ ಯುದ್ಧ ಮುಗಿದೋಗ್ತಿತ್ತು, ಅರ್ಜುನ ಯಾಕೆ ತಡಿತಾನೆ ಅಂತ ಪ್ರಶ್ನೆ. ಹೌದು, ಅರ್ಜುನ ಯಾಕೆ ತಡಿತಾನೆ ಅಂತ ಹಿಂದೆ ಅರ್ಜುನ ಅವ್ನು ಮಾತಾಡಿದ್ದ, ನಾವು ನೆನ್ಪು ಮಾಡಿದ್ವಿ ಅದನ್ನ. ಈ ಯುದ್ಧ ನನಗೆ ಬಿಡು ಅಂತ ಅರ್ಜುನ ಕೇಳ್ಕೊಂಡಿದ್ದ ಅಂತ ಕೃಷ್ಣನಿಗೆ. ನಾನು ಈ ಯುದ್ಧ ನಡೆಸ್ತೀನಿ ಅಂತ.
ಅಂದರೆ ನೀನು ಯುದ್ಧ ಮಾಡಬೇಡ ಅಂತ ಅರ್ಜುನೇ ಹೇಳಿದ್ದ ಅನ್ನೋ ಥರದ್ದು ಅಂತ. ನನಗೆ ಬೇಕಾಗಿದೆ ಈ ಯುದ್ಧ ಯಶಸ್ಸು, ನಾನು ಮಾಡ್ತೀನಿ, ಇದನ್ನ ನನ್ನದು ಇದು ಅಂತ, ನನ್ನ ಕರ್ತವ್ಯ ಅಂತ. ಈಗ ಮತ್ತೆ ಕೃಷ್ಣ ಹೊರಡ್ತಾನಲ್ಲ, ಈಗ ಅಂದರೆ ತನ್ನ ಕರ್ತವ್ಯ ಏನು ಅನ್ನೋದು ಅರ್ಜುನಿಗೆ ಮತ್ತೆ ಅರ್ಥ ಆಯಿತು ಅಂತ, ಕೃಷ್ಣನ ಈ ನಡೆಯಿಂದ ಅರ್ಥ ಆಯಿತು. ಇಷ್ಟು ಹೇಳ್ತಾ ಇದ್ದ ಹಾಗೆ ಕೃಷ್ಣ ತಕ್ಷಣ ಹಿಂದಿರುಗ್ಬಿಟ್ನಂತೆ. ಯಾವಾಗ ಅರ್ಜುನ ಪ್ರತಿಜ್ಞೆ ಮಾಡಿದ್ನೋ, ರಥಂ ಸಚಕ್ರ ಪುನರಾರೋಹ, ರಥ ಚಕ್ರ ಹಿಡಿದ ಕೃಷ್ಣ ಮತ್ತೆ ರಥ ಹತ್ತಾನೆ. ರಥ ಹತ್ತಿ ಚಕ್ರ ಬಿಟ್ಟು ಮತ್ತೆ ಶಂಖ ಹಿಡಿದು ಪಾಂಚಜನ್ಯ ಘೋಷ ಮಾಡ್ತಾನೆ. ಓಕೆ. ಸ ಪಾಂಚಜನ್ಯಸ್ಯ ರವೇಣ ಶೌರಿಹಿ ಅಂತ ಮತ್ತೆ ಪಾಂಚಜನ್ಯ ಘೋಷ ಮಾಡ್ತಾನೆ. ಕೃಷ್ಣನ ಪಾಂಚಜನ್ಯ ಆದ ಕೂಡಲೇ ಮತ್ತೆ ಪಾಂಡವರ ಸೈನ್ಯದಲ್ಲಿ ಮೃದಂಗ, ಭೇರಿ, ಪಟಹ, ದುಂದುಭಿ ಇವುಗಳದ್ದೆಲ್ಲ ಮತ್ತೆ ಧ್ವನಿ ಕೇಳಿಬರುತ್ತೆ, ಮತ್ತು ಸಿಂಹನಾದಗಳು ಕೇಳಿಬರುತ್ತೆ. ಮತ್ತೆ ಎಲ್ಲ ಉತ್ಸಾಹದಿಂದ ಸಿದ್ಧರಾಗ್ತಾರೆ ಕುರು ಸೈನ್ಯದ ಮೇಲೆ ದಾಳಿ ಆಕ್ರಮಣ ಮಾಡೋದಕ್ಕೆ. ಅರ್ಜುನ ಗಾಂಡೀವ ಘೋಷ ಮಾಡ್ತಾನೆ. ಅಂದರೆ ಅದನ್ನು ಹೀಗೆ ಎಳೆದು ಬಿಟ್ಟು ಘೋಷ ಮಾಡ್ತಾರೆ. ಶಿಂಜಿನಿ ಇರುತ್ತಲ್ಲ, ದಾರ ಇರುತ್ತಲ್ಲ, ಅದನ್ನ ಹೀಗೆ ಎಳೆದು ಬಿಟ್ಟರೆ ಅದು ಠಣ್ ಅಂತ ಶಬ್ದ ಬರುತ್ತೆ. ಆ ಶಬ್ದವೇ ಭಯ ಹುಟ್ಟಿಸೋ ಥರ ಇರುತ್ತೆ ಅದು. ಆ ಥರ ಗಾಂಡೀವ ಶಬ್ದ ಮಾಡ್ತಾನೆ. ಹೀಗೆ ಭೀಷ್ಮನ ಘೋರ ಯುದ್ಧವನ್ನು ಕೃಷ್ಣ ತನ್ನ ಈ ನಡೆಯಿಂದ ತಡೀತಾನೆ. ಇದು ಅರ್ಜುನನ್ನ ಎಬ್ಬಿಸಿದ್ದು ಅಂದರೆ ಬಹಳ ಅದ್ಭುತವಾಗಿ ಎಬ್ಬಿಸಿದ್ದು ಇದು. ಇದಿಷ್ಟು ಮಾಡಬೇಕಾಗತ್ತೆ ಅಂತ. ಕೃಷ್ಣ ಬೇಕಂತಲೇ ಹೋದ್ನೋ, ಅರ್ಜುನನ ಎಬ್ಸೋದಕ್ಕೆ ಹೋದ್ನೋ ಅಂತ ಗೊತ್ತಾಗಲ್ಲ. ಯಾಕೆಂದರೆ ಅರ್ಜುನ ಪ್ರತಿಜ್ಞೆ ಮಾಡಿದ ಕೂಡಲೇ ಕೃಷ್ಣ ಹಿಂದಿರುಗಿ ಬಂದಾಗ, ನೀ ಮಾಡಲ್ಲ ಬಿಡು, ನನಗೆ ಗೊತ್ತು, 2 ಸಲ ಹೇಳಿ ಆಯ್ತು ನಿನಗೆ ಅಂತ ಹೇಳಲೇ ಇಲ್ಲ ಅವನು ಅಂತ ಒಂದು ಮಾತು ಇಲ್ಲದೆ ಹಿಂದಿರುಗಿ ಬಂದು ಪಾಂಚಜನ್ಯ ಊದಿಬಿಟ್ಟಿದ್ದು. ಮತ್ತೆ ಆಮೇಲೆ ಅವ್ನು ಕನ್ವಿನ್ಸ್ ಮಾಡೋಕ್ಕೂ ಜಾಸ್ತಿ ಟೈಮ್ ಬೇಕಾಗಿಲ್ಲ ಅರ್ಜುನನಿಗೆ ಅಲ್ವಾ? ಇಲ್ಲ. ಓಕೆ. ಪ್ರತಿಜ್ಞೆ ಇದೆಯಲ್ಲ, ಶಪಥ ಇದೆಯಲ್ಲ, ಶಪಥಕ್ಕೆ ಭಾಳ ಬೆಲೆ ಇತ್ತು. ಸುಮ್ಮನೆ ಮಾತು ಅಂತಾಗಲ್ಲ ಅಂತ. ಮಕ್ಕಳ ಮೇಲೆ, ಸಹೋದರರ ಮೇಲೆ ಆಣೆ ಮಾಡಿ ನಾನು ಕುರು ಸೈನ್ಯವನ್ನು ಕೊನೆಗಾಣಿಸ್ತೇನೆ ಅಂತ ಹೇಳಿದಲ್ಲಿ ಈಗ ಅರ್ಜುನ ಸಿದ್ಧನಾದ ಅಂತ ಆಯಿತು. ಸಿದ್ಧನಾದ ಅಂತಲೇ ಆಯಿತು. ಈಗ ಮತ್ತೆ ಯುದ್ಧ ಆರಂಭ ಆಗುತ್ತೆ. ಭೀಷ್ಮನ ಜೊತೆಗೆ ಭೂರಿಶ್ರವಸ್ಸು ಬಂದು ನಿಲ್ತಾನೆ. ಹಳವ ಅವನು ಭೂರಿಶ್ರವಸ್ಸು ಬರ್ತಾನೆ. ಅರ್ಜುನಿಗೂ ಭೂರಿಶ್ರವಸ್ಸನಿಗೂ ಒಂದು ಯುದ್ಧ ಆರಂಭ ಆಗತ್ತೆ. ಅದರ ಜೊತೆಗೆ ಶಲ್ಯ ಸೇರ್ಕೊಳ್ತಾನೆ. ಶಲ್ಯ ಭೀಷ್ಮ ಒಂದು ಕಡೆ ಬಾಣ ಬಿಡ್ತಾ ಇರ್ತಾನೆ, ಶಲ್ಯನ ಗದೆ ಬರುತ್ತೆ. ಆದರೆ ಇದೆಲ್ಲವನ್ನು ಅರ್ಜುನ ಎದುರಿಸೋದಕ್ಕೆ ಆರಂಭ ಮಾಡ್ತಾನೆ ಜೋರಾಗಿ. ಯುದ್ಧ ಮುಂದುವರಿತಾ ಇದ್ದ ಹಾಗೆ ಅರ್ಜುನ ಇಂದ್ರಾಸ್ತ್ರ ಪ್ರಯೋಗ ಮಾಡ್ತಾನೆ. ಓಕೆ. ಸಾಧಾರಣವಾಗಿ ಅಸ್ತ್ರ ಪ್ರಯೋಗಗಳು ಬಹಳ ಕಡಿಮೆ ನಡೆಯುತ್ತೆ. ಶಸ್ತ್ರಪ್ರಯೋಗ ನಡೀತಾ ಇರುತ್ತೆ. ಇವರಿಗೆಲ್ಲ ಅಸ್ತ್ರಗಳು ಗೊತ್ತು, ಆದರೆ ಅಸ್ತ್ರಗಳನ್ನು ಬಹಳ ಬೇಗ ಅವರು ಪ್ರಯೋಗ ಮಾಡಲ್ಲ. ಅಸ್ತ್ರಗಳ ಪ್ರಯೋಗ ಮಾಡಿದರೆ ಬಹಳ ನಷ್ಟ ಮಾಡ್ಬೋದು ಎದುರು ಸೈನ್ಯಕ್ಕೆ. ಈ ಕೃಷ್ಣನ ಈ ಘಟನೆ ನಂತರ ಅಸ್ತ್ರ ಪ್ರಯೋಗ ಆಗುತ್ತೆ. ಪ್ರಾಯಶಃ ಮೊದಲನೇ ದಿನದ ಯುದ್ಧ ಆರಂಭ ಆಗಿ ಇಲ್ಲಿಯವರೆಗೆ ನಾನು ಗಮನಿಸಿದಂತೆ, ಮಿಸ್ ಆದರೆ ಗೊತ್ತಿಲ್ಲ, ಇಲ್ಲಿಯವರೆಗೆ ಅಸ್ತ್ರ ಪ್ರಯೋಗದ ಸುದ್ದಿಯೇ ಬಂದಿಲ್ಲ. ಶಸ್ತ್ರಗಳಲ್ಲೇ ಹೊಡ್ಕೊಳ್ತಾ ಇದ್ರು. ಇದೇ ಮೊದಲನೇದು. ಇಂದ್ರಾಸ್ತ್ರ ಪ್ರಯೋಗ ಮಾಡ್ತಾನೆ. ಇಂದ್ರಾಸ್ತ್ರ ಪ್ರಯೋಗ, ಈ ಇಂದ್ರಾಸ್ತ್ರ ಪ್ರಯೋಗ ಅನ್ನೋದು ಬಹಳ ಘೋರವಾಗಿ ಪರಿಣಮಿಸುತ್ತೆ. ಒಂದು ಅಸ್ತ್ರ ಪ್ರಯೋಗ ಮಾಡಿದ್ದು ಅದು ಇಡೀ ಕೌರವ ಸೈನ್ಯವನ್ನು ಕಂಗೆಡಿಸಿ ಬಿಡುತ್ತೆ. ಏನೇನೋ ಆಗಿಬಿಡತ್ತೆ. ಅದು ಒಂದು ಮಹೇಂದ್ರಾಸ್ತ್ರದಿಂದ ಏನೇನೋ ಅಂತ, ಅಂದರೆ ಅದು ಎಷ್ಟೋ ತರಹದಲ್ಲಿ ಅದು ಅವರನ್ನು ಪೀಡಿಸೋದಕ್ಕೆ ಆರಂಭ ಮಾಡುತ್ತೆ. ಎಷ್ಟೋ ಆಯುಧಗಳು ಹುಟ್ಟಿಕೊಳ್ತವೆ, ಅದರಿಂದಲೇ ಆಯುಧಗಳು ಹೋಗಿ ತಾಗುತ್ತವೆ. ಹೀಗೆ ಆಗ್ತಾ ಹೋಗುತ್ತೆ. ಮಹೇಂದ್ರಾಸ್ತ್ರ ಅಥವಾ ಇಂದ್ರಾಸ್ತ್ರ ಅಂದರೆ ಬೇಸಿಕಲಿ ಅದು ಮಾಯಾ ಯುದ್ಧದ ಅಲ್ಲ, ಹಾಗೇನಲ್ಲ, ಮಂತ್ರಾಸ್ತ್ರ ಅದು. ಮಾಯಾ ಇಲ್ಲ ಅದರಲ್ಲಿ. ಈಗ ಒಂದು ಬಾಣ ಇರುತ್ತೆ, ಬಾಣ ಬಿಟ್ಟಾಗ ಏನಂದರೆ ಬಾಣ ಎಷ್ಟು ಚೂಪಾಗಿದೆ, ಅದು ಎಷ್ಟು ದೂರದಿಂದ ಬಿಟ್ಟ, ಎಷ್ಟು ಹತ್ತಿರದಿಂದ ಬಿಟ್ಟ, ಹೇಗೋಗಿ ತಾಕ್ತು ಅನ್ನೋದ್ರ ಮೇಲೆ ಇಷ್ಟೇ ನಿಂತ್ಕೊಳ್ಳುತ್ತೆ. ಕತ್ತಿ ಆದರೆ, ಗದೆ ಆದರೆ ಎಲ್ಲ, ಗದೆ ಎಷ್ಟು ಜೋರಾಗಿ ಹೊಡೆದ ಅಂತ, ಕತ್ತಿ ಎಷ್ಟು ಜೋರಾಗಿ ಈ ಥರ ಹೋಗುತ್ತಲ್ಲ, ಇಲ್ಲಿ ಆ ಮಂತ್ರ ಹೋಗಿ ಆ ಕೆಲಸ ಮಾಡುತ್ತೆ ಅದನ್ನ. ಹಾಗಂತ ಬಾಣವೂ ಬೇಕಾಗತ್ತೆ. ಹಾಗಾಗಿ ಮಾಯೆ ಅಲ್ಲ, ಮಂತ್ರ. ಅದು ಮಂತ್ರ ಬೇರೆ, ಮಾಯೆ ಬೇರೆ. ಮಾಯೆ ಇನ್ನೂ ಮುಂದಿನದ್ದು. ಅಂದರೆ ಫಿಸಿಕ್ಸ್ ರೂಲ್ಸ್ಗಳು ಅಪ್ಲೈ ಆಗಲ್ಲ ಅಸ್ತ್ರಕ್ಕೆ? ಇಲ್ಲ ಅಲ್ವಾ? ಇಲ್ಲ, ಶಸ್ತ್ರಗಳಿಗೆಲ್ಲ ಅಪ್ಲೈ ಆಗುತ್ತೆ ಆಲ್ಮೋಸ್ಟ್. ಯಾವಾಗ ಮಹೇಂದ್ರಾಸ್ತ್ರ ಅವನು ಕಂಗೆಡಿಸತ್ತೋ ಕೌರವ ಸೈನ್ಯವನ್ನು, ಅರ್ಜುನನ ಇದು ಜಾಸ್ತಿ ಆಗ್ತಾ ಹೋಗುತ್ತೆ. ನಿರಂತರವಾಗಿ ಬಾಣ ಪ್ರಯೋಗ ಮಾಡ್ತಾನೆ, ನಿರಂತರವಾಗಿ ಬೇರೆ ಬೇರೆ ಆಯುಧಗಳನ್ನು ಪ್ರಯೋಗ ಮಾಡ್ತಾ ಹೋಗ್ತಾನೆ. ಅದರಲ್ಲೂ ಭಾಳ ಇದಾಗಿ ಆಯುಧಗಳು ಒಂದಾದ ಮೇಲೆ ಒಂದು ಮಾಡ್ತಾನೇ ಹೋಗ್ತಾನೆ. ಇವನು ಯುದ್ಧ ಮಾಡ್ತಾ ಇರ್ತಾನೆ, ಇವನ ಕಡೆಯವರು ಶಂಖನಾದ, ರಣದುಂದುಭಿ ಅದನ್ನು ನುಡಿಸ್ತಾ ಹೋಗ್ತಾರೆ ಜೋರಾಗಿ.
ಹಲವು ಜನಗಳು ಒಟ್ಟೊಟ್ಟಿಗೆ ರಣದುಂದುಭಿಗಳನ್ನೆಲ್ಲ ಮುಳುಗಿಸ್ತಾ ಹೋಗ್ತಾರೆ. ಅರ್ಜುನನ ಎದುರಿಸೋದಕ್ಕೆ ಸಾಧ್ಯವೇ ಆಗೋದಿಲ್ಲ. ಇಂದ್ರಾಸ್ತ್ರದ ಪರಿಣಾಮವೂ ಇನ್ನೂ ಇರುತ್ತೆ, ಅದು ಪೀಡಿಸ್ತಲೇ ಇರುತ್ತೆ, ಯಾರನ್ನೋ ಕೊಲ್ತಾ ಇರುತ್ತೆ, ಇನ್ನೊಂದು ಮಾಡ್ತಾ ಇರುತ್ತೆ. ಅರ್ಜುನನ ಮತ್ತಷ್ಟು ಬಾಣಗಳು ನುಗ್ಗುತ್ತಲೇ ಇರ್ತವೆ. ಏನು ಮಾಡೋದಕ್ಕೂ ಸಾಧ್ಯವಾಗದೇ ಇರೋ ಪರಿಸ್ಥಿತಿಗೆ ಇಡೀ ಕುರು ಸೈನ್ಯ ಬಂದುಬಿಡತ್ತೆ, ಭೀಷ್ಮನನ್ನು ಸೇರಿಸಿಕೊಂಡು ಅಂತ ಹಂತ ಬಂದುಬಿಡತ್ತೆ. ಪ್ರಾಯಶಃ ಮತ್ತೊಮ್ಮೆ 2ನೇ ದಿನದ ಸಂಜೆ ಆದಂತೆ ಮತ್ತೊಮ್ಮೆ ಸೂರ್ಯಾಸ್ತ ಆಗದೇ ಇದ್ದಿದ್ದರೆ ಇವತ್ತೇ ಯುದ್ಧ ಮುಗಿದು ಹೋಗ್ತಿತ್ತು ಅನ್ನುವ ಪರಿಸ್ಥಿತಿಗೆ ತಂದೆ ನಿಲ್ಲಿಸ್ತಾನೆ ಅರ್ಜುನ. ಆದರೆ ಅವರ ಅದೃಷ್ಟ ಚೆನ್ನಾಗಿತ್ತು, ಅಷ್ಟೊತ್ತಿಗೆ ಸೂರ್ಯಾಸ್ತ ಆಗುತ್ತೆ. ಸೂರ್ಯಾಸ್ತ ಆಗ್ತಾ ಇದ್ದ ಹಾಗೆ ಮತ್ತೆ ಭೀಷ್ಮ ಯುದ್ಧ ವಿರಾಮ ಘೋಷಣೆ ಮಾಡ್ತಾರೆ. ಯುದ್ಧ ವಿರಾಮ ಭೀಷ್ಮನೇ ಘೋಷಣೆ ಮಾಡಬೇಕು. ಆ ಕಡೆ ಸೇನಾಪತಿ ಮಾಡಬೇಕು, ಈ ಕಡೆ ಸೇನಾಪತಿ ಮಾಡಬೇಕು. ಒಂದು ಆ ಕಡೆ ಯಾವ ಸೇನಾಪತಿ ಮಾಡಿದ್ರು 2 ಕಡೆ ಯುದ್ಧ ನಿಲ್ಲತ್ತೆ. ಹಂಗೆ ಓಕೆ. ಇದಾಗಿ ಯುದ್ಧ ನಿಲ್ಲತ್ತೆ. ಪಾಂಡವರು ಅವರ ಶಿಬಿರಕ್ಕೆ ಹೋಗ್ತಾರೆ, ಕೌರವರು ಅವ್ರ ಶಿಬಿರಕ್ಕೆ ಹೋದರೆ ಪಾಂಡವರ ಶಿಬಿರಕ್ಕೆ ಕೌರವರ ಶಿಬಿರದಿಂದ ಆಕ್ರಂದನಗಳು ಕೇಳ್ತಾ ಇರುತ್ತೆ. ಅಪ್ರಮಾಣದ ಪೆಟ್ಟು ಬಿದ್ದಿರುತ್ತೆ. ಸೋಲು, ಕಂಗೆಟ್ಟಿದ್ದು, ಭಯ, ಆತಂಕ, ಪೆಟ್ಟು ಇವುಗಳು ನಿರಂತರವಾಗಿ ರಾತ್ರಿ ಇಡೀ ಕೇಳ್ತಾ ಇತ್ತು. ಅಷ್ಟು ಪೆಟ್ಟು ಮಾಡಿಬಿಡ್ತಾರೆ. ಸೊ ಅಲ್ಲಿಗೆ 3ನೇ ದಿನದ ಯುದ್ಧ ಮುಗಿಯಿತು. ಸೊ ಕೃಷ್ಣನ ಒಂದು ಸ್ಟ್ರಾಟಜಿ ಅಂದರೆ ಕೃಷ್ಣ ಒಂದು ಬ್ಲ್ಯಾಕ್ ಮೇಲ್ ತಂತ್ರ ಅಂತ ಅಂದ್ಕೊಳ್ಳಿ, ಏನಾದರೂ ಅಂದ್ಕೊಳ್ಳಿ, ಎಮೋಷ್ನಲ್ ಒಂದು ಬ್ಲ್ಯಾಕ್ ಮೇಲ್ ಅಂತ ಅಂದ್ಕೊಳ್ಳಿ. ಒಟ್ಟಿನಲ್ಲಿ ಅರ್ಜುನ ಆತನ ಎಲಿಮೆಂಟ್ಸ್ ಅಂತಾರಲ್ಲ, ಆತನ ಎಲಿಮೆಂಟ್ಸ್ ಅಂದರೆ ಆತ ನಿಜವಾಗ್ಲೂ ಏನು ಅರ್ಜುನ ಅಂದರೆ ಏನು ಅನ್ನೋದು ಈಗ ಹೊರಗಡೆ ಬಂತು ಬಿಕಾಸ್ ಆಫ್ ಕೃಷ್ಣ. ಸೊ ಸರ್ ಹೇಳ್ದಂಗೆ ಆ ಟೈಮಿಗೆ ಏನು ಬೇಕೋ ಅದನ್ನು ಕೃಷ್ಣ ಮಾಡ್ತಾನೆ. ಹೌದು, ಕೆಲವೊಂದ್ಸಲ ಕೃಷ್ಣನ್ಗೆ ಏನು ಭಾವನೆಗಳಿಲ್ಲ ಅಂತ ಅನ್ಸುತ್ತೆ ಅಲ್ವಾ, ನಿರ್ಭಾವಕ ಅಂತ ಅನ್ಸ್ಬಿಡುತ್ತೆ. ಅದೇನು ಬೇಕು ಅದು ಮಾಡಪ್ಪ ನೀನು, ಹೊಡಿ ಅಷ್ಟೇ, ಮುಗೀತಲ್ಲಿ ವಿಷಯ ಅನ್ನೋ ಥರ. ಅಜ್ಜ ಗುರು ಅದೆಲ್ಲ ಇಲ್ಲ, ಅದು ಈಗ ಹೊಡಿಬೇಕಷ್ಟೇ. ಅಂದರೆ ನೀವು ಸಿಂಪಲ್ ಟರ್ಮ್ಸಲ್ಲಿ ಹಂಗೆ ಆಗುತ್ತಲ್ವಾ ಅದು? ಹೌದು, ಅಷ್ಟೇ ಅರ್ಥ. ಅದು ಸಿಂಪಲ್ ಟರ್ಮ್ಸಲ್ಲಿ ಅಷ್ಟೇ ಅರ್ಥ. ಅದೆಲ್ಲ ನೋಡ್ತಾ ಇರಬೇಡ, ಇಲ್ಲಿ ಅದೆಲ್ಲ ನೋಡ್ತಾ ಇರಬೇಡ ನೀನು. ಸೊ ನಾವು ಹೇಗೆ ನೋಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅಲ್ಲಿಗೆ ನಮ್ಮ 3ನೇ ದಿನದ ಯುದ್ಧ ಮುಗಿಯುತ್ತೆ. ಆದರೆ ಯಾರೂ ಸಾಯಲ್ಲ, ಅಂದರೆ ಇನ್ ದ ಸೆನ್ಸ್ ಮಹಾವೀರರು ಯಾರೂ ಸಾಯಲ್ಲ. ಬಿಟ್ಟು ಒಂದು ಭಯದ ವಾತಾವರಣ ಕೌರವರ ಪಾಳ್ಯದಲ್ಲಿ ಕ್ರಿಯೇಟ್ ಆಗುತ್ತೆ ಮತ್ತು ಸಾಕಷ್ಟು ಸಾವು ನೋವುಗಳಾಗ್ತವೆ. ಬಹುಶಃ ಪಾಳ್ಯ ಅಂತ ನಾವೇನು ಅಂದ್ಕೊಂಡಿರ್ತೀವಿ ಅಂದರೆ ಡೇರೆ ಹಾಕಿರೋದು, ನಾವು ನಮ್ಮ ಮಿಡಿವಲ್ ಏಜಲ್ಲಿ ಏನು ನೋಡ್ತೀವಿ ಅಂಥದ್ದೊಂದು ಡೇರೆ ಇರೋದು. ಅಲ್ಲಿ ರಾತ್ರಿ ಮಲ್ಕೊಳ್ಳೋದು, ಆಮೇಲೆ ಗಾಯಗಳನ್ನ ಶುಶ್ರೂಷೆ ಮಾಡೋದು, ಆ ಥರದ್ದೆಲ್ಲ ಎಲ್ಲವೂ ಇರುತ್ತೆ. ಇಲ್ಲಿ ಎಷ್ಟು ಜನ ಇರ್ತಾರೋ ಅಷ್ಟು ಜನ ಅಲ್ಲಿರ್ತಾರೆ ಅಂತ ಲೆಕ್ಕ, ನೋಡ್ಕೊಳ್ಳೋದಕ್ಕೆ, ವ್ಯವಸ್ಥೆ ಮಾಡೋದಕ್ಕೆ, ಚಿಕಿತ್ಸೆಗೆ. ಆಮೇಲೆ ಯುದ್ಧ ಪರಿಕರಗಳು ಹಾಳಾಗಿದ್ದನ್ನು ಸರಿ ಮಾಡೋದು, ಹೊಸ್ತಿರು ಸಿದ್ಧ ಮಾಡೋದು, ಇದೆಲ್ಲ ನಡೀತಾನೆ ಇರುತ್ತೆ. ದೊಡ್ಡ 2 ಮಹಾನಗರಗಳು ಸೃಷ್ಟಿಯಾಗಿರುತ್ತೆ ಆಚೆ ಈಚೆ, ಅಲ್ಲಿ ಮತ್ತೆ ಸಿದ್ಧವಾಗ್ತಾ ಇರ್ತಾರೆ. ಸೊ ಹಾಗೆ ಈ ಒಂದು ಮಹಾಭಾರತದ ಯುದ್ಧದ ಥರದ ಯುದ್ಧಗಳು ಎಲ್ಲಿ ತನಕ ನಡೀತು ಅನ್ನೋದೊಂದು ಕುತೂಹಲ ನನಗೆ ಅಲ್ವಾ. ಈಗ ನಾವು ಯಾವ ಆನೆಗಳನ್ನ, ಕುದುರೆಗಳನ್ನ ಬಳಸಲ್ಲ, ನಾವೆಲ್ಲ ಮೋಟರ್ ವೆಹಿಕಲ್ ಬಳಸ್ತೀವಿ. ಬಟ್ ಆದರೂ ಮೀಡಿವಲ್ ಏಜಲ್ಲಿ ನಾವು ಈಗ ನಮಗೆ ಇತ್ತು ಕುದುರೆಗಳಿದ್ದು, ಆನೆಗಳಿದ್ದು, ಒಂಟೆಗಳಿದ್ದು, ಈ ಥರದೆಲ್ಲ ಇದ್ದು, ಪಾಪದ ಪ್ರಾಣಿಗಳು ಬೇಸಿಕಲಿ, ಅವನ್ನೆಲ್ಲ ಮನುಷ್ಯ ಬಳಸ್ಕೊಂಡ. ಸೊ ಆಮೇಲೆ ಅದು ಬದಲಾಯ್ತು. ಅಂದರೆ ಮಹಾಭಾರತದಿಂದ ಶುರುವಾಗಿರುವಂಥ ಟೆಕ್ನಾಲಜಿ ಒಂದು 500 ವರ್ಷಗಳ ತನಕ ಇತ್ತಲ್ವ? ಮುಂದೆ ಭಾಳ ಕಾಲದವರೆಗೂ ಇತ್ತು. ಅಲ್ಲ, ಬ್ರಿಟಿಷರ ಕಾಲದವರೆಗೂ ಕುದುರೆ ಇತ್ತಲ್ಲ, ಆನೆ ಇರಲಿಲ್ಲ, ಕುದುರೆ ಇತ್ತಲ್ಲ. ಹೌದಲ್ವಾ? ಹಂಗಾರೆ ಒಂದು 70-80 ವರ್ಷ ಅಷ್ಟೇನೆ. ಈ ಯುದ್ಧ ವಾಹನಗಳೆಲ್ಲ ಬಂದಿದ್ದು ಬಹಳ ಅನಂತರ. ಮೊದಲ ಯುದ್ಧ, ವಿಶ್ವ ಯುದ್ಧ, ಆ ಸಮಯಕ್ಕೆಲ್ಲ ಕುದುರೆಗಳು ಹೋಗಿತ್ತು. ಬ್ರಿಟಿಷರು ಭಾರತಕ್ಕೆ ಬಂದ ಸಮಯದಲ್ಲೆಲ್ಲ ಕುದುರೆಗಳೇ ಕಾಣಿಸ್ಕೊಂಡು. ಸೊ ಬಟ್ ಯುದ್ಧದಲ್ಲಿ ಎಷ್ಟು ಮಟ್ಟಿಗೆ ಯೂಸ್ ಮಾಡ್ತಿರೋ ಗೊತ್ತಿಲ್ಲ. ಅಲ್ಲ, ನಮ್ಮಲ್ಲಿ ಕುದುರೆಗಳನ್ನ ಬಳಸಿ ಯುದ್ಧ ಮಾಡ್ತಾ ಇದ್ರು. ನಮ್ಮಲ್ಲಿ ರಾಜರುಗಳು, ಪಾಳೆಗಾರರು, ಇವರೆಲ್ಲ ಕರೆಕ್ಟ್. ಸೊ ಹಾಗೆ ಮಹಾಭಾರತ ಪರಂಪರೆ ಭಾಳಷ್ಟು ವರ್ಷಗಳ ಕಾಲ, ಶತಮಾನಗಳ ಕಾಲ, ಸಹಸ್ರಮಾನಗಳ ಕಾಲ ಮುಂದುವರ್ಕೊಂಡು ಬಂದಿತ್ತು. ಈಗ ಬದಲಾಗಿದೆ. ಅಫ್ಕೋರ್ಸ್ ಟೆಕ್ನಾಲಜಿ ಚೇಂಜ್ ಆಗಿದೆ. ಸೊ ಇಷ್ಟು ಹೇಳ್ತಾ 3ನೇ ದಿನದ ಯುದ್ಧವನ್ನು ನಾವು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಸೊ ಇದನ್ನೆಲ್ಲವನ್ನು ಹೇಳ್ಕೊಟ್ಟಂಥ ಜಗದೀಶ್ ಶರ್ಮಾ ಸಂಪತ್ ಸರ್ಗೆ ಧನ್ಯವಾದಗಳನ್ನ ಹೇಳ್ತೀನಿ. ಸರ್, ಥ್ಯಾಂಕ್ ಯು ವೆರಿ ಮಚ್. ಸೊ ಮಹಾಭಾರತ ಯುದ್ಧ ನಮ್ಮ ಎಲ್ಲ ನಾವೇನು ಅಂದ್ಕೊಂಡಿದ್ದೆ ಅದನ್ನು ಬಿಟ್ಟು ಕೂಡ ಸುಮಾರು ವಿಚಾರಗಳಿದೆ ಅಂತ ಇದು ನೋಡಿದರೆ ಗೊತ್ತಾಗ್ತಾ ಇದೆ. ನಿಮಗೆಲ್ಲ ಇಷ್ಟ ಆಗ್ತಾ ಇದೆ ಅಂತ ಅನ್ಕೋತೀವಿ. ಸೊ ಪ್ರಶ್ನೆಗಳಿದ್ದರೆ, ಕಮೆಂಟ್ಗಳಿದ್ದರೆ ದಯವಿಟ್ಟು ಅದನ್ನು ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ನೋಡ್ತಾರೆ ಗೌರಿಶಿಕ್ ಸ್ಟುಡಿಯೋ, ನೋಡ್ತಾರೆ ಮಹಾಭಾರತ ರಹಸ್ಯಗಳು, ಸೀಕ್ರೆಟ್ಸ್ ಆಫ್ ಮಹಾಭಾರತ. ನಮಸ್ಕಾರ. ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಮ್ ತೈಲ, ಶುದ್ಧತೆಗೆ ಆದ್ಯತೆ.
ನಮ್ಮ ಗುರೂಜಿರವರ ಪ್ರಕಾರ ಗ್ರಹಗತಿಗಳ ವ್ಯತ್ಯಾಸದಿಂದ ಯಾವುದೋ ಜನ್ಮದ ಪಾಪ ಕರ್ಮಗಳಿಂದ ಈ ಜನ್ಮದಲ್ಲಿ ದೋಷಗಳು ಸುತ್ತಿಕೊಳ್ಳುತ್ತವೆ. ವಿದ್ಯೆ, ಉದ್ಯೋಗ, ವ್ಯಾಪಾರ, ವ್ಯವಹಾರ, ಕೋರ್ಟ್ ಕೇಸ್, ಆಸ್ತಿ ವಿಚಾರ, ಆರೋಗ್ಯ, ಸಂತಾನ, ಮದುವೆ, ಸತಿಪತಿ ಕಲಹ, ವಿಚ್ಛೇದನ ಇನ್ನಿತರ ಯಾವುದೇ ರೀತಿಯ ಕಠಿಣ ಸಮಸ್ಯೆಗಳಿದ್ರೂ ಕೇರಳದ ಪ್ರಸಿದ್ಧ ಮೋಡಿ ಪದ್ಧತಿಯಿಂದ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಶಾಶ್ವತವಾದಂತಹ ಪರಿಹಾರ ಕೊಡ್ತಾರೆ ನಮ್ಮ ಗುರುಜಿ.